ಗರಿ ಸರಿ ಸ ಸ ಸ ಸ ಸ ಸ ಸ ಸ ಮಗರಿ ಸರಿ ರಿ 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 ಪ ಮಗರಿ ಗ ಗ ಗ ಗ ಗ ಗ ಗ ಗ ಗ ಮ ಗ ಮ ಪ ಗರಿ ಸರಿ ಸ ಸ ಸ ಸ ಸ ಸ ಸ ಸ ಮಗರಿ ಸರಿ ರಿ 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 ಪ ಮ ಗ ಮ ಪ. ಚಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ತಾರೆಯರ ಅಂತರಾಳದ ಮಾತುಗಳನ್ನು ಕೇಳುವ ತಾರಾಂತರಂಗ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ಶ್ಯಾಮ್ ಪ್ರಸಾದ್. ವೀಕ್ಷಕರೇ, ಈ ವಾರದ ನಮ್ಮ ಅತಿಥಿ ಕನ್ನಡ ಚಿತ್ರರಂಗದ ಹೆಮ್ಮೆಯ ನಿರ್ದೇಶಕಿ ಸುಮನಾ ಕಿತ್ತೂರ್ರವರು. ನಿಮ್ಮೆಲ್ಲರ ಪರವಾಗಿ ಅವರನ್ನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರಮಾಡ್ಕೊಳ್ತೀನಿ. ನಮಸ್ಕಾರ ಸುಮನ್ ಅವರೇ, ಆತ್ಮೀಯವಾದ ಸ್ವಾಗತ. ಈ ಕಾರ್ಯಕ್ರಮಕ್ಕೆ ಸಂದರ್ಶನ ಕೊಡೋದಕ್ಕೋಸ್ಕರ ನೀವು ಬೆಂಗಳೂರಿಗೆ ಇವತ್ತು ಬಂದಿದ್ದೀರಾ. ಬಹಳ ಸಂತೋಷ. ಚಂದನಕ್ಕೂ ಮತ್ತು ನಮಗೂ ನನಗೇನಂತ ಹೇಳಿದ್ರೆ, ನಾನು ಒಟ್ಟಿಗೆ ಜರ್ನಲಿಸಮ್ ಶುರು ಮಾಡಿದವರು. ಸೊ ನೀವು ಮಾತಾಡಿಸ್ತೀರಾ ಅಂತ ಹೇಳಿದಾಗ ಅದರದ್ದು ಒಂದು ಏನು ಹೇಳ್ತಾರೆ, ಶ್ಯಾಮ್, ಅದು ಬೇರೆ ಥರದ್ದೇ ಒಂದು ಫೀಲಿಂಗ್ ಆ್ಯಕ್ಚುಲಿ. ಸೊ ತುಂಬ ಸರಿ ಬರಬೇಕಾಗಿತ್ತು, ಆದರೆ ಈಗ ಒಂದು ಸಮಯ ಆಗಿ ಬಂದೆ. ಬಟ್ ಸಂತೋಷ ಆಗುತ್ತೆ ಆ್ಯಕ್ಚುಲಿ, ನಮ್ಮ ಇಡೀ ಚಿತ್ರರಂಗನ ತಾರಾಂತರಂಗದಲ್ಲಿ ನೀವು ಪರಿಚಯಿಸ್ತಾ ಇರೋದು, ಮಾತಾಡಿಸ್ತಾ ಇರೋದು. ಥ್ಯಾಂಕ್ ಯು. ಹೌದು, ನಮಗೂ ನೀವು ಇವತ್ತು ಕಾರ್ಯಕ್ರಮಕ್ಕೆ ಬಂದಿರೋದು ಬಹಳ ಹೆಮ್ಮೆಯ ವಿಷಯ. ಬಹಳ ವರ್ಷಗಳಿಂದ ನೀವು ಪಬ್ಲಿಕ್ ಲೈಫಲ್ಲಿ ಕಾಣಿಸ್ಕೊಂಡಿಲ್ಲ. ಪಬ್ಲಿಕ್ ಲೈಫಲ್ಲಿ ಇದ್ದೀನಿ, ಆದರೆ ಸಿನಿಮಾ ಮಾಡಿಲ್ಲ ಅಷ್ಟೇ. ಸುಮನಾ ಅವರೇ, ನಿಮ್ಮ ಬಗ್ಗೆ ನನಗೆ ಬಹಳ ವರ್ಷಗಳಿಂದ ಒಂದು ಡೌಟ್ ಇದೆ. ಅದು ಕೆಲವು ಕಡೆ ನಾನು ಬರಿಬೇಕಾದ್ರೂ ನಾನು ಎರಡನ್ನೂ ಬಳಸಿದ್ದೀನಿ. ಒಂದು ಸುಮನ್ ಕಿತ್ತೂರ್ ಅಂತ ಬರೆದಿದ್ದೀನಿ ಕೆಲವು ಕಡೆ ಸುಮನಾ ಕಿತ್ತೂರ್ ಅಂತ ಬರೆದಿದ್ದೀನಿ. ನಿಮ್ಮ ಫ್ರೆಂಡ್ಸ್ಗಳು ಕೂಡ ಚಿತ್ರರಂಗದಲ್ಲಿ ಹಲವಾರು ಜನ, ಕೆಲವರು ಸುಮನ್, ಕೆಲವರು ಸುಮನಾ. ಏನಿದು? ಆ್ಯಕ್ಚುಲಿ ಸುಮನ್ ಕಿತ್ತೂರು, SUMAN, ಸುಮನ್ ಕಿತ್ತೂರು ನನ್ನ ಹೆಸರು. ಆದರೆ ಹೆಣ್ಮಗಳಲ್ವಾ, ಎಲ್ಲರೂ ಸುಮನಾ ನಾ ಅನ್ನೋದೊಂದು ಸೇರಿಸ್ಕೋತಾರೆ, ಇನ್ನೊಂದು ಸೇರಿಸ್ಕೊಳ್ತಾರೆ, ನಾ ಸೇರಿಸ್ಕೊಳ್ತಾರೆ. ಹಾಗಾಗಿ ತುಂಬಾ ಜನ ಸುಮನಾ ಅಂತ ಹೇಳ್ತಾರೆ. ಬಟ್ ತುಂಬಾ ಜನ ಗೊತ್ತಿರೋದು ಸುಮನ್, ಹೆಸರು ಸುಮನ್. ಆದ್ರೆ ಇನ್ನೊಂದು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಆಕ್ಚುಲಿ ನನ್ನ ಒರಿಜಿನಲ್ ನೇಮು ಕಾವೇರಿ ಗೌಡ, ಕಾವೇರಿ ಗೌಡ ಪಟೇಲ್. ಸೊ ಇದೊಂದು ಮೊದಲನೇ ಸತಿ ಅಂತ ನನ್ಗಂತೂ ಇದು ಗೊತ್ತಾಗ್ತಾ ಇರೋದು. ಇಷ್ಟು ವರ್ಷ ನಿಮ್ಮ ಜೊತೆ ನಾನು ಸಂಪರ್ಕದಲ್ಲಿದ್ದೀನಿ, ಮಾತಾಡಿದ್ದೀವಿ, ಹಲವಾರು ಬಾರಿ ಭೇಟಿಯಾಗಿದ್ದೀವಿ. ಆದ್ರೆ ಇದುವರೆಗೂ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ನಿಮ್ಮ ಹೆಸರು. ನನಗೇನಾಗ್ತಾ ಇತ್ತು, ತುಂಬಾ ಸಣ್ಣ ವಯಸ್ಸಿಗೆ ಬರೆಯೋ ಚಟ. ಅವಾಗ ನಾನು ನನ್ನ ಸೋದರತ್ತೆ ಮನೇಲಿದ್ದೆ. ಪೇಪರ್ಗಳು ಅಲ್ಲಿ ಬರ್ತಾ ಇದ್ದಂಥ ಲೋಕಲ್ ಪೇಪರ್, ಕೂರ್ಗಲ್ಲಿ ನನ್ನ ಸ್ಕೂಲು ಮತ್ತೆ ಬಾಲ್ಯ ಕಳೆದಿದ್ದು. ಹಾಗಾಗಿ ನಾನು ಬರಿತಾ ಇದ್ದೆ. ಅಲ್ಲಿರುವಂಥ ಸುಮಾರು ಪತ್ರಿಕೆಗಳಿದ್ವು, ಶಕ್ತಿ ಇರ್ಬೋದು, ಗಡಿನಾಡ ಸಂಚಾರ ಇರ್ಬೋದು, 2-3 ಪತ್ರಿಕೆಗಳಿದ್ವು. ನಾನು ಬರಿತಾ ಇದ್ದೆ. ಅದು ಹೆಸರು ಬಂದ ತಕ್ಷಣನೇ ಏನಾಗ್ತಾ ಇತ್ತು, ಅತ್ತೆ ಮನೇಲಿ ಸ್ವಲ್ಪ ಕಿರಿಕ್ ಆಗ್ತಾ ಇತ್ತು ನಂಗೆ. ಏನ್ ಇದೆಲ್ಲ ಮಾಡ್ತೀಯಾ, ಏನು ಕಾವೇರಿ ಅನ್ನೋ ಹೆಸರಲ್ಲಿ ಬರೀತಿದ್ದಾಗ. ಹೌದು, ನೀನು ಬಂದಿರೋದು ಇಲ್ಲಿ ಓದೋದಕ್ಕೆ, ಓದ್ಬೇಕಷ್ಟೇನೆ ಅಂತ ಹೇಳಿ. ಅವಾಗ ನಾನು ನನ್ನ ಗೆಳೆಯರೆಲ್ಲ ನಾವೆಲ್ಲ ಒಂದು ಚಿಕ್ಕದೊಂದು ಗೆಳೆಯರ ಬಳಗ ಅಂತ ಮಾಡ್ಕೊಂಡಿದ್ವಿ, ಬರವಣಿಗೆ ಮಾಡೋರಲ್ಲಿ. ಮೂರ್ನಾಡಲ್ಲಿ ಒಬ್ಬ ನಾಗರಾಜು ಅಂತ ಇದ್ದಾರೆ, ಅವರು ಹೀಸ್ ಲೈಕ್ ಮೈ ಬ್ರದರ್. ಆಮೇಲೆ ಎಲ್ಲರೂ ಕೂತ್ಕೊಂಡ್ಬಿಟ್ಟು ಎಲ್ಲರೂ ಒಟ್ಟೊಟ್ಟಿಗೆ ಆರ್ಟಿಕಲ್ನ ಕಳಿಸ್ತಾ ಇದ್ವಿ ಪೇಪರ್ಗಳಿಗೆ. ಎಲ್ಲರೂ ತಿದ್ದು ತೀಡಿ ಎಲ್ಲ ಮಾಡ್ಬಿಟ್ಟು ಕಳಿಸೋನು ನಾಗರಾಜ್ ಅವರು. ಸೊ ಒಂದಿನ ನಾನು ಹೇಳ್ದೆ, ಇಲ್ಲ ನಾನು ನಾಳೆಯಿಂದ ಬರೆಯೋಕ್ಕಾಗಲ್ಲ, ಮನೇಲಿ ಗೊತ್ತಾಗ್ಬಿಟ್ಟಿದೆ, ಬೈತಾರೆ ಅವರು, ಅತ್ತೆ ಮನೇಲಿ ತುಂಬ ಬೈತಾರೆ, ನೀನು ಬಂದಿರೋದು ಕೆಲಸ ಮಾಡೋದಕ್ಕೆ, ಓದೋಕ್ಕಷ್ಟೇ ಅಂತ ಹೇಳ್ಬಿಟ್ಟು ಅಂತ. ಅವಾಗ ನಾವೆಲ್ಲ ಸೇರ್ಕೊಂಡ್ವಿ, ಏನು ಮಾಡ್ಬೋದು, ಸರಿ ಏನು ಮಾಡ್ಬೋದು. ಆಮೇಲೆ ನನಗೆ ನಿಜವಾಗ್ಲೂ ನನ್ನ ಹೆಸರು ಮುಂದ್ಗಡೆ ಒಂದು ಗೌಡ, ಪಟೇಲ್ ಇವೆಲ್ಲ ನನಗೆ ಇಷ್ಟನೂ ಇರಲಿಲ್ಲ. ನನಗೆ ತುಂಬ ಸಂತೋಷ ಆಯಿತು, ಸ್ವಾತಂತ್ರ್ಯ ಸಿಕ್ಕಿದಂಗೆ ಆಯಿತು ಅಂತ. ಸರಿ ಏನು ಹೆಸರಿಡಬೇಕು ಅಂತ ಹೇಳಿದಾಗ, ತುಂಬ ಹಿಂದೆ ನಮ್ಮ ತಂದೆಯವ್ರು ನನ್ನನ್ನು ಸುಮನ್ ಅಂತ ಕರಿತಾ ಇದ್ರು. ಕಾವೇರಿ ಇಲ್ಲ, ನನ್ನ ಹೆಸರು ಸುಮನ್ ಅಂತಾನೆ ಇತ್ತು. ಅವರ ತಂಗಿ ತೀರ್ಕೊಂಡ ನಂತರ ಅವ್ರ ತಂಗಿ ಹೆಸರು ಕಾವೇರಿ ಅಂತ ನನಗಿಟ್ಟಿದ್ರು. ಸೊ ಹಾಗಾಗಿ ಸುಮನ್ ಅಂತ ಕರಿತಾ ಇದ್ರು ಅಪ್ಪ. ಇಲ್ಲ, ನನ್ನ ಅಪ್ಪ ನನಗೆ ಕರೀತಾರೆ ಅಂದಾಗ, ಸೊ ನಾನು ಕಾವೇರಿ ಗೌಡ ಪಟೇಲ್ ಹೋಗಿ ಸುಮನ್ ಕಿತ್ತೂರು ಅಂತ ಹಾಕೊಂಡೆ. ಅಷ್ಟರೊಳಗಡೆ ಆಗಲೇ ನಾವು ತೇಜಸ್ವಿಗಳನ್ನ, ಕುವೆಂಪು ಅವ್ರನ್ನ ಓದ್ಕೊಂಡಿದ್ವಿ. ನಮ್ಗೆ ಅನ್ನಿಸ್ತು, ಓಕೆ ಇದೆಲ್ಲ ಇದು ಸೂಚಕ ಅಲ್ಲ, ಬೇಡ ನಮಗಿದು ಅಂತ ಹೇಳ್ಬಿಟ್ಟು. ಅಂದರೆ ಆವಾಗಲೇ ಒಂದು ತಿಳುವಳಿಕೆ. ಸೊ ಇಲ್ಲ, ನಾನು ಊರ ಹೆಸರು ಹಾಕೋಬೇಕು ಅಂತ ಹೇಳಿ ಅಂತ. ಸೊ ನಾನು ಊರ ಹೆಸರು ಹಾಕೊಂಡ್ಮೇಲೆ ತುಂಬ ಜನ ಅನ್ಕೊಂಡ್ರು ನಮ್ಮ ಕಿತ್ತೂರು ಕಿತ್ತೂರು, ನಾನು ಬೆಳಗಾವಿಯ ಕಿತ್ತೂರು ಅಂತ ಹೇಳ್ಬಿಟ್ಟು. ಆದರೆ ಇದು ಪಿರಿಯಾಪಟ್ಟಣ ತಾಲೂಕಿನ ಒಂದು ಹಳ್ಳಿ ಕಿತ್ತೂರು ಅಂತೇಳಿ.
ಅದು ಕಿತ್ತೂರು ಒಳಗಡೆ 18 ಕೊಪ್ಪಲುಗಳಿದ್ದಾವೆ, ಸಣ್ಣ ಸಣ್ಣ ಕೊಪ್ಪಲುಗಳು. ಅದರಲ್ಲಿ ಕಲ್ಯಾಣಿ ಗೌಡನ ಕೊಪ್ಪಲು ಅನ್ನೋದು ನನ್ನ ಊರು, ನನ್ನ ಮುತ್ತಾತ ಕಟ್ಟಿದ ಒಂದು ಚಿಕ್ಕ ಹಳ್ಳಿ ಅದು. ಸೊ ಅವರ ಮಗ ಬಂದು ಸುಬ್ಬೇಗೌಡರು, ಸುಬ್ಬೇಗೌಡ್ರ ಮಗ ಬಂದು ನನ್ನ ತಂದೆ ದಾಸೇಗೌಡರು. ಇದು ಪರಂಪರೆ ಕಿತ್ತೂರ್ದು. ಸೊ ಈ ಕಿತ್ತೂರು ಆ ಕಿತ್ತೂರು ಇವತ್ತಿಗೂ ನನ್ಗೆ ಯಾರಾದ್ರೂ ಸಿಕ್ಕಿದ್ರೆ ಕಿತ್ತೂರು ಅವ್ರು ಏನ್ರಿ ಬಾಯರ ಅಂತಾರೆ, ನನಗೆ ಆ ಭಾಷೆನೇ ಹೇಳ್ರಿ ಅಂತ. ಸೊ ಹೆಸರಲ್ಲಿ ತುಂಬ ಅದೇ ಹೇಳಿದ್ದು, ಯಾವಾಗ್ಲೂ ನನ್ನ ಒಬ್ರು ಗೆಳತಿ ಇದ್ರು, ಯಾವಾಗ್ಲೂ ಹೇಳೋರು ಕಾವೇರಿಯಿಂದ ಪಾಂಡಿಚೇರಿವರೆಗೆ ಅಂತ ಯಾವಾಗ್ಲೂ ಹೇಳ್ತಾ ಇದ್ರು. ಕಾವೇರಿ ಅಲ್ಲಿ ಹುಟ್ಟುತ್ತೆ, ಪಾಂಡಿಚೇರಿಗೆ ಹರಿಯುತ್ತೆ, ಹಂಗೆ ಆಗೋಯ್ತಲ್ಲ ನನ್ನ ಜೀವನ ವಾಪಸ್ಸು ಅಂತ. ಸೊ ಈಗ ಮತ್ತೆ ಅದು ಕೊಡುಗೆ ಬಂದಿದೆ, ಅದ್ರ ಬಗ್ಗೆನೂ ಮಾತಾಡೋಣ, ಫುಲ್ ಸರ್ಕಲ್ ಬಗ್ಗೆ ಈ ಸಂದರ್ಶನದಲ್ಲಿ ಮಾತಾಡೋಣ. ಆದ್ರೆ ಇವಾಗ ಅಲ್ಲಿ ತಿರ್ಗಾ ಮತ್ತೆ ವಾಪಸ್ಸು ಕೂರ್ಗು ಕಿತ್ತೂರಿಗೆ ಹೋಗೋಣ. ಕಿತ್ತೂರಿಗೆ ಹೋಗಿದ್ದೀನಿ ನಾನು, ಅಲ್ಲೊಂದು ವೀರಗಲ್ಲು ನೋಡೋದಕ್ಕೆ ಅಂತ ಹೋಗಿದ್ದೆ. ಓಕೆ. ಮೊದಲನೇ ಬಾರಿ ಹೋದಾಗ ತುಂಬಾ ಚೆನ್ನಾಗಿತ್ತು, ಅದನ್ನೇನೋ ಸಂರಕ್ಷಣೆ ಮಾಡಬೇಕು ಅಂತೆಲ್ಲ ಹೇಳ್ತಾ ಇದ್ರು. ನಾನು 2ನೇ ಬಾರಿ ಹೋಗೋ ಅಷ್ಟರಲ್ಲಿ ಅದು ಭಿನ್ನ ಆಗ್ಬಿಟ್ಟಿತ್ತು, ಒಡೆದೋಗಿತ್ತು. ಅದೇ ರೀತಿ ಕಿತ್ತೂರಿನಲ್ಲಿ ಒಂದು ಸಿನಿಮಾ ಥಿಯೇಟರ್ ಇತ್ತಂತೆ, ಇವಾಗ ಅದು ಏನದು ರೈಸ್ ಮೇಲೆ ಏನೋ ಆಗೋಗ್ಬಿಟ್ಟಿದೆ. ಇಲ್ಲ, ಆ್ಯಕ್ಚುಲಿ ನೀವು ಥಿಯೇಟ್ರು ಮತ್ತು ಟೆಂಟು ಅಂತ ಹೇಳಿದಾಗ ನನಗೆ ನನ್ನ ತಂದೆಯವ್ರದ್ದೇ ಜ್ಞಾಪಕ ಆಗೋದು. ಮೂಲತಃ ಕೃಷಿಕರೇ ನಾವು. ತಂದೆಯವ್ರದ್ದು ತುಂಬ ದೊಡ್ಡ ಕುಟುಂಬ, ದಾಸೇಗೌಡರು. ಬಟ್ ಅವ್ರನ್ನ ಪಿಟ್ಟಣ್ಣ ಅಂತ ಕರಿತಾ ಇದ್ರು. ನಮಗೂ ನೋಡಿ, ಅಪ್ಪಂಗೂ ಬೇರೆ ಹೆಸರು, ನನಗೂ ಬೇರೆ ಹೆಸರು, 3-4 ಹೆಸರು ನಮಗೆ. ಸೊ ಪಿಟ್ಟಣ್ಣ ಅಂತ ಪಿಟ್ಟಣ್ಣ ಅಂದರೆ ಊರಲ್ಲಿ ಗೊತ್ತಾಗುತ್ತೆ, ದಾಸೇಗೌಡ ಅಂತ ಹೇಳಿದ್ರೆ ಗೊತ್ತಿಲ್ಲ ತುಂಬ ಜನಕ್ಕೆ. ಪಿಟ್ಟಣ್ಣಗೌಡರು ಅಂದರೆ ಗೊತ್ತಾಗುತ್ತೆ. ನಮ್ಮ ತಂದೆಯವ್ರದ್ದು ದೊಡ್ಡ ಕುಟುಂಬ. ಅವರು 11 ಜನ ಮಕ್ಳುಗಳವರು. ಬೇರೆ ಮಕ್ಳಿಗೆ ಏನೆಲ್ಲ ಆಸ್ತಿ ಎಲ್ಲ ಸಿಕ್ಕಿತ್ತು, ಹಾಗೆ ನನ್ನ ತಂದೆಯವ್ರಿಗೂ ಸಿಕ್ಕಿತ್ತು. ಆದರೆ ನನ್ನ ತಂದೆಗೆ ಈ ಸಿನಿಮಾ ಅನ್ನೋದಕ್ಕಿಂತ, ಆವಾಗ ಸಿನಿಮಾ ಅಂತ ಹೇಳೋದು ತಪ್ಪಾಗುತ್ತೆ, ಕಲೆ ಅನ್ನೋದು ಅವ್ರಿಗೆ ಹೇಗೆ ಅಂಟ್ಕೋತೋ ಗೊತ್ತಿಲ್ಲ. ನಮ್ಮ ಪಟೇಲ್ ಫ್ಯಾಮಿಲಿ ಆಗಿದ್ದರಿಂದ ಅವರು ಊರಿನ ಎಲ್ಲ ಜಾತ್ರಾ ಉತ್ಸವ ಮತ್ತು ಎಲ್ಲ ಹಬ್ಬ ಹರಿದಿನಗಳನ್ನ ಇವರೇ ಮುಂದೆ ನಿಂತು ನಡೆಸ್ತಾ ಇದ್ರು. ಸೊ ಇವ್ರು ಏನು ಮಾಡ್ತಾಯಿದ್ರು, ಹರಿಕತೆಯಿಂದ, ಬಯಲಾಟದಿಂದ ಹಿಡಿದು, ತೊಗಲು ಬೊಂಬೆ ಆಟದಿಂದ ಹಿಡಿದು, ನಾನು ಚಿಕ್ಕ ವಯಸ್ಸಲ್ಲಿ ಇವೆಲ್ಲವನ್ನು ನಾನು ನೋಡಿದ್ದೀನಿ ಬಿಕಾಸ್ ಆಫ್ ನಮ್ಮ ತಂದೆಯವರಿಂದ. ಏನೇ ಜಾತ್ರಾ ಉತ್ಸವಗಳಾದರೂ ಕೂಡ ಅದನ್ನು ಅವ್ರು ಮಾಡಿಸೋರು ಅವರು. ಸೊ ಇದು ಅವರಿಗೆ ಹೇಗೆ ಬಂತು ಏನಾಯಿತು ಅಂತ ಗೊತ್ತಿಲ್ಲ, ಬಟ್ ಅವ್ರಿಗೆ ಅದ್ರದ್ದು ಒಂಚೂರು ಜಂಪ್ ಆಗಿಬಿಟ್ಟು ಸಿನಿಮಾಗೆ ಬಂದರು ಅವರು. ಸಿನಿಮಾ ಅಂದ್ರೇನು, ಸಿನಿಮಾಗೆ ಬರೋದಲ್ಲ, ಊರಲ್ಲಿ ಒಂದು ಸುಸಜ್ಜಿತವಾದ ಒಂದು ಚಿತ್ರಮಂದಿರ ಕಟ್ಟಬೇಕು ಅಂತ ಅವ್ರಿಗೆ. ಅಂದರೆ ಅವಾಗೆಲ್ಲ ಟೆಂಟು. ಇವರು ನನ್ನ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ, ನನ್ನ ತಂದೆ ನಾನು ನೋಡಿದ್ದು ಪೂರ್ತಿ ಟೆಂಟಲ್ಲೇ. ನಮ್ಮಲ್ಲಿ ಸುತ್ತಮುತ್ತ ಹಳ್ಳಿಗಳಿದ್ದಾವೆ, ಬೆಟ್ಟದಪುರ, ಪಿರಿಯಾಪಟ್ಟಣ, ಚುಂಚನಕಟ್ಟೆ ಜಾತ್ರೆ ಭಾಳ ದೊಡ್ಡದು, ಕಿತ್ತೂರು ಜಾತ್ರೆ ಎಲ್ಲ. ಯಾವುದೇ ಜಾತ್ರೆ ಬಂದ್ರೂ ಸುತ್ತಮುತ್ತ ಇದ್ರದ್ದು ನಮ್ಮ ಅಪ್ಪನ ಟೆಂಟ್ ಇರ್ತಾ ಇತ್ತಲ್ಲಿ. ಬೆಳಗ್ಗೆಯಿಂದ ಸಂಜೆ ತನಕ ಸಿನಿಮಾಗಳು ಓಡೋದು, ಜಾತ್ರೆ ಮುಗಿಯೋ ತನಕ. ಟೂರಿಂಗ್ ಟಾಕೀಸು ಈಗಲೂ ಆ ಪರಿಕರಗಳು ಇನ್ನೂ ಇದಾವೆ ನಮ್ಮ ತಂದೆಯವ್ರದ್ದು, ನಾನು ಇಟ್ಟಿದ್ದೀನಿ ಹಾಗೆ. ಟೂರಿಂಗ್ ಟಾಕೀಸು ಅವ್ರಿಗೆ ಏನಾದರೂ ಗೊತ್ತಿಲ್ಲ. ಆ ಟೂರಿಂಗ್ ಟಾಕೀಸ್ ಮಾಡ್ತಾ 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 ಅವ್ರಿಗೆ ಒಂದಿನ ಅವ್ರಿಗೆ ಇಲ್ಲ, ನಾನು ಥಿಯೇಟ್ರ್ ಕಟ್ಟಬೇಕು ಅಂತ ಹೇಳಿ ಅಂತ. ಸುಮಾರು ಸುತ್ತಮುತ್ತ ಹಳ್ಳಿ, ಅಂದರೆ ನಿಮಗೆ ಆ ಸರೌಂಡಿಂಗ್ಸಲ್ಲಿ ಹೋದರೆ ಎಲ್ಲೆಲ್ಲಿ ಥಿಯೇಟ್ರ್ಗಳಿದಾವೋ ಸುಮ್ಮನೆ ಹೋಗಿ ಕೂತ್ಕೊಂಡ್ರೆ ಆ ಓನರ್ಗಳು ನಮ್ಮ ಅಪ್ಪನ ಕತೆ ಹೇಳ್ತಾರೆ. ನಮಗೆ ಗೊತ್ತಿರಲಿಲ್ಲ, ನಿಮ್ಮ ತಂದೆ ಬಂದು ಸ್ಟಾರ್ಟ್ ಮಾಡಿಸಿದ್ರು, ಫಿನಿಶ್ ಮಾಡಿಸಿದ್ರು. ಬಟ್ ಇವ್ರಿಗೆ ಓನ್ ಮಾಡ್ಕೋಬೇಕು ಅಂತ ಹೋದ್ರು ಅವರು. ತುಂಬ ಕಡೆ ಮೋಸ ಆಯ್ತಂತೆ. ಅದಾದ್ಮೇಲೆ ಏನಾಯ್ತು, ಶ್ಯಾಮ್ ಅವ್ರದ್ದು ಬೇಜಾರಾಗೋ ಸಂಗತಿ ಏನು ಅಂತ ಹೇಳಿದ್ರೆ, ಒಂದು ಕಡೇಸಿ ರಾವಂದೂರು ಅಂತ ಬರುತ್ತೆ ನಮ್ಮ ಊರ ಪಕ್ಕದಲ್ಲಿ. ಅಲ್ಲಿ ಒಂದು ಗೆಳೆಯರನ್ನ ಇಟ್ಕೊಂಡು ಪಾರ್ಟ್ನರ್ಶಿಪ್ಪಲ್ಲಿ ಒಂದು ಸುಸಜ್ಜಿತವಾದ ಒಂದು ಥಿಯೇಟ್ರನ್ನ ಶುರು ಮಾಡಿದ್ರು ಅವರು ಕಟ್ಟೋದಕ್ಕೆ ಅಂತ ಹೇಳಿ. ಅದು ಕಟ್ಟಿ ಮುಗಿಸೋಷ್ಟೊಳಗಡೆ ಇವ್ರು ಸಾಲ್ಗಾರರಾದ್ರು, ನನ್ನ ತಂದೆಯವರು. ಕಡೆಗೆ ಆ ಥಿಯೇಟ್ರನ್ನ ತನ್ನ ಪಾರ್ಟ್ನರ್ಗೆ ಕೊಡಬೇಕಾದಂಥ ಸನ್ನಿವೇಶ. ಕಡೆಗೆ ಅವ್ರು ಸತ್ತಿದ್ದು ಹೇಗೆ ಅಂತ ಹೇಳಿದ್ರೆ, ಆ ಥಿಯೇಟ್ರಲ್ಲೇ ಕೆಲಸಗಾರರಾಗಿದ್ರು ಅಪ್ಪ ಅದನ್ನು ಮ್ಯಾನೇಜಿಂಗ್ ಮಾಡಿಕೊಂಡು, ಮ್ಯಾನೇಜರ್ ಆಗಿ ಕೆಲಸ ಮಾಡಿಕೊಂಡು, ಕಡೆಯೇ ಅವರ ಕಡೆ ಇದನ್ನು ಕೂಡ ಅಲ್ಲೇ ಇದ್ರು ಅವರು. ಸೊ ಇದು ಅವರ ಜರ್ನಿ, ಅಪ್ಪನ ಜರ್ನಿ. ಈ ಅಪ್ಪನ ಜರ್ನಿಲಿ ನಂದೇನು ಅಂತ ಹೇಳಿದ್ರೆ, ಪಿಳಿ ಕಣ್ಗಳು, ಅಪ್ಪ ಎಲ್ಲಿ ಹೋಗುತ್ತೆ ಹೋಗು. ನನಗೆ ತುಂಬ ಅಪ್ಯಾಯಮಾನವಾದ ವ್ಯಕ್ತಿ ಅಂದರೆ ನನ್ನ ತಂದೆ. ತುಂಬ ನನಗೆ ಅಂದರೆ ಆ ಕಾಲದಲ್ಲೇ ಅಂದರೆ ಒಂದು ಹೇಗೆ ಅಂತಂದರೆ ಯಾವ ರೀತಿ ನಾನು ವರ್ಣಿಸ್ಬೇಕೋ ಗೊತ್ತಾಗ್ತಾ ಇಲ್ಲ ಪಿಟ್ಟಣ್ಣ ಅವ್ರನ್ನ. ಬಟ್ ಇವಾಗ್ಲೂ ಊರಿಗೆ ಹೋದರೆ ಜನ ನನ್ನ ಪಿಟ್ಟಣ್ಣನ ಮಗಳು ಅಂತ ಹೇಳಿದ್ರೆ ನನ್ನ ತಂದೆ ನೆನೆಸ್ಕೊಂಡು, ನನ್ನ ತಂದೆಯಿಂದ ನನ್ನನ್ನು ಗುರುತಿಸ್ತಾರಲ್ಲಿ. ಅದೊಂದು ಸಂತೋಷವಾದ ಒಂದು ವಿಚಾರ ಅದು. ಹೀಗೆ ಅಂದರೆ ಕಿತ್ತೂರು ಅಂದರೆ ನಮ್ಮ ಈ ಕಿತ್ತೂರು ಒಳಗಡೆ ಇದು ನನ್ನ ಜರ್ನಿ. ಅಪ್ಪನ ಜೊತೆ ಏನು ಅಂತಂದರೆ, ಶಾಲೆಗಿಂತನೂ ಹೆಚ್ಚು ನಾನು ಅಪ್ಪನ ಜೊತೆಗೆ ಇರ್ತಾ ಇದ್ದೆ, ಥಿಯೇಟ್ರಲ್ಲಿ ಇರ್ತಾ ಇದ್ದೆ. ಟೆಂಟ್ ಸಿನಿಮಾಗಳು ಹೋಗ್ತಾ ಇತ್ತಲ್ಲ, ಅವ್ರ ಜೊತೆನೇ ಹಿಂದೆ ಹೋಗ್ತಾ ಇದ್ದೆ. ನಾನು ಹೆಣ್ಮಗು ಅನ್ನೋದು ತುಂಬ ಜನ ಗೊತ್ತೇ ಇರಲಿಲ್ಲ ಅವಾಗ. ಯಾಕಂದರೆ ಈ ಟೆಂಟ್ಗೆ ಅಂತ ಹೇಳ್ಬಿಟ್ಟು ಹಳ್ಳಿಗೆ ಹೋಗ್ತಾ ಇದ್ನಲ್ವಾ,
ಫುಲ್ ಬಾಬ್ ಕಟ್ ಮಾಡ್ಸಿರೋ. ನನಗೆ ಕೇಳ್ತಾರೆ ಯಾಕೆ ನೀನು ಕೂದಲು ಬೆಳೆಸಲ್ಲ ಅಂತ. ತಂದೆಯವ್ರು ಅದು ಮಾಡಿದ್ದು. ಪೂರ್ತಿ ಗಂಡ್ಮಕ್ಳು ತರ ಕಟ್ ಮಾಡಿಸ್ಬಿಟ್ಟು ಅಂಗಿ ಚಡ್ಡಿ ಹಾಕ್ಬಿಡೋರು. ಸೊ ತುಂಬಾ ವರ್ಷ ಪಿಟ್ಟಣ್ಣನ ಮಗ ಅಂತಾನೆ ಹೇಳೋರು ನನ್ನನ್ನ. ಸೊ ಅದೇ ಸುಮನ್ ಇರ್ಬೇಕು ಮೇ ಬಿ. ಸೊ ಅವನೇ ಸುಮನ್, ಪಿಟ್ಟಣ್ಣನ ಮಗ ಅಂತ ಹೇಳೋರು. ಲಾಸ್ಟಿಗೆ ಅವ್ರಿಗೆ ಗೊತ್ತಾಗಿದ್ದು ಇದು ಮಗಳ ಅಂತ ಹೇಳ್ಬಿಟ್ಟು. ಸೊ ತುಂಬ ಒಂಥರ ಏನು ಹೇಳ್ತಾರೆ ಕಲರ್ಫುಲ್ ಲೈಫ್ ನನ್ನ ಅಪ್ಪನ ಜೊತೆ ನಾನು. ಆಮೇಲೆ ತುಂಬ ಕಲಿಸಿದ್ರು ಶ್ಯಾಮ್. ಅಂದರೆ ಸ್ವಲ್ಪ ಅಧ್ಯಾತ್ಮದಲ್ಲಿದ್ರು ಅವರು. ಎಲ್ಲಕ್ಕಿಂತ ಹೆಚ್ಚಾಗಿ ಒಂದು ಹೆಣ್ಮಗುನ ಯಾವ ರೀತಿ ಬೆಳೆಸ್ಬೇಕು ಅನ್ನೋದು. ಆಮೇಲೆ ನಾನು ಶಾಲೆಗೆ ಹೋಗ್ಬೇಕಾದ್ರೆ ನನ್ನನ್ನು ಬಿಡಕ್ಕೆ ಕರ್ಕೊಂಡು ಹೋಗೋರು. ಅದನ್ನು ನಾನು ಯಾವತ್ತೂ ನೆನೆಸ್ಕೋಬೇಕು. ಹೇಗೆ ಅಂತ ಹೇಳಿದ್ರೆ, ನನ್ನ ಕೊಪ್ಪಲಿ ಇದೆ, ಕಲ್ಯಾಣಿ ಗೌಡ್ನ ಕೊಪ್ಪಲಿಯಿಂದ ಮುಂದಕ್ಕೆ ಹೋದರೆ ಒಂದು ಕೇರಿ ಸಿಗುತ್ತೆ. ಆ ಕೇರಿಯಿಂದ ಇನ್ನೊಂದು ಕೇರಿ ಸಿಗುತ್ತೆ. ಅಂದರೆ ವಿವಿಧ ಜನಾಂಗದ ಕೇರಿಗಳು, ಅಗಸರ ಕಾಲೋನಿ ಇರ್ಬೋದು, ಮತ್ತೊಂದಿರ್ಬೋದು. ಕಡೆಗೆ ನನ್ನನ್ನು ಅಪ್ಪ ಕರ್ಕೊಂಡು ಹೋಗ್ತಿದ್ದು ಹಂದಿ ಚಿಕ್ಕರ ಕಾಲೋನಿ ಇತ್ತು, ಅಲ್ಲಿ ಕರ್ಕೊಂಡು ಹೋಗಿ ಇವತ್ತಿಗೂ ನನಗೆ ಅವರೆಲ್ಲ ಫ್ರೆಂಡ್ಸು, ಇವಾಗಲೂ ಟಚ್ಚಲ್ಲಿದ್ದಾರೆ. ಅಂದರೆ ನನ್ನಪ್ಪ ಆವಾಗಲೇ ಜಾತಿ ಇರ್ಬೋದು ಅಥವಾ ತಾರತಮ್ಯ ಇರ್ಬೋದು ಎಲ್ಲವನ್ನು ನನಗೆ ಹೇಳ್ಕೊಡ್ಲಿಲ್ಲ. ಅವ್ರು ಬದುಕಿದ್ರು. ಅವರನ್ನು ನೋಡಿ ನನಗೆಲ್ಲ ಒಂದು ಕಡೆ ಒಂದು ಅವರ ಕೊಡುಗೆ ತುಂಬ ದೊಡ್ಡ ಇದು ನನಗೆ. ಸೊ ರೈಟ್. ಸುಮನ್ನು ಕಿತ್ತೂರಿಂದ ಕೊಡಗು ಹೋಗಿ ಕಾವೇರಿ ಆಗಿ ನಂತರ ಅಲ್ಲೇ ತಿರ್ಗಾ ಸುಮನ್ನೇ ಆಗಿ ಬೆಂಗಳೂರಿಗೆ ಬರ್ತೀರಾ. ಹೌದು. ಈ ಬೆಂಗಳೂರಿಗೆ ಬಂದಿದ್ದ ಟ್ರಾನ್ಸ್ಫಾರ್ಮೇಶನ್ ಹೇಗಾಯ್ತು, ಯಾಕಾಯ್ತು? ಸಿನಿಮಾಗೋಸ್ಕರನಾ? ಸಿನಿಮಾಗೋಸ್ಕರ ಅಂತ ನಾನು ಬರಲೇ ಇಲ್ಲ ಆ್ಯಕ್ಚುಲಿ. ಆದರೆ ಸಿನಿಮಾದ ಎಲ್ಲ ಪರಿಕರಗಳು ನನಗೆ ಗೊತ್ತಿತ್ತು. ನಾನು ಅಪ್ಪ ಟೆಂಟಲ್ಲಿ ವರ್ಕ್ ಮಾಡ್ತಾ ಇದ್ದಾಗ, ಅಪ್ಪ ಟೆಂಟ್ಗಳನ್ನ ಇಟ್ಕೊಂಡಿದ್ದಾಗ ನನಗೆ ಎಷ್ಟು ಸ್ಪಷ್ಟವಾಗಿ ಸಿನಿಮಾ ಬಗ್ಗೆ ಗೊತ್ತಿತ್ತು ಅಂತ ಹೇಳಿದ್ರೆ, ನಾನು ರೀಲ್ ಹೇಳ್ತಾ ಇದ್ದೆ, ಅಪ್ಪ ಇನ್ನೊಂದು 5 ನಿಮಿಷಕ್ಕೆ ರೀಲ್ ಚೇಂಜ್ ಆಗುತ್ತೆ, ಬಂದು ಚೇಂಜ್ ಮಾಡಿ ಅಂತ ಓಡಾಗಿ ಹೇಳ್ತಿದ್ದೆ. ಅಪ್ಪ ಚೇಂಜ್ ಆಯ್ತು ಅಂತ. ಇದು ಯಾವ ವಯಸ್ಸಿನಲ್ಲಿ? ನಂದು ಯಾವ ವಯಸ್ಸಲ್ಲ, ಚಿಕ್ಕ ವಯಸ್ಸಿಂದ ಅಪ್ಪನ ಜೊತೆಗೆ. ಆಲ್ಮೋಸ್ಟ್ ನಾನು 3ನೇ ಕ್ಲಾಸು 4ನೇ ಕ್ಲಾಸು 5ನೇ ಕ್ಲಾಸು ಪೂರ್ತಿ ನನಗೆ 7th ಸ್ಟ್ಯಾಂಡರ್ಡ್ ಅಲ್ಲಿ, ನನಗೆ 7ನೇ ಕ್ಲಾಸಲ್ಲಿ ನನಗೆ ಪ್ರತಿಯೊಂದು ಗೊತ್ತು. ಯಾವುದು ಥಿಯೇಟರ್ಗೆ ಇದು ಬರುತ್ತೆ, ರೀಲ್ ಬರುತ್ತೆ. ಆಮೇಲೆ ನೈಟು ನಮ್ಮಪ್ಪ ತುಂಬ ಚೆನ್ನಾಗಿ ಇದು ಮಾಡೋರು. ಏನಂತ ಹೇಳಿದ್ರೆ, ಆ ನೈಟ್ ಹಾಕೊಟ್ಬಿಡೋರು, ಎಲ್ಲೆಲ್ಲಿ ಗ್ರೈನ್ಸ್ ಬರುತ್ತೆ ಹೇಳು ಅಂತ ಹೇಳೋರು. ನಾನು ಕೂತ್ಕೊಂಡು ನೋಡ್ತಾ ಇದ್ದೆ. ನೋಡ್ಬಿಟ್ಟು ಅವಾಗೆಲ್ಲ ಏನು ಮಾಡೋರು ಅವರು, ಹಳೆ ಸಿನಿಮಾಗಳನ್ನ ತರೋರು. ಹಳ್ಳಿಗಳಿಗೆ ಹೊಸ ಸಿನಿಮಾಗಳು ಬರ್ತಾ ಇದ್ವು. ಹಳೆ ಸಿನಿಮಾಗಳು, ಅಣ್ಣವ್ರ ಸಿನಿಮಾಗಳು, ವಿಷ್ಣುವರ್ಧನ್ ಸರ್ ಸಿನಿಮಾಗಳು, ಈ ಥರದವು ಬರ್ತಾ ಇದ್ವು. ಅವಾಗ ನನಗೆ ಹಾಕ್ಬಿಟ್ಬಿಟ್ರೆ ನನಗೆ ಏನು ಅಂತ ಗೊತ್ತಾಗ್ತಿಲ್ಲ. ನಮ್ಮಪ್ಪ ನಾನು ಎಂಗೇಜ್ ಮಾಡೋರು. ನಾನು ನೋಡ್ತಾ ಹೋಗೋದು. ಅಪ್ಪ 5ನೇ ರೀಲಲ್ಲಿ ಮುಖನೇ ಕಾಣಿಸಲ್ಲ ಯಾರ್ದು. ಆಯ್ತಾ, ಬರ್ದಿಟ್ಕೊಳ್ತಾ ಇದ್ದೆ. ಅದು ಎಷ್ಟು ದಿನ ಇರುತ್ತೋ ಸಿನಿಮಾ, ಅಲ್ಲಿ ತನಕ ಹೋಗೋದು, ಕೂತ್ಕೊಂಡು ಬರೆಯೋದು. ಆ ರೀಲ್ ಬಂದಾಗ ನೋಡೋದು, ಮತ್ತೆ ಪುನಃ ವಾಪಸ್ಸು. ಅಪ್ಪ ಅದು ಮುಖ ಬರಲಿಲ್ಲ, ಅಪ್ಪ ಅದು ಉಜ್ಜೋಗ್ಬಿಟ್ಟಿದೆ, ಅದು ಅಪ್ಪ ಏನು ಕಾಣಿಸ್ಲಿಲ್ಲ, ಅಪ್ಪ ಚಿರಿಲ್ಲ ಬರುತ್ತೆ, ಅದರಲ್ಲಿ ಮಿಣಿ 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 ಎಲ್ಲ ಬರುತ್ತೆ. ಆದರೆ ನಂಗೆ ಗೊತ್ತಿಲ್ಲ, ಅದನ್ನ ಟೆಕ್ನಿಕಲಿ ಹೇಳೋದು ನಮ್ಗೆ ಗೊತ್ತಿಲ್ಲ, ಬಟ್ ನನಗೆ ಗೊತ್ತು. ಆಮೇಲೆ ಇದು ಯಾರು ಅಂಕಲ್ ಇದ್ದಾರೆ, ಅಂಕಲ್ ರೀಲ್ ಮುಗಿಯುತ್ತೆ ಇವಾಗ ನೋಡಿ, ಓಡ್ ಬಂದ್ಬಿಡೋರು ಅವರು. ಸೊ ನಾನು ಟಿಕೆಟ್ ಹರಿಸ್ತಾ ಇದ್ರು ನಮ್ಮಪ್ಪ, ಟಿಕೆಟ್ ಹರಿಸೋರು. ನನಗೆ ಅವಾಗ ಅಂದರೆ ಗೊತ್ತಿಲ್ಲ, ಅವ್ರಿಗೂ ಗೊತ್ತಿಲ್ಲ ನಾನು ಸಿನಿಮಾ ಮೇಕರ್ ಆಗ್ತೀನಿ ಅಂತ ಹೇಳ್ಬಿಟ್ಟು. ಅವಾಗ ಸಿನಿಮಾ ದುಡ್ಡುಗಳನ್ನ ತಗೊಳ್ಳೋ, ಅಂದರೆ ಟಿಕೆಟ್ ಕೊಟ್ಟು ದುಡ್ಡು ತಗೊಳ್ಳೋರು, ಕಾಯಿನ್ಸ್ಗಳು ಬರೋವು. ನೈಟ್ ಎಲ್ಲ ಕೂತ್ಕೊಂಡು ಅದನ್ನು ಎಣ್ಸೋರು, ಅದು ಓನರ್ ಕೊಡಬೇಕಲ್ಲ ಅಂತೇಳಿ. ಅವಾಗ ಹೇಳೋರು ಅವರು, ಯಾರು ಓನರ್ ತೀರ್ಕೊಂಡಿದ್ರು, ಅವ್ರ ಪಾರ್ಟ್ನರು, ಅವ್ರ ಮಗ ಅದನ್ನು ನಿರ್ವಹಿಸ್ಕೊಂಡಿದ್ರು. ಪೇರು ಅಂದ್ಬಿಟ್ಟು ಅವ್ರ ಹೆಸರು. ಅವ್ರಿಗೆ ಹೇಳೋರು ಅವರು, ನೋಡು ಪೇರು, ಕೂಲಿ ನಾಲಿ ಮಾಡ್ಕೊಂಡ್ಬಂದ್ಬಿಟ್ಟು ನೋಡು, ಹಿಂಗೆ ಕಾಯಿನೆಲ್ಲ ತೊಗೊಂಬಂದು ನಮಗೆ ಕೊಡ್ತಾರೆ ದುಡ್ಡನ್ನ, ನೀನು ಒಳ್ಳೆ ಸಿನಿಮಾ ಹಾಕ್ಬೇಕು ಯಾವಾಗ್ಲೂ ಥಿಯೇಟ್ರಲ್ಲಿ ಅಂತ ಹೇಳೋರು. ಅದೆಷ್ಟು ನನಗೆ ಬಲವಾಗಿತ್ತು ಅಂತ ಹೇಳಿದ್ರೆ, ನಾನು ಸರ್ ಹತ್ರ, ಅಗ್ನಿಶ್ರೀಧರ್ ಸರ್ ಹತ್ರ ಹೇಳಿದಾಗ, ನನ್ನ ಗುರುಗಳ ಹತ್ರ, ಅವ್ರಿಗೆ ಭಾಳ ಅದು ಇಷ್ಟವಾದ ಒಂದಿದು. ಸೊ ಈ ಥರದವೆಲ್ಲ ಅಂದರೆ ಸಿನಿಮಾ ಮೇಕಿಂಗ್ ಒಂದ್ಬಿಟ್ಟು ಅದರ ಒಂದು ಅನುಭವ, ಮತ್ತು ಅದ್ರದ್ದೊಂದು ಕನಸು, ಆಮೇಲೆ ಅದ್ರದ್ದೊಂದು ಪಯಣ ಇದೆ ಅಲ್ಲ, ಇಟ್ಸ್ ಎ ಟೂರಿಂಗ್ ಟಾಕೀಸ್ ಪಯಣ ನನ್ನದು. ಆ ಟೂರಿಂಗ್ ಟಾಕೀಸ್ ಪಯಣ ನನಗೆ ಗೊತ್ತು ಸಿನಿಮಾ ಅಂದರೆ ಅಂತ. ಬಟ್ ಯಾವತ್ತೂ ನಾನು ಸಿನಿಮಾ ಮೇಕರ್ ಆಗಬೇಕು ಅಥವಾ ಆ್ಯಕ್ಟ್ ಮಾಡಬೇಕು ಅಥವಾ ಇನ್ನೊಂದು ಯಾವತ್ತೂ ಕನ್ಸ್ಕೊಳ್ಳೋಲ್ಲ. ಹಾಗಾದ್ರೆ ಬೆಂಗಳೂರಿಗೆ ಬಂದಿದ್ದು ಹೋದೀಗ? ನಾನು ಬೆಂಗಳೂರಿಗೆ ಬಂದಿದ್ದು ಹೇಗೆ ಅಂತ ಹೇಳಿದ್ರೆ, ಕೆಲಸದ ನಿಮಿತ್ತ ಬಂದೆ ನಾನು. ನನಗೆ ತಂದೆಯವರು ತುಂಬ ಸಣ್ಣ ವಯಸ್ಸಿಗೆ ತೀರ್ಕೊಂಬಿಟ್ರು. ನನಗೆ 15 ಇತ್ತು, 14-15 ಇತ್ತು ವಯಸ್ಸು. ತಂದೆ ತೀರ್ಕೊಂಡ್ರು. ತಂದೆ ತೀರ್ಕೊಂಡ ನಂತರ ನನಗೆ ನಮ್ಮ ತಂದೆಯವರು ಬದುಕಿದ್ದಾಗಲೇ ಅವರ ಏನು ಆರ್ಥಿಕ ಮಟ್ಟ ಚೆನ್ನಾಗಿರಲಿಲ್ಲ. ಅದೇ ಈ ಟೆಂಟ್ದು ಹುಚ್ಚಿಡಿಸ್ಕೊಂಡು ಎಲ್ಲವನ್ನೂ ಮಾರಿದರು, ಎಲ್ಲವೂ ಕೂಡ ಏನೂ ಇರಲಿಲ್ಲ. ಆಮೇಲೆ ತುಂಬ ತಡವಾಗಿ ನಾನು ಅವ್ರಿಗೆ ಹುಟ್ಟಿದ್ದು, ಅವ್ರಿಗೆ ಅಂದರೆ ಜನ್ಮ ಕೊಟ್ಟಿದ್ದು. ಅವ್ರಿಗೆ ಒಂದು 40 ಆಗಬೇಕಾದ್ರೆ ನಾನು ಹುಟ್ಟಿದ್ದಂತೆ ಅವರಿಗೆ. ಸೊ ಹಾಗಾಗಿ ಏನಾಯಿತು, ತಡವಾದ ಒಂದು ಮಕ್ಕಳು ಮತ್ತು ಆರ್ಥಿಕ ಮುಗ್ಗಟ್ಟು ಎಲ್ಲವನ್ನೂ ಸೇರಿ ತಂದೆಯವರು ಬೇಗ ಹೋಗ್ಬಿಟ್ರು. ಅವರು ಹೋದ ನಂತರ ಏನಾಯಿತು, ನನಗೆ ತಮ್ಮ ಇದ್ದ, ತಾಯಿಯವರಿದ್ದರು. ನನಗೆ ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ತಂದೆ ಅಷ್ಟೊಂದು ಕಲಿಸಿದ್ರಲ್ವ ನನಗೆ,
ಆ ಕಲಿಕೆಯಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ ಏನಾದರೂ ಒಂದು ಮಾಡಬೇಕಲ್ಲ. ನನಗೆ ನಮ್ಮಲ್ಲೆಲ್ಲ ಏನಾಗ್ತಾ ಇತ್ತು ಶ್ರಮ, ಒಂದು 13 ವರ್ಷಕ್ಕೆಲ್ಲ ಮದುವೆ ಮಾಡಿ ಕಳಿಸ್ಬಿಡೋರು. ತುಂಬ ನಮ್ಮಲ್ಲಿ ನಿಮ್ಗೆ ಗೊತ್ತಿದೆ, ನಮ್ಮ ಎಲ್ಲರಲ್ಲೂ ಇರುತ್ತೆ, ಬಟ್ ಆದರೆ ನಮ್ಮ ಊರಲ್ಲಿ ಗೌಡ ಕಮ್ಯುನಿಟಿಲಿ ಅಲ್ಲಿ ಏನಾಗಿತ್ತು, ಒಂದು 13 ವರ್ಷ ಮಗು ದೊಡ್ಡವಳಾಯಿತು ಅಂತ ಹೇಳಿದ್ರೆ ಮದುವೆ ಮಾಡಿ ಕಳಿಸ್ಬಿಡೋರು. ಅದನ್ನು ನನ್ನ ತಂದೆ ತಡೆದ್ರು ಅವಾಗ. ಎಷ್ಟು ಅಂತ ಹೇಳಿದ್ರೆ ನನಗೆ ಹೇಗೆ ಹೇಳಬೇಕು ಅಂತ ಗೊತ್ತಿಲ್ಲ. ಒಬ್ಬ ತಂದೆ, ನಾನು ಯಾಕೆ ಇವತ್ತಿಗೂ ಈ ಕ್ಷಣಕ್ಕೂ ನಾನು ನನ್ನ ತಂದೆ ಬಗ್ಗೆ ಮಾತಾಡ್ತೀನಿ. ನಾನು ಒಂದು 12ನೇ ವಯಸ್ಸಿಗೆ ದೊಡ್ಡವಳಾಗ್ಬಿಡ್ತೀನಿ. ನಾನು ಹೋಗಿ ಹೇಳೋದು ನಮ್ಮ ತಂದೆಯವರಿಗೆ, ಅಪ್ಪ ನಾನು ಋತುಮತಿ ಆಗಿದ್ದೀನಿ. ನಮ್ಮ ತಂದೆಯವರು ತಾವು ಹುಟ್ಟಿರೋ ಒಂದು ಪಂಚೆನ ನನಗೆ ಕೊಟ್ಟು, ನನಗೆ ಆ ಒಂದು ಪೀರಿಯಡ್ ಟೈಮ್ ಅಂತ ಬಂದಾಗ ಒಬ್ಬ ಮುಸ್ಲಿಂ ಮನೆಗೆ ಬಿಡ್ತಾರೆ. ಅಲ್ಲಿ 4-5 ಹೆಣ್ಮಕ್ಳು ಇರ್ತಾರೆ, ಅಲ್ಲಿ ಕರ್ಕೊಂಡೋಗಿ ಬಿಡ್ತಾ ಇರ್ತಾರೆ. ಮನೆಗೆ ಹೇಳೋದಿಲ್ಲ, ಮಗಳು ಆಗಿದ್ದಾಳೆ ಅಂದರೆ ಮನೆಯವರೆಲ್ಲ ಸೇರಿ ಮದುವೆ ಮಾಡಿಬಿಡ್ತಾರೆ ಅಂತ ಹೇಳ್ಬಿಟ್ಟು ಅಂತ. ಸತತವಾಗಿ ನಾನು SSLC ಪಾಸ್ ಆಗೋ ತನಕ ನನ್ನ ತಂದೆ ನಾನು ಮುಚ್ಚಿಟ್ಟುಕೊಂಡ ಗೌಪ್ಯ ಅದು. ಎಲ್ಲಾದರೂ ಕೇಳಿದ್ದೀರಾ? ಆ ಥರ ತಂದೆ ನಾನು ನೋಡೋಕ್ಕೆ ಸಾಧ್ಯನೇ ಇಲ್ಲ. ಮನೆಯಲ್ಲಿ ಮದುವೆ ಮಾಡಿ ಕಳಿಸ್ಬಿಡ್ತಾರೆ ಅನ್ನೋ ಭಯಕ್ಕೆ ಎಲ್ಲರೂ ಒತ್ತಡ ಹಾಕ್ತಾರೆ, ಮದುವೆ ಮಾಡಿ ಮಗುಗೆ ಆಯ್ತಲ್ಲ ಇದು ಅಂತ ಹೇಳ್ಬಿಟ್ಟು. ಬಟ್ ಇಲ್ಲ, ನೀನು ಓದಬೇಕು, ನೀನು ಹೇಗಾದರೂ ಮಾಡಿ SSLC ಪಾಸ್ ಆಗಬೇಕು, SSLC ನೀನು ಮಾಡ್ಕೊ, ಆಮೇಲೆ ನೋಡೋಣ ಅದಕ್ಕೆ ಏನಾಗುತ್ತೋ ಇದು. ಜೊತೆಲಿ ಒಂಥರ ಊರಲ್ಲಿ ಯಾವಾಗಲೂ ಹೇಳ್ತಾರೆ, ನಾನು ಒಂದು ನಮ್ಮ ಅಪ್ಪಂದು ಶಾಡು ಅಂತ, ಪಿಟ್ಟಣ ಅಂದರೆ ಸಾಕು ಒಂದು ಮುಖ ಹಿಂಗೆ ಬರುತ್ತೆ ಅಂತ ಹೇಳ್ತಾರೆ ಅವರು. ಈ ಅನುಭವಗಳಿದೆಲ್ಲ ತುಂಬ ದೊಡ್ಡದು. ಆ ಅನುಭವ ನನ್ನ ಮೂಲತಃ ನನ್ನ ತಂದೆಯವರಿಂದ ಸಿಕ್ಕಿದ್ದು. ಮತ್ತೆ ಅವರನ್ನ ಈ ಕ್ಷಣಕ್ಕೂ ನಾನು ಮರೆಯೋಕ್ಕೂ ಆಗಲ್ಲ. ಅದೇ ಗೊತ್ತಾಗ್ತಾ ಇದೆ, ಇಲ್ಲೇ ಕಾಣಿಸ್ತಾ ಇದ್ದಾರೆ. ಇಲ್ಲ, ಅವ್ರ ಬಗ್ಗೆ ನಾನು ಎಲ್ಲೂ ಮಾತಾಡಿಲ್ಲ. ಮಾತಾಡುವಂತ ಸಂದರ್ಭ ನೀವು ಒದಗಿಸ್ಕೊಟ್ರಿ ಇಲ್ಲಿ. ಥ್ಯಾಂಕ್ ಯು. ಇಲ್ಲ, ನೀವು ಬೆಳೆದು ಬಂದ ಹಾದಿಯಲ್ಲೇನೆ ನಿಮ್ಮ ಕೆಲಸಗಳನ್ನು ಗುರುತಿಸ್ಕೋಬೇಕಾಗತ್ತೆ. ಸೊ ನೀವು ಇಲ್ಲಿ ಬೆಂಗಳೂರಿಗೆ ಬಂದಾಗ ನೀವು ಸಿನಿಮಾ ಸೇರೋದಕ್ಕಿಂತ ಮುಂಚೆ ನೀವು ಪತ್ರಕರ್ತರಾದ್ರಿ, ತುಂಬಾ ಸಣ್ಣ ವಯಸ್ಸಿನಲ್ಲೇ. ಹೌದು. ನಾನು ಅಲ್ಲಿ ನಿಮಗೆ ಇನ್ನೊಬ್ರು ತಂದೆ ರೂಪದಲ್ಲೇ ಒಬ್ರು ಸಿಕ್ಬಿಟ್ರು ಅನ್ಸುತ್ತೆ. ಇಲ್ಲ, ನಾನು ಅಗ್ನಿ ಶ್ರೀಧರ್ ಸರ್ ಅವರನ್ನ ತಂದೆ ಅಂತ ಹೇಳಲ್ಲ, ತಾಯಿ ಅಂತ ಹೇಳ್ತೇನೆ. ಓಕೆ. ಅದು ಹೇಗಿದೆ ಅಂತ ಹೇಳಿದ್ರೆ, ನೀವು ಅಲ್ಲಿ ಕೆಲಸ ಶುರು ಮಾಡಿದ ಅಲ್ಲೇ ಅಲ್ಲ, ಅಗ್ನಿ ಪತ್ರಿಕೆಯಲ್ಲಿ? ಇಲ್ಲ, ಬೇರೆ ಬೇರೆ ಪತ್ರಿಕೆಗಳಿಗೆ ಬರಿತಾ ಇದ್ದೆ. ಆ ಟೈಮಲ್ಲಿ ಅಗ್ನಿ ಶ್ರೀಧರ್ ಸರ್ ಅವರು ಇರಲಿಲ್ಲ, ಅವರ ಕಾರಣಾಂತರಗಳಿಂದ ನನಗೆ ಸಿಗಲಿಲ್ಲ ಆ ಟೈಮಲ್ಲಿ. ಅವ್ರನ್ನ ಹುಡ್ಕೊಂಡು ಬಂದು ಅವ್ರ ಜೊತೆ ಇರಬೇಕು ಅಂತ ಇರಬೇಕಾದ್ರೆ ಒಂದು 2-3 ವರ್ಷ ಬೇರೆ ಬೇರೆ ಜರ್ನಿಗಳು ನಡೆದಿದೆ. ಅದು ಅಂಥ ಒಂದು ಸಂತೋಷದ ಜರ್ನಿ ಆಗದೆ ಇದ್ದಿದ್ದರಿಂದ ಅದನ್ನು ನಾನು ಹಂಚ್ಕೊಳಕ್ಕೆ ಹೋಗಲ್ಲ, ತುಂಬ ಜನಕ್ಕೆ ನೋವಾಗುತ್ತೆ ಅದು. ಸೊ ಈ ಜರ್ನಿ ಹೇಗಿದೆ ಅಂತ ಹೇಳಿದ್ರೆ, ಯಾಕೆ ನನಗೆ ನನ್ನ ಗುರುಗಳು ಅಗ್ನಿ ಶ್ರೀಧರ್ ಸರ್ ನನ್ನ ಗುರುಗಳು. ಎಲ್ಲರೂ ಹೇಳ್ತಾರೆ ತಂದೆ ಸಮಾನರು ನೀವು ಹೇಳ್ದಂಗೆ ಅಂತ. ನಾನು ಯಾವತ್ತೂ ಅವ್ರನ್ನ ತಂದೆ ಅಂತ ಭಾವಿಸೇ ಇಲ್ಲ. ನಾನು ಅವರು ತಾಯಿ ಅಂತಲೇ ಅಂದ್ಕೊಂಡಿರೋದು. ಈ ಕ್ಷಣಕ್ಕೂ ನನಗೆ ತಾಯಿ ಅವರು. ಇಲ್ಲ, ವಿ ಆಲ್ ನೋ ಅವರು ನಿಮ್ಮ ಮೆಂಟರ್. ಹೌದು ಅನ್ನೋದು ಹೌದು. ನನಗೆ 14-15 ಇದ್ದಾಗ ನಮ್ಮ ತಂದೆಯವರು ತೀರ್ಕೊಳ್ತಾರೆ, ಪಿಟ್ಟಣ್ಣ ಅವ್ರು ತೀರ್ಕೊಳ್ತಾರೆ. ತೀರ್ಕೊಂಡಾಗ ನಾನು ಆಗ್ತಾನೆ ಅಗ್ನಿಲಿ ಶುರು ಮಾಡಿರ್ತೀನಿ, ಬರವಣಿಗೆ ಶುರು ಮಾಡಿರ್ತೀನಿ, ಪತ್ರಕರ್ತೆಯಾಗಿ ಅಲ್ಲಿ ಮುಂದುವರಿತಾ ಇರ್ತೀನಿ. ನನಗೆ ಸುದ್ದಿ ಬರುತ್ತೆ ಅಪ್ಪ ತೀರ್ಕೊಂಡಿದ್ದಾರೆ ಅಂತ ಹೇಳಿ. ಹೋಗ್ತೀನಿ ಊರಿಗೆ. ಹೋದಾಗ ಅಪ್ಪನ್ನ ಮಣ್ಣು ಮಾಡ್ತೀನಿ. ನಾನು ನನ್ನ ತಮ್ಮ ನಿಂತ್ಕೊಂಡಿದ್ದೀವಿ. ಮಣ್ಣು ಮಾಡಿಬಿಟ್ಟು ತಿರುಗಿ ನೋಡಿದಾಗ ಯಾರೂ ಇಲ್ಲ ಸಂಬಂಧಿಕರು. ಅಂದರೆ ಅಪ್ಪನ ಸಂಬಂಧಿಕರು ಇಲ್ಲ, ಮಿಕ್ಕದವರು ಇಲ್ಲ. ಸೊ ಏನು ಅಂತ, ವಾಟ್ ನೆಕ್ಸ್ಟ್ ಅಂತ ಹೇಳ್ಬಿಟ್ಟು, ನಾನು ಹೆಣ್ಮಗಳಾಗಿರೋದ್ರಿಂದ ಸಂಬಂಧಿಕರಿಗೆ ಏನಾಗುತ್ತೆ, ಚಿಕ್ಕ ವಯಸ್ಸಿಗೆ ತಂದೆ ತೀರ್ಕೊಂಡಿದೆ, ನಾವೇನಾದ್ರೂ ಜವಾಬ್ದಾರಿ ತಗೊಂಡ್ರೆ ಹೆಣ್ಮಕ್ಳಿಗೆ ಜವಾಬ್ದಾರಿ ನಾವು ತಗೊಳಕ್ಕಾಗಲ್ಲ ಅನ್ನೋದು. ಅಪ್ಪನ ಬಳಗ ತುಂಬ ದೊಡ್ಡದಿತ್ತು, ತುಂಬ ಸಿರಿವಂತರು ಕೂಡ ಹೌದು. ಬಟ್ ಆದರೆ ಜವಾಬ್ದಾರಿ ಅಂತ ಬಂದಾಗ ಪ್ರತಿಯೊಬ್ಬರೂ ಇದಲ್ಲ. ಸೊ ನನಗೆ ಆ ಕ್ಷಣಕ್ಕೆ ನನಗೇನು ಅಂತ ಹೇಳಿಬಿಟ್ಟು ತಿರುಗಿ ನೋಡಿದಾಗ ಯಾರೂ ಇಲ್ಲ. ಆದರೆ ನನಗೆ ಹಿಂಗೆ ತಿರುಗಿ ವಾಪಸ್ ಹಿಂಗೆ ನೋಡಿದ್ರೆ ನನಗೆ ಸರ್ ನಿಂತಿದ್ರು, ಅಗ್ನಿ ಶ್ರೀಧರ್ ಸರ್. ಇಲ್ಲ, ಸೊ ತಂದೆನೇ ಇಲ್ಲ, ಬ್ಲ್ಯಾಂಕ್ ಆಗಿ ಹೋಗಿದ್ದೀನಿ. ಮುಂದೇನು ಅನ್ನೋ ಗೊತ್ತಿಲ್ಲದಿರೋ ಒಂದು ಹೆಣ್ಮಗುಗೆ ತಾಯಿ ಸ್ಥಾನಕ್ಕೆ ಬರೋರು ಅಗ್ನಿ ಶ್ರೀಧರ್ ಸರು ಮತ್ತು ಅವರ ಧರ್ಮಪತ್ನಿ ಲತಾ ಶ್ರೀಧರ್ ಅವರು. ಸರು ಆವತ್ತು ಒಂದು ಸರು ಮತ್ತು ಅವರ ಕುಟುಂಬ ನನ್ನನ್ನು, ಇಲ್ಲ ಇದು ನಮ್ಮ ಕಂಪೌಂಡಲ್ಲೇ ಬೆಳೀಲಿ ಈ ಹೆಣ್ಮಗಳು. ಅವ್ರ ಮಿಸ್ಸಸ್ ಕೂಡ ಅದನ್ನೇ ಹೇಳ್ತಾರೆ, ಲತಮ್ಮ ಅವರು, ನಮ್ಮನೇಲೂ ಮಕ್ಕಳಿದ್ದಾವೆ, ಹಾಗೆ ಬೆಳ್ಕೊಳ್ಳಿ ಬಿಡಿ ಅಂತ ಹೇಳ್ಬಿಟ್ಟು ಅಂತ. ಸೊ ಹಾಗೆ ಆ ಇದರಲ್ಲಿ ನಾನು ಸರ್ದು ಒಂದು ಕುಟುಂಬಕ್ಕೆ, ಆ ಕಂಪೌಂಡಿಗೆ ನಾನು ಸೇರ್ಪಡೆ ಆಗ್ತೀನಿ. ಸೊ ಆ ಸೇರ್ಪಡೆ ಆದ ನಂತರ ನನಗೆ ಶ್ರೀಧರ್ ಸರ್ ಅವ್ರ ರೋಲು ನನ್ನ ಜೀವನದಲ್ಲಿ ಏನು ಅಂತ ಕೇಳಿದ್ರೆ,
ನನಗೆ ಮೆಂಟರು, ಗುರುಗಳು, ಸಿನಿಮಾಗಳನ್ನ ಮಾಡಿಸಿದ್ದಾರೆ, ಕಲಿಸಿದ್ದಾರೆ. ಯಾವ ಯೂನಿವರ್ಸಿಟಿಗೂ ಕಳಿಸ್ಲಿಲ್ಲ ಅವರು. ನಾನು ಅವ್ರನ್ನ ನೋಡ್ಕೊಂಡೇ ಬೆಳೆದೆ, ಅವ್ರನ್ನ ನೋಡ್ಕೊಂಡೇ ಓದಿದೆ, ಅವ್ರನ್ನ ನೋಡ್ಕೊಂಡೇ ಎಲ್ಲವನ್ನು ಕೂಡ ಇದನ್ನ ಮಾಡಿದೆ. ಆದರೆ ಎಲ್ಲಕ್ಕಿಂತ ಹೆಚ್ಚಾಗಿ ನನಗೆ ನನ್ನ ತಂದೆ ತೀರ್ಕೊಂಡ್ಬಿಟ್ರು ಅನ್ನೋದು, ಅಂದರೆ ಆ ಥರ ಒಂದು ಇದ್ದಂಥ ಒಬ್ಬ ವ್ಯಕ್ತಿ ತೀರ್ಕೊಂಡ್ಬಿಟ್ರಲ್ಲಪ್ಪ ಅನ್ನೋ ಒಂದು ಖಾಲಿತನ ಅವರು ಯಾವತ್ತೂ ಬಿಟ್ಕೊಡ್ಲಿಲ್ಲ. ಅವರು ಅದನ್ನು ಕಂಟಿನ್ಯೂಯೇಷನ್ ಆಗೋಯ್ತು ನನಗೆ. ಲತಮ್ಮ ಮತ್ತು ಶ್ರೀಧರ್ ಸರ್ ಇಬ್ರು ನನಗೆ ಅದನ್ನು ಖಾಲಿ ಬಿಡಕ್ಕೆ ಬಿಡಲಿಲ್ಲ, ಸ್ಪೇಸ್ನ ಕಂಟಿನ್ಯೂ ಮಾಡಿಬಿಟ್ರು. ಅಲ್ಲಿ ನನಗೆ ತಾಯಿಯಾಗಿ ನಿಂತವರು ಶ್ರೀಧರ್ ಸರ್. ಆಗ ಅಲ್ಲ, ಈ ಕ್ಷಣಕ್ಕೂ ಈಗ ನಿಮ್ಮ ಜೊತೆ ಮಾತಾಡ್ತಾ ಇರಬೇಕಾದ್ರೂ ಕೂಡ ತಾಯಿನೇ. ನನಗೆ ಸ್ವಲ್ಪ ತಾಯಿ ಪ್ರೀತಿ ಕಮ್ಮಿ ಇತ್ತು ಚಿಕ್ಕ ವಯಸ್ಸಲ್ಲಿ. ನಾನು ನಿಜವಾಗ್ಲೂ ಹೇಳ್ತೀನಿ, ನನಗೆ ಅಗಾಧವಾದ ಒಂದು ತಾಯಿ ಪ್ರೀತಿ ಸಿಕ್ಕಿದೆ ಅಂತ ಹೇಳಿದ್ರೆ ಅದು ಸರ್ ಕಡೆಯಿಂದ. ಓಕೆ, ಅವ್ರ ಜೊತೆಗೆ ಶ್ರೀಧರ್ ಅವರ ಜೊತೆಗೆ ಅಗ್ನಿ ಪತ್ರಿಕೆಯ ಜೊತೆಗೆ ನಿಮ್ಮ ಪತ್ರಕರ್ತ ವೃತ್ತಿ ಸಾಗಿ ಬಂತು. ಆಮೇಲೆ ನೀವು ಸಿನಿಮಾ ರಂಗಕ್ಕೆ ಬಂದ್ರಿ. ಮತ್ತು ಶ್ರೀಧರ್ ಅವರು ನಿಮ್ಮ ಅಗ್ನಿ ಬಳಗನೇ ಸಿನಿಮಾ ರಂಗಕ್ಕೆ ಬಂತು. ನಾವೆಲ್ಲ ಅಂದ್ಕೊಂಡಿರೋದು ಶ್ರೀಧರ್ ಅವರು ಚಿತ್ರರಂಗಕ್ಕೆ ಬಂದ ಕಾರಣದಿಂದ ನೀವುಗಳನ್ನು ಚಿತ್ರರಂಗಕ್ಕೆ ಬಂದ್ರಿ ಅಂತ. ಆದರೆ ಅದರಲ್ಲಿ ಏನೋ ಒಂದು ತಪ್ಪು ಕಲ್ಪನೆ ಇದೆ ಅಂತ ಗೊತ್ತಾಯಿತು. ಆ ಕಲ್ಪನೆಯನ್ನ ಅವರೇನೆ ತಮ್ಮ ಮಾತುಗಳಲ್ಲೇ ಹೇಳ್ತಾರೆ. ಕೇಳಿ, ನಿಮ್ಮ ಬಗ್ಗೆನೂ ಮಾತಾಡಿದ್ದಾರೆ. ಅವರ ವಿಡಿಯೋನ ನೋಡ್ಬಿಟ್ಟು ನಮ್ಮ ಮಾತುಕತೆಯನ್ನ ಮುಂದುವರ್ಸೋಣ. ಓಕೆ. ಸುಮನಾ ಕಿತ್ತೂರ್ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೆ. ನಾನು ಕಂಡ ಅತ್ಯಂತ ಕ್ರಿಯಾಶಾಲಿ ಮಹಿಳೆ, ಇವತ್ತು ಮಹಿಳೆ. ನಮ್ಮ ಅಗ್ನಿ ಪತ್ರಿಕೆಗೆ ಬರೆಯೋಕ್ಕೆ ಶುರು ಮಾಡಿದಾಗ ಆಕೆ ಇನ್ನೂ ಹುಡುಗಿ, 15-16 ವರ್ಷದ ಹೆಣ್ಣು ಮಗಳು. ಅತ್ಯಂತ ಕ್ರಿಯಾಶಾಲಿ, ಎಲ್ಲಷ್ಟು ಅಣುವಿನಷ್ಟು ಸೋಮಾರಿತನ ಇಲ್ಲ, ಮತ್ತು ಒಳನೋಟ, ತೀವ್ರವಾದ ಒಳನೋಟ. ನನ್ನ ಸಿನಿಮಾ ರಂಗಕ್ಕೆ ಕರ್ಕೊಂಬಂದದ್ದು ಒತ್ತಡ ಹಾಕಿ, ಉಪಾಯ ಮಾಡಿ, ನೀವು ಇದರಲ್ಲೂ ಒಂದು ಇದನ್ನು ಬಳಸ್ಕೊಂಡು, ಮಾಧ್ಯಮ ಬಳಸ್ಕೊಂಡು ಬಹಳಷ್ಟು ವಿಷಯ ಹೇಳಬಹುದು ನಿಮ್ಮ ಬದುಕಿನ ಬಗ್ಗೆ, ನಿಮ್ಮ ಅನುಭವಗಳ ಬಗ್ಗೆ ಅಂತ ಹೇಳ್ಕೊಂಬಂದಿದ್ದು ಅವಳೇ. ಏಕಾಂಗಿಯಾಗಿ ಅವಳೇ ಹೇಳ್ಕೊಂಬಂದಿದ್ದು. ಮತ್ತು ನಮ್ಮ ಎಲ್ಲ ಸಿನಿಮಾಗಳು, ಆ ದಿನಗಳು, ಕಳ್ಳರ ಸಂತೆ, ಸ್ಲಂಬಾಲ, ನನ್ನ ತಮಸ್ಸು, ಎದೆಗಾರಿಕೆ, ಕಿರುಗೂರಿನ ಗಯ್ಯಾಳಿಗಳು, ಎಲ್ಲ ಸಿನಿಮಾಗಳು ಇವತ್ತು ಸಾಕಷ್ಟು ನೀಟ್ ಸಿನಿಮಾಗಳು, ಒಳ್ಳೆಯ ಸಿನಿಮಾಗಳು, ಕೆಲವಂತೂ ಕಲ್ಟ್ ಸಿನಿಮಾಗಳು. ಆ ದಿನಗಳು, ಎದೆಗಾರಿಕೆ ಇವೆಲ್ಲ ಕಲ್ಟ್ ಸಿನಿಮಾಗಳು. ಆ ಸಿನಿಮಾಗಳು ಆ ರೀತಿ ಮೂಡಿ ಬರೋದಕ್ಕೆ ಏಕಾಂಗಿಯಾಗಿ ಕಡಿಮೆ ಅಂದರೂ 60-70% ಅವಳ ಕಾರಣ. ಯಾಕೆಂದರೆ ಎಳ್ಳಷ್ಟು ಸೋಮಾರಿತನ ಇರಲಿಲ್ಲ, ಮತ್ತು ಅವಳಿಗೆ ವಿಜುವಲ್ಸ್ ಬಗ್ಗೆ ಆಸಕ್ತಿ ಇತ್ತು. ಹೇಗೆ ಬರ್ತಾ ಇದೆ ಸ್ಕ್ರಿಪ್ಟ್ ಅನ್ನೋದನ್ನು ಹಗಲು ರಾತ್ರಿ ನೋಡ್ತಾ ಇದ್ಲು. ಮತ್ತು ಮ್ಯೂಸಿಕ್, ಆ ಮ್ಯೂಸಿಕ್ ಬಗ್ಗೆ ನನಗೆ ಭಾಳ ಜನ ಗೊತ್ತಿಲ್ಲ, ಮ್ಯೂಸಿಕ್ ಬಗ್ಗೆ ನನಗೆ ಭಾಳ ಆಸಕ್ತಿ ಇದೆ. ಆ ದಿನಗಳ ಸಮಯದಲ್ಲಿ ಮ್ಯೂಸಿಕ್ ಇದರಲ್ಲಿ ಏನು ನಡೀತು ಇಳೆಯರಾಜ ಜೊತೆ, ಆಕೆ ನಾನು ಕೂತ್ಕೊಂಡೆ ಅವ್ರ ಜೊತೆ ಮಾತನಾಡಿದ್ದು. ಅದೇ ಒಂದು ಸಾರಿ ಬೇರೆ ಸಮಯದಲ್ಲಿ ಹೇಳ್ತೀನಿ ನಾನು. ಅವಳ ನೋಟ ಏನಿತ್ತು, ನಮ್ದೇನಿತ್ತು, ಕೆಲವು ಇದರಲ್ಲಿ ಸಾಂಪ್ರದಾಯಿಕವಾಗಿ ಹೇಗೆ ತೊಗೊಂಡೋದ್ರು ಅವರು, ನಾನು ಬೇರೆ ರೀತಿ ಹೇಗೆ ಬಯಸಿದ್ದೆ ಕೆಲವು ಕಡೆ, ಅದನ್ನೆಲ್ಲ ಹೇಳ್ತೀನಿ. ಆದರೆ ಆಕೆಯ ಬಗ್ಗೆ ಇವತ್ತೂ ಕೂಡ ಎಲ್ಲಷ್ಟು ಸೋಮಾರಿತನ ಇಲ್ಲ. ಅದು ಆಕೆ ಬರವಣಿಗೆ ಇರಬಹುದು, ಆ ತಾಜಾ ಬರವಣಿಗೆ ಎಲ್ಲ ಸಾಹಿತಿಗಳನ್ನು ಬೆರಗುಗೊಳಿಸಿತ್ತು. ಹಾಗೆಯೇ ಸಿನಿಮಾ ಇರಬಹುದು, ಸಿನಿಮಾದಲ್ಲಿ ತೊಡಗಿಕೊಳ್ತಿದ್ದ ರೀತಿ ಬೇರೆಯವ್ರು ಬಿಡಿ. ಗಿರೀಶ್ ಕಾರ್ನಾಡ್ ಪ್ರೈಸ್ ಮಾಡಿದ್ದಾರೆ, ದುನಿಯಾ ಸೂರಿ ಪ್ರೈಸ್ ಮಾಡಿದ್ದಾರೆ. ಅದೇ ರೀತಿ ಇವತ್ತು ಕೊಡಗಿನಲ್ಲಿ ತೋಟಗಾರಿಕೆ ಮಾಡ್ತಿದ್ದಾಳೆ. ಮೈ ಗಾಡ್, ಹೆಜ್ಜೆ ಕೇಳಿಸ್ಕೊಳ್ಳೋಕೆ ಗಾಬರಿ ನನಗೆ. ಇನ್ನೆಲ್ಲಿ ಸೆಳೆದು ಬಿಡ್ತಾಳೋ, ಬೆಂಗಳೂರು ಬಿಟ್ಟು ಅಲ್ಲೋಗಿ ಸೆಟ್ಲ್ ಹಂಗೆ ಮಾಡ್ತಾಳೋ ಅಂತ. ಅಂಥ ಮಹಿಳೆ ಅದು. ನಿಜಕ್ಕೂ ನಾನು ಬಹಳ ಹೆಮ್ಮೆ ಪಡುವ ಒಂದು ಹೆಣ್ಣು ಜೀವ. ನಮಸ್ಕಾರ. ಸುಮನಾ ಅವರೇ, ನಿಮ್ಮ ತಾಯಿಯವರು ನಿಮ್ಮ ಬಗ್ಗೆ ಮಾತಾಡಿದ್ರು. ನಾವು ಇಷ್ಟು ದಿನ ಒಂದು ಮಿಸ್ಕನ್ಸೆಪ್ಷನ್ನಲ್ಲಿ ಇದ್ವಿ. ಅಗ್ನಿ ಶ್ರೀಧರ್ ಅವರು ಸಿನಿಮಾ ರಂಗಕ್ಕೆ ಬಂದ ಕಾರಣದಿಂದ ಅವರ ತಂಡದಲ್ಲಿದ್ದವರೆಲ್ಲರೂ ಸಿನಿಮಾಗೆ ಬಂದರು ನಿಮ್ಮನ್ನು ಸೇರಿ ಅಂತ. ಆದರೆ ಅವರು ಹೇಳ್ತಿದ್ದಾರೆ ಅವರು ಸಿನಿಮಾ ರಂಗಕ್ಕೆ ಬರೋದಕ್ಕೆ ಕಾರಣ ನೀವು ಅಂತ. ಏನು ಆಶ್ಚರ್ಯ ಇದು. ಆ್ಯಕ್ಚುಲಿ ನಾನು ಕಾರಣ ಅಂತೂ ಅಲ್ಲ. ಅಂದರೆ ಗುರುಗಳು ಹೇಳಿದ್ರು ಕಾರಣ ಅಂದರೆ ಎಲ್ಲ ಒಂದು ಕಡೆ ನನಗೆ ಸರ್ ಬಗ್ಗೆ ನಾನು ಸ್ಟಡಿ ಮಾಡ್ತಾ ಅವ್ರು ಮಾಡಿದ ಸಿನಿಮಾಗಳು ಮತ್ತು ಸಿನಿಮಾಗೆ ಇದ್ದಂಥ ಆಸಕ್ತಿ ಅವರಿಗೆ, ಮತ್ತು ಲಂಕೇಶ್ ಅವ್ರ ಜೊತೆಗೆ ಒಡನಾಟ ಅವ್ರದ್ದು, ಆಮೇಲೆ ಸಿನಿಮಾನ ಅಂದರೆ ನಟಿಸಿದ್ರು ಕೂಡ. ಹೌದು, ತುಂಬ ಸಿನಿಮಾಗಳು ನಟಿಸಿದ್ರು, ನಾನು ನೋಡಿದ್ದೆ ಅದು. ನಾನು ಅದೇ ಹೇಳೋದು, ಸರ್ನ ಸ್ಟಡಿ ಮಾಡ್ತಾ ಇದ್ದೆ. ಸಿನಿಮಾ ಬಗ್ಗೆ ಎಷ್ಟು ಅವ್ರಿಗೆ ಅಥೆಂಟಿಕ್ ಆಗಿ ಮಾತಾಡ್ತಾ ಇದ್ರು ಮತ್ತು ಬರಿತಾ ಇದ್ರು. ಆಮೇಲೆ ಕೆಲವೊಂದು ಸಿನಿಮಾಗಳನ್ನ ನಾನು ನೋಡ್ತಾ ಇದ್ದ ಸಿನಿಮಾಗಳನ್ನ
ನಮ್ಮದು ನೋಟ ಬೇರೆ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ಹಂಗೆ ಹೇಳಕ್ಕೆ ಹೋದರೆ ನಮ್ಮ ತಂದೆ ಸಿನಿಮಾದ ಪರಿಕರಗಳು ನನಗೆ ಗೊತ್ತಿತ್ತು ನಮ್ಮ ತಂದೆಯಿಂದ. ಆದರೆ ಸಿನಿಮಾ ಅಂದರೆ ಏನು, ಮತ್ತು ಸಿನಿಮಾದ ಭಾಷೆ ಏನು, ಸಿನಿಮಾನ ಹೇಗೆ ಓದಬೇಕು, ಇವೆಲ್ಲ ಗೊತ್ತಾಗಿದ್ದು ಹೇಗೆ ಅಂತ ಹೇಳಿದ್ರೆ ಸರ್ ಬರೀತಿದ್ದಂಥ ಬರವಣಿಗೆಗಳಿಂದ. ಒಂದು ಸಿನಿಮಾ ಬಗ್ಗೆ ಅವ್ರು ಬರೆದ್ರೆ ಅದನ್ನು ಎಷ್ಟು ಒಳನೋಟ ಇಟ್ಕೊಂಡು ಬರಿತಾ ಇದ್ರು ಅಂತ ಹೇಳಿದ್ರೆ ನನಗದು ಅನ್ನಿಸ್ತಾ ಇತ್ತು, ಸರ್ ಯಾಕೆ ಸಿನಿಮಾಗೆ ಬರಬಾರ್ದು. ಯಾಕಂದರೆ ಆಗಲೇ ಅವ್ರದ್ದು ಬರವಣಿಗೆ ಸ್ಟಾರ್ಟ್ ಆಗಿತ್ತು, ದಾದಾಗಿರಿಯ ದಿನಗಳು ಬರ್ತಾ ಇತ್ತು, ಎದೆಗಾರಿಕೆ ಇತ್ತು, ಬೇಕಾದಷ್ಟು ಅವ್ರು ಬರಿತಾ ಇತ್ತು. ನನಗೆ ನಾನು ಸಿನಿಮಾ ಜರ್ನಲಿಸ್ಟ್ ಆಗಿ ನನ್ನನ್ನು ಮಾಡಿದ್ರಿಂದ ಸರೇ ಸಿನಿಮಾ ಸೆಕ್ಷನ್ಗೆ ನನ್ನನ್ನು ಹಾಕಿದ್ದು. ಸೊ ಸಿನಿಮಾ ಬರೀ ನೀನು ಅಂತ ಹೇಳ್ಬಿಟ್ಟು ಅಂತ. ಆ ಬರಿತಾ ಬರಿತಾ ನನಗೇನು ಅನ್ನಿಸ್ತು ಅಂತ ಹೇಳಿದ್ರೆ, ನಾನು ಇವಾಗ ಸಿನಿಮಾಗಳನ್ನ ನೋಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಸರ್ ಮಾತಾಡ್ತಾ ಇದ್ದಂಥ ಒಂದು ಆಳ ಆಗಲ್ಲ, ನಾವು ನೋಡ್ತಾ ಇದ್ದಂಥ ಸಿನಿಮಾಗಳದ್ದು ಆಳ ಆಗಲ್ಲ, ಕಂಪ್ಯಾರಿಸನ್ ಮಾಡಿದಾಗ ನನಗೆ ಅನ್ನಿಸ್ತಾ ಇತ್ತು ಏನೂ ಇಲ್ಲ ಇಲ್ಲಿ, ಏನು ನಡೀತಾ ಇಲ್ಲ ಕನ್ನಡ ಒಂದು ಭಾಷೆಯಲ್ಲಿ. ನಾನು ಅವಾಗ ಒಂದು ಹಂತಕ್ಕೆ ಓಕೆ ಸುಮ್ಮನಿರಪ್ಪ ಅಂತ ಹೇಳಿದ್ರೆ, ಯಾಕಂದರೆ ತುಂಬ ಬ್ಯುಸಿ ಇದ್ದಂಥ ಕಾಲ ಸರ್ ಅದು. ಹೇಗೆ ಅಂತಂದರೆ ತುಂಬ ಕತೆ ಇದೆ ಅದು ಆ ಟೈಮಲ್ಲಿ ನಾನು ಶ್ರೀಯುತ ದೇವನೂರು ಮಹಾದೇವ ಸರ್ಗೂ ಕೂಡ ನಾನು ಇನ್ಫ್ಲೂಯೆನ್ಸ್ ಮಾಡಿದ್ದೀನಿ, ದಯವಿಟ್ಟು ಹೇಳಿ ಶ್ರೀಧರ್ ಸರ್ ಅವ್ರಿಗೆ ಸಿನಿಮಾ ಮಾಡೋದಕ್ಕೆ ಅಂತ. ಖಂಡಿತ ಅವರು ಕೂಡ ಹೇಳಿದ್ರು ಅವರು. ಸೊ ಎಷ್ಟು ಅಂತ ಹೇಳಿದ್ರೆ ಸರ್ದು ಸುತ್ತಮುತ್ತ ಯಾರೆಲ್ಲ ಇದ್ದಾರೋ ಅವ್ರಗಳಿಗೆಲ್ಲರಿಗೂ ನಾನು ಹೇಳ್ತಾ ಇದ್ದಿದ್ದು, ಇಲ್ಲ ಸಿನಿಮಾ ಮಾಡಲಿ ಅವರು, ಯಾಕಂದರೆ ತುಂಬ ವಿಷಯಗಳನ್ನ ವಿಜುವಲ್ ಮುಖಾಂತರ ಹೇಳ್ಬೋದು, ಅವರು ಬರವಣಿಗೆ ಮುಖಾಂತರ ಬರ್ತಾ ಇದೆ. ಬಟ್ ಸರ್ಗೆ ವಿಜುವಲ್ ಎಲ್ಲ ಇಲ್ಲಿರೋ ಎಲ್ಲರಿಗಿಂತನೂ ತುಂಬ ಚೆನ್ನಾಗಿ ಅವ್ರಿಗೆ ಗೊತ್ತಿದೆ ಅದು ಅಂತ ಹೇಳಿ ಅಂತ. ಸೊ ಇದೇನೋ ಒಂದು ಪ್ರಯತ್ನ ಅಷ್ಟೇ, ಒಂದು ಸೀಡ್ ಅಷ್ಟೇನೆ, ಎಲ್ಲರ ಪ್ರಯತ್ನಗಳನ್ನ ಸೇರಿ ಸರ್ ಸಿನಿಮಾಗೆ ಮತ್ತು ಮೇಘಾ ಮೂವೀಸು ಶುರು ಮಾಡೋದಕ್ಕೆ ಅದು ಅನುವಾಯಿತು. ಆ ದಿನಗಳು ಪ್ರತಿ ಕ್ಷಣ ಹೃದಯದೊಳಗೆ ಹಸಿರಾಗಿದೆ. ನಮಗೇನಾಗಿತ್ತು, ಸರ್ ಜೊತೆ ಬೆಳೆದಿದ್ರಿಂದ ಆ ಜಗತ್ತು ಹಾವಭಾವ ನಮಗೆ ಗೊತ್ತಿತ್ತು. ಬಟ್ ಕೆಲವೊಂದು ಕಡೆ ನಮಗೆ ನಿಜವಾಗ್ಲೂ ಕಷ್ಟ ಆಗಿತ್ತು. ನಿಜ ಹೇಳಬೇಕು ಅಂತಂದರೆ ಆ ದಿನಗಳಲ್ಲಿ ಕೆಲವೊಂದು ಶೂಟಿಂಗ್ ನಮಗೆ ಅಂದರೆ ಸೀನ್ಗಳನ್ನ ನಮಗೆ ಖಂಡಿತವಾಗ್ಲೂ ಮಾಡೋಕ್ಕೆ ಬರಲಿಲ್ಲ. ನಾವು ನಾರ್ಮಲ್ ಆಗಿ ಸಿನಿಮಾಗಳೇನಿತ್ತು ಹಾಗೆ ಮಾಡಿಟ್ಟಿದ್ವಿ. ಬಟ್ ಆ ಸೀನ್ಗಳನ್ನೆಲ್ಲ ಶ್ರೀಧರ್ ಸರ್ ಅವರೇ ಬಂದು, ಯಾಕಂದ್ರೆ ಅವ್ರು ಅನುಭವಿಸ್ತಾರೆ, ಅವ್ರು ಮಾಡಿದ್ರು. ಯಾಕಂದ್ರೆ ಒಬ್ಬ ನಿರ್ದೇಶಕ ಆಗ್ಬೇಕು ಅಲ್ಲ, ಒಬ್ಬ ನಿರ್ದೇಶಕ ಆಗ್ಬೇಕು ಅಂತ ಹೋದವರು ಅಂಡರ್ವರ್ಲ್ಡ್ ಡಾನ್ ಆಗಿ ಬರ್ತಾರೆ ಅವರು, ಹೌದಾ ಅಲ್ವಾ? ಬಹುಶಃ ಅದು ಆಗದೆ ಹೋಗ್ಬಿಟ್ಟಿದ್ರೆ ಕನ್ನಡಕ್ಕೆ ಅತಿ ದೊಡ್ಡ ನಿರ್ದೇಶಕರಾಗ್ತಿದ್ರು ಅವರು ಶ್ರೀಧರ್ ಸರ್. ಸೊ ಹಾಗಾಗಿ ನಿಮ್ಗೆ ಗೊತ್ತಲ್ಲ, ಅವರು ಮಿಥುನ್ ಚಕ್ರವರ್ತಿ ಕಾಲ್ಶೀಟ್ ತಗೊಂಡಿರ್ತಾರೆ, ಅದು ಇನ್ನೂ ಚೆನ್ನಾಗಿದೆ. ಕಪ್ಪು ಮೋಡ ಬೆಳ್ಳಿ ಇಂಚು ಅವ್ರದ್ದು ಸಿನಿಮಾ ಸಬ್ಜೆಕ್ಟು. ನೀವು ನಂಬಕ್ಕಿಲ್ಲ, ಆ ದಿನಗಳಿಗೆ ನಾವು ಮುಂಚೆ ಇಟ್ಟಿದ್ದ ಹೆಸರು ಕಪ್ಪು ಮಳೆ. ಕಪ್ಪು ಮಳೆ ಆ ದಿನಗಳು ಅಂತ ಇಡ್ಲಿಲ್ಲ. ಕಡೆಗೆ ಒಂದಿನ ನಾನು ಸರ್ ಹೇಳಿದೆ, ಮುಂಗಾರು ಮಳೆ ಬಂದ್ಬಿಡ್ತು, ನಾವಿದು ಕಾಪಿ ಆಗೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಸರ್ ಹೆಸರು ಚೇಂಜ್ ಮಾಡ್ಬೇಕು ಅಂತ ಹೇಳಿದಾಗ, ನೀನೇ ಹೇಳಪ್ಪ ಅಂತಾರೆ ಸರ್. ನಾನು ಹೇಳ್ತೀನಿ, ನಮ್ದು ದಾದಾಗಿರಿಯ ದಿನಗಳು ಬಂದಿದೆಯಲ್ಲ ಆ ದಿನಗಳು ಅಂತ. ಚೈತನ್ಯದ ನಕ್ಬಿಡ್ತಾರೆ, ಹೆಣ್ಮಕ್ಳು ತರ ಹೆಸರಿಟ್ಟಿದ್ದೀರಾ ಅಂತ. ಬಟ್ ಸರ್ ಅವ್ರಿಗೆ ಒಳನೋಟ ತುಂಬಾ ಚೆನ್ನಾಗಿದೆ. ಅವ್ರು ಹೇಳಿದ್ರು, ಅವರು ಚೆನ್ನಾಗಿದೆ ಇದು ಆ ದಿನಗಳು ಅಂತಲೇ ಟೈಟ್ಲ್ ಇದೆ ಅಂತ. ಸೊ ವರ್ಕಿಂಗ್ ಎಲ್ಲ ನಾವು ಕಪ್ಪು ಮಳೆ ಅಂತ ಇಟ್ಟಿದ್ದೀವಿ. ಸೊ ಸಿನಿಮಾ ರಿಲೀಸ್ ಆಗಬೇಕಾದ್ರೆ ನಾವು ಆ ದಿನಗಳು ಅಂತ ಟೈಟ್ಲ್ ರಿಜಿಸ್ಟರ್ ಮಾಡಿ ಆ ದಿನಗಳು ಬಂತು. ಬಟ್ ಅದು ಸಂಪೂರ್ಣ ಕ್ರೆಡಿಟು ಮತ್ತೆ ಇದು ಶ್ರೀಧರ್ ಸರ್ ಅವ್ರದ್ದು. ಯಾಕಂದ್ರೆ ನಮ್ಗೆ ಆ ಜಗತ್ತು ಎಳ್ಳಷ್ಟೇ ಗೊತ್ತಿದ್ದು, ಬಟ್ ಅದು ಬ್ರಹ್ಮಾಂಡ ತೋರಿಸ್ಕೊಟ್ಟಿದ್ದು ಶ್ರೀಧರ್ ಸರ್. ಮತ್ತು ಅದು ಇವತ್ತು ಕಲ್ಟ್ ಆಗಿದೆ, ಇದಾಗಿದೆ ಅಂತ ಹೇಳಿದ್ರೆ ಕನ್ನಡ ಚಿತ್ರರಂಗಕ್ಕೆ ಅಗ್ನಿ ಶ್ರೀಧರ್ ಸರ್ ಅವರ ಅತಿ ದೊಡ್ಡ ಕೊಡುಗೆ ಅಂತ ಹೇಳಿದ್ರೆ ಆ ದಿನಗಳು ಸಿನಿಮಾ ಯಾವತ್ತಿಗೂ ಅದಿರುತ್ತೆ. ಇಲ್ಲ, ಶ್ರೀಧರ್ ಅವರು ಚಿತ್ರರಂಗಕ್ಕೆ ಇದು ಸಂಪೂರ್ಣ ಪ್ರಮಾಣದ ನಿರ್ದೇಶಕರಲ್ಲದೆ ಇದ್ರು ಕನ್ನಡ ಚಿತ್ರರಂಗಕ್ಕೆ ಅವ್ರ ಕೊಡುಗೆ ಸಾಕಷ್ಟು ಇದೆ, ತುಂಬಾ ಇದೆ, ಮೊದಲಿಂದನೂ ಇದೆ. ಅವರು ಅಣ್ಣವ್ರ ಜೊತೆ ಎಲ್ಲ ಆಕ್ಟ್ ಮಾಡಿದ್ದಾರೆ ಅವರು. ನನಗೆ ಸಾಧಾರಣವಾಗಿ ನಿಮ್ಗೆ ಗೊತ್ತಿರ್ಬೋದು, ಅಣ್ಣವರು ಮತ್ತೆ ಶ್ರೀಧರ್ ಸರ್ ಅವ್ರದ್ದು ಬಾಂಧವ್ಯ ತುಂಬಾ ಚೆನ್ನಾಗಿತ್ತು ಕಡೆ ತನಕನೂ. ಏನಾದರೂ ಹೇಳಬೇಕು ಅಂತ ಹೇಳಿದ್ರೆ, ಕೇಳಬೇಕು ಅಂದರೆ ನನ್ನನ್ನು ಒಂದು ಕಬೂತರ ಕಳಿಸೋರು ಒಂದೊಂದ್ಸರ್ತಿ. ಅವರು ಎಷ್ಟು ನನಗೆ ತುಂಬ ಆಶ್ಚರ್ಯ ಆಗೋದು ಅಂದರೆ, ನಾವು ನೋಡಿಲ್ವಲ್ಲ ಆಗ ಸರ್ನ, ಅವ್ರು ಹೇಳೋರು, ಅವರು ಮೈಕಟ್ಟು ಹೇಗಿತ್ತು ಗೊತ್ತಾ ಅಗ್ನಿ ಶ್ರೀಧರ್ ಅವ್ರದ್ದು ಅಂತ ಡಾಕ್ಟರ್ ರಾಜ್ಕುಮಾರ್ ಅವರು ನನಗೆ ವಿವರಿಸಿದ್ದಾರೆ. ಆ ವಿವರಣೆಗಳನ್ನ ಕೇಳಿದಾಗ ಇಟ್ ವಾಸ್ ಅವ್ರಿಗೆ ತುಂಬ ಪ್ರೀತಿ ಇತ್ತು, ಅವ್ರ ಮೇಲೆ ಅತಿಯಾದ ಪ್ರೀತಿ ಇತ್ತು. ಹೇಳೋರು ಅವರು ಆ ಮೈಕಟ್ಟು ಇದು. ಆಮೇಲೆ ನಾನು ಕೆಲವೊಂದೆಲ್ಲ ಅವರಿಂದ ಕಲಿತೆ. ಸೆಟ್ಟಿಗೆ ಬಂದಾಗ ಯಾವುದೋ 2 ನಕ್ಷತ್ರಗಳು ಅನ್ಸುತ್ತೆ, ಆ ಟೈಮಲ್ಲಿ ಅವರು ಕರಾಟೆ ಎಲ್ಲ ಮಾಡಿದ್ರು ಶ್ರೀಧರ್ ಸರ್. ಆ ಪಟ್ಟುಗಳು ಇದು ಎಲ್ಲ ನಾನು ಅವ್ರ ಜೊತೆ ಸೆಣಸಾಡಿದ್ದೀನಿ, ನಾನು ಅವ್ರ ಜೊತೆ ಕಲ್ತಿದ್ದೀನಿ ಅಂತ ಹೇಳಿದ್ರು ಅವರು. ಬಟ್ ಅದೆಲ್ಲ ಸೊ ಹಾಗಾಗಿ ಸರ್ ನಮಗೇನಾಗುತ್ತೆ, ಅಗ್ನಿಶ್ರೀಧರ್ ಸರ್ ಅಂತ ಹೇಳಿದಾಗ ಒಂದೇ ನಮಗೆ ಕಾಣ್ತಾ ಇರೋದು ಅವ್ರ ಅಂಡರ್ ವರ್ಲ್ಡ್ ಅವರು ಅಂತ. ಬಟ್ ಆದರೆ ಅವರಿಗೆ ಹಲವಾರು ಮುಖಗಳಿದಾವೆ, ಹಲವಾರು ಬೇರೆ ಬೇರೆ ಥರದ್ದು ಏನೇನು ಹೇಳ್ತಾರೆ ಸಮಾಜಮುಖಿ ಇದಿದೆ. ಬಟ್ ಎಲ್ಲಕ್ಕಿಂತ ಹೆಚ್ಚಾಗಿ ಶ್ರೀಧರ್ ಸರ್ದು ನಾನು ಹೇಳೋದು ಅಂತ ಹೇಳಿದ್ರೆ ಹೆಣ್ಗರಳು. ಯಾರು ನಂಬಲ್ಲ, ಮುಂಚೆ ಎಲ್ಲ ಹೇಳೋರು ಹೇಗ್ರಿ ಇದ್ದೀರಿ ಹೆಣ್ಗರಳು ಅಂತ ಹೇಳಿದ್ರೆ, ನಾನು ಅದೇ ಹೇಳ್ತೀನಲ್ಲ ಶ್ಯಾಮ್, ತಾಯಿನೇ ತಾಯಿ ಹೃದಯ.
ಸೊ ಈ ಆ ದಿನಗಳು ಅಂತ ಮತ್ತೆ ಅದಕ್ಕೆ ಬಂದಾಗ ಆಲ್ ದ ಇದು ಸರ್ ಮಾಡಿಕೊಟ್ಟಂತ ಚೌಕಟ್ಟು ಅದನ್ನ ನಾನು ಮತ್ತೆ ಚೈತನ್ಯ ನಿರ್ವಹಿಸಿದ್ವಿ. ಚೈತನ್ಯ ಮಾತ್ರ ಅಲ್ಲ, ನಮ್ಮ ರವೀಂದ್ರ ಅವರು, ಯಾರು ನಮ್ಮ ಪ್ರೊಡ್ಯೂಸರ್ ಏನಿದ್ದಾರೆ MS ರವೀಂದ್ರ ಅವರು, ನಾನು ಮತ್ತೆ ಅವರು 3 ಜನ ಸೇರ್ಕೊಂಡು ಅದನ್ನ ಒಂದು ತುಂಬಾ ಅದ್ಭುತವಾದ ಒಂದು ಸಿನಿಮಾ ಆಗಿ ನಿರೂಪಿಸಿದ್ವಿ. ಮತ್ತೆ ಇಳೆಯರಾಜ ಅವರು ಆ ಸಿನಿಮಾಗೆ ಮ್ಯೂಸಿಕ್ ಇಳೆಯರಾಜ ಅವರು ಮುಖ್ಯವಾಗಿರ್ಲಿಲ್ಲ, ಹಂಸಲೇಖ ಅವರು ನಮ್ಗೆ ಹೇಳಿದ್ರು. ಯಾಕಂದ್ರೆ ಶ್ರೀಧರ್ ಸರ್ ಹೊರಗಡೆ ಅವ್ರನ್ನ ಬೇಡ ಅಂತ ಹೇಳಿದ್ರು, ಅವ್ರು ಒಪ್ತಾನೂ ಇರ್ಲಿಲ್ಲ ಅವರು. ನಾವು ಹಂಸಲೇಖ ಸರ್ ಹತ್ರ ಹೋದಾಗ ಒಂದೇನಾಯ್ತು, ನಮ್ಮ ಬ್ಯಾಕ್ ಗ್ರೌಂಡು ಮತ್ತೆ ಹೊಸಬರು, ಹಾಗಾಗಿ ಏನಾಯ್ತು, ಅವರು ನಾನು ತುಂಬಾ ಬಿಸಿ ಇದೀನಿ ಬರೀ ಅಂದ್ಬಿಟ್ರು ಅವರು. ಸರಿ ಮತ್ತೇನು ಅಂತ ಹೇಳ್ಬೇಕಾದ್ರೆ ಈ ಬಾಬು, ಕಬಡ್ಡಿ ಬಾಬು ಏನಿದ್ರು, ಅವ್ರೇನ್ ಹೇಳಿದ್ರು, ಮೇಡಮ್ ನಾನು ಸಿನಿಮಾ ಮಾಡ್ತಿದ್ದೀನೋ ಬಿಡ್ತಿದ್ದೀನೋ, ಆದ್ರೆ ನೀವು ಮಾತ್ರ ಇಳೆಯರಾಜ ಅವರನ್ನೇ ಇದಕ್ಕೆ ಹಾಕೊಳ್ಳಿ, ಇಳೆಯರಾಜ ಅವರನ್ನೇ ಹೇಗಾದ್ರೂ ಒಪ್ಸಿ ಅಂತ. ಅಯ್ಯೋ, ಆ ಕತೆ ಹೇಳಕ್ ಹೋದ್ರೆ ತುಂಬಾ ಕಥೆಗಳಿದೆ ಇಳೆಯರಾಜ ಸರ್ ಜೊತೆಗಿನ ಆ ಅನುಭವಗಳು. ಒಂದು ಎಪಿಸೋಡ್ ಅಲ್ಲಿ ಮಾತಾಡಬಹುದು, ತುಂಬಾ 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 ಇದೆ. ಈಗ ಆ ನಂತರ ಆ ದಿನಗಳು ಸಕ್ಸಸ್ ಆಯಿತು ಮತ್ತು ಒಂದು ಕಲ್ಟ್ ಅಂತ ಈಗಲೂ ಅದು ಬಿಡುಗಡೆ ಆಗ್ತಾ ಇದ್ದಂಗೆನೆ ಬಹಳಷ್ಟು ಜನಕ್ಕೆ ಮೊದಲನೇ ಪ್ರದರ್ಶನ ನೋಡ್ತಾ ಇದ್ದಾಗೆ ಗೊತ್ತಾಗ್ಬಿಡ್ತು ಇದು ಸಾಮಾನ್ಯ ಚಿತ್ರ ಅಲ್ಲ, ಇದೊಂದು ಕಲ್ಟ್ ಕ್ಲಾಸಿಕ್ ಆಗುವಂಥ ಸಿನಿಮಾ, ಬಹು ವರ್ಷಗಳು ನಮಗೆ ನೆನಪಲ್ಲಿ ಉಳಿಯುವಂಥದ್ದು, ಒಂದು ಕನ್ನಡ ಚಿತ್ರರಂಗಕ್ಕೆ ಹೊಸ ದಿಕ್ಕನ್ನೇ ತೋರಿಸಿದ್ದು. ನೀವು ಹೇಳಿದಾಗೆ ಅಂಡರ್ ವರ್ಲ್ಡ್ ಸಿನಿಮಾ ಅಥವಾ ಆಕ್ಷನ್ ಸಿನಿಮಾ ಅಂದಿದ ತಕ್ಷಣನೇ ಮಚ್ಚು ಲಾಂಗಲ್ಲಿ ಕೊಚ್ಚಿ ರಕ್ತ ಚೆಲ್ಲೋದಲ್ಲ, ಅಂಡರ್ ವರ್ಲ್ಡ್ ಆಕ್ಷನ್ ಅನ್ನೋದನ್ನ ತೋರಿಸ್ಕೊಟ್ರಿ ಆ ಸಿನಿಮಾ. ಅಂಡರ್ ವರ್ಲ್ಡ್ ಅಲ್ಲಿ ಇರೋರೆ ಒಂದೇ ಒಂದು ಬ್ಲಡ್ ಶೆಡ್ ತೋರಿಸ್ದೆ, ಒಂದೇ ಒಂದು ರಕ್ತಪಾತ ತೋರಿಸ್ದೆ, ಎಷ್ಟು ಒಂದು ಸೀಟ್ ಅಂಚಿಗೆ ಬಂದು ಕೂತ್ಕೊಂಡು ನೋಡೋ ಅಂತ ಬರೀ ಮನುಷ್ಯನ ಸಂಬಂಧ. ಹೌದಲ್ಲ, ಆ ಸಿನಿಮಾನಲ್ಲಿ ಒಂದನಿ ರಕ್ತನೂ ಕಾಣಿಸೋದಿಲ್ಲ. ಹೌದು ಹೌದು, ಅದು ಬಹಳ ದೊಡ್ಡ ಎಕ್ಸ್ಪೀರಿಯನ್ಸ್. ನಾ ಹೇಳ್ತೀನಲ್ಲ, ಚಿತ್ರರಂಗ ಇರೋವರೆಗೂ ಅದೊಂದು ಸಿನಿಮಾ. ಮತ್ತೆ ಅಗ್ನಿಶ್ರೀಧರ್ ಸರ್ ಯಾವಾಗ್ಲೂ ಸದಾ ಏನೋ ಹಸರಾಗಿರ್ತಾರೆ. ಆ ನಂತರ ನೀವು ಪೂರ್ಣ ಪ್ರಮಾಣದ ನಿರ್ದೇಶಕರಾಗಿ ನಿಮ್ಮ ಹೆಸರು ಏನು ಭಯ ಇಲ್ದಿರಾ ಅಥವಾ ಮುಚ್ಚುಮರೆ ಇಲ್ದಿರಾ ಹಾಕೊಳ್ಳೋದಕ್ಕೆ ದಾರಿ ಸುಗಮವಾಯಿತು. ಇಲ್ಲ, ನನಗೆ ಆ ದಿನಗಳು ಆಗ್ತಿದ್ದಂಗೆನೆ ಶ್ರೀಧರ್ ಸರ್ ಅವರು ಎದೆಗಾರಿಕೆ ಸಿನಿಮಾ ಮಾಡು ಅಂತ ಹೇಳಿದ್ರು. ಯಾಕಂದ್ರೆ ನಿನ್ನ ಮೊದಲನೇ ಸಿನಿಮಾ ಎದೆಗಾರಿಕೆ ಆಗಿರ್ಬೇಕು, ನಿನ್ನ ಹೆಸರಲ್ಲಿ ಬರುವಂತದ್ದು, ನೀನು ವ್ಯವಹಾರ ಎಲ್ಲ ಅವ್ರಿಗೆ ಅವಾಗ ಗೊತ್ತಾಗ್ಬಿಡ್ತು. ಆ ದಿನಗಳದ್ದು ನೋಡಿದ ತಕ್ಷಣ ಅವ್ರು ಹೇಳ್ಬಿಟ್ರು ಅವರು, ಇಲ್ಲ 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 ವ್ಯವಹಾರದ್ದೆಲ್ಲ ಪರವಾಗಿಲ್ಲ, ನಾವು ನೋಡ್ಕೋತೀವಿ, ಯಾಕಂದ್ರೆ ಟ್ಯಾಲೆಂಟ್ ಇದೆ, ನೀನ್ ಇದನ್ನ ಮಾಡು ಅಂತ ಹೇಳಿದ್ರು. ಆ ಸಂದರ್ಭದಲ್ಲಿ ನನಗೇನಾಯ್ತು, ದುನಿಯಾ ರಿಲೀಸ್ ಆಗಿತ್ತು, ಸೂರ್ಯ ಅವರು ಸಿನಿಮಾ ನೋಡಕ್ ಕರೆದ್ರು. ಸಿನಿಮಾ ನೋಡಿದೆ ನಾನು. ಸಿನಿಮಾ ನೋಡ್ತಾ ಇರ್ಬೇಕಾದ್ರೆ ವಿಜಯ್ ಅವ್ರು ಬಂದ್ರು ಮಾತಾಡ್ಸೋದಕ್ಕೆ ಅಂತ ಹೇಳಿ. ನಾನು ಒಂದಿನ ಇಬ್ರು ಸಿಕ್ಕಿದ್ವಿ. ವಿಜಯ್ ಅವರು ತುಂಬಾ ಚೆನ್ನಾಗಿ ಮಾಡಿದ್ರು, ಅದ್ರಲ್ಲಿ ಎಲ್ಲ ಅಪ್ರಿಷಿಯೇಷನ್ ಎಲ್ಲ ಆದ್ಮೇಲೆ ನಾನು ಹೇಳ್ದೆ, ವಿಜಯ್, ಶ್ರೀಧರ್ ಸರ್ ಅವರು ದಾದಾಗಿರಿಯ ದಿನಗಳು ಅಂತ ಬರೀತಾ ಇದ್ದಾರೆ ಸೀರೀಸು, ಅದರಲ್ಲಿ ವಿನಾಯಕ ಬಾಲ ಅಂತ ಒಂದು ಎಪಿಸೋಡ್ ಬರುತ್ತೆ. ಆ ವಿನಾಯಕ ಬಾಲ ಅನ್ನೋದು ನಿಮಗೆ ತುಂಬಾ ಸೂಟ್ ಆಗುತ್ತೆ, ನಂಗೆ ಸ್ಕ್ರೀನಲ್ಲಿ ನೋಡ್ತಾ ನಿಮ್ಮನ್ನ ಆ ಕ್ಯಾರೆಕ್ಟರ್ ನೋಡ್ಬೇಕು ಅಂತ ಅನ್ನಿಸ್ತು ಅಂತ. ವಿಜಯ್ ಬಿಡ್ಲೇ ಇಲ್ಲ, ಕಾಫಿ ಟೀ ಎಲ್ಲ ತರಿಸ್ಬಿಟ್ಟು ಹೇಳಿ ಅದೇನು ಅಂತ ಹೇಳಿ. ಸರಿ ಅಂತ ಹೇಳಿ ನಾನು ಹೇಳಿದೆ, ಸಿನಾಪ್ಸಿಸ್ ಹೇಳ್ತೀನಿ ಅದ್ರು ಹೇಳಿದೆ ಅಷ್ಟೇ. ನೆಕ್ಸ್ಟ್ ಒಂದು ಅದನ್ನ ಹೇಳಿ ಮರ್ತು ನಾನು. ಒಂದು 4-5 ಡೇಸ್ ಆದ್ಮೇಲೆ ಆಫೀಸಿಗೆ ಬಂದ್ರು. ಸರ್ ಹತ್ರ ಕೂತ್ಕೊಂಡಿದ್ದಾರೆ. ಅಣ್ಣ, ನನಗೆ ಬೇಕೇ ಬೇಕು ಇದು, ನನಗೆ ವಿನಾಯಕ ಬಾಲ ರೈಟ್ಸು. ಸರ್, ಆಯ್ತಪ್ಪ, ಇವು ಎಷ್ಟು ಸಕ್ಸಸ್ ಆಗಿದ್ದೀರಾ ನೀವು, ಇದೆಲ್ಲ ಇದು ಓಕೆ ಕೊಡ್ತೀನಿ ಇದು ಅಂತ. ಇದು ಒಂದು ಪಾರ್ಟ್ ಅಲ್ವಾ. ನನಗೇನಾಗಿತ್ತು, ನಮ್ಮ ಆ ದಿನಗಳದ್ದು ಯಶಸ್ಸನ್ನ ಮತ್ತೆ ಇದನ್ನ ತಪ್ಪು ಸರಿಗಳನ್ನ ನಾವು ಕಂಡಿಡ್ಕೊಳ್ಳೋ ಟೈಮ್, ಅದು ಒಂದು ಗ್ಯಾಪ್ ಇತ್ತು. ಅದಾದ ನಂತರ ಎದೆಗಾರಿಕೆಗೆ ಹೋಗ್ಬೇಕು ಅನ್ನೋದು ಒಂದು ಇದ್ದಂತ ಒಂದು ಇದು. ಇವರು ಕತೆ ಸಿಕ್ಕಿದ ತಕ್ಷಣನೇ ಇನ್ನ ನೆಕ್ಸ್ಟ್ ವೀಕ್ ಬಂದ್ರು. ಅದ್ರ ನೆಕ್ಸ್ಟ್ ವೀಕ್ ಬಂದು ಸರ್ ಹತ್ರನೇ ಕೂತ್ಕೊಂಡ್ರು. ಅಣ್ಣ, ಸಿನಿಮಾ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತೀವಿ, ಸ್ಕ್ರಿಪ್ಟ್ ಬರ್ಕೊಡ್ಬೇಕಣ್ಣ. ಆಮೇಲೆ ಸರ್ ಹೇಳಿದ್ರು, ಆಯ್ತು ಬರ್ಕೊಡ್ತೀನಿ ಅಣ್ಣ, ಇದನ್ನ ಸುಮನ್ ಅವ್ರು ಡೈರೆಕ್ಟ್ ಮಾಡ್ತಾ ಇದ್ದಾರೆ. ನಿಮ್ಗೆ ಗೊತ್ತಿರ್ಲಿಲ್ಲ, ನಿಮ್ಗೆ ಹೇಳಿರ್ಲಿಲ್ಲ ಮೊದಲೇ? ಇಲ್ಲ. ಆಮೇಲೆ ಸರ್ ಏನ್ ಹೇಳಿದ್ರು, ಇಲ್ಲ ಹೆಣ್ಮಗು ಇದು ಎದೆಗಾರಿಕೆ ರೆಡಿ ಆಗ್ತಾ ಇದೆಪ್ಪ, ಇದು ಇಲ್ಲ ಅಣ್ಣ. ಅವ್ರ ಕತೆ ಹೇಳಿದ್ಮೇಲೆ ನಾನು ಡಿಸೈಡ್ ಮಾಡ್ಬಿಟ್ಟೆ, ಇಲ್ಲ ಅಣ್ಣ ಪ್ಲೀಸ್. ಪ್ರೊಡ್ಯೂಸರ್ ಕರ್ಕೊಂಡ್ ಬಂದ್ಬಿಟ್ಟಿದ್ದಾರೆ ಅವರು. ಸರಿ ಅಂತ ಹೇಳ್ಬಿಟ್ಟು ನನಗೆ ಸರ್ ಕರೆದು ಹೇಳಿದ್ರು, ಅಲ್ಲಪ್ಪ ಕತೆ ನಮ್ದು, ಇದು ನಮ್ದು, ಸೊ ಪ್ರೊಡ್ಯೂಸರ್ ಯಾಕಬೇಕು, ಸುಮನ್ ಮಾಡುತ್ತೆ. ನನ್ ಕರ್ಬಿಟ್ಟು ಕೇಳಿದ್ರು, ಇಲ್ಲ ಸರ್ ಚೆನ್ನಾಗಿದೆ, ಬಟ್ ನಂಗೆ ಹೆವಿ ಆಗುತ್ತಲ್ವ ಸಬ್ಜೆಕ್ಟ್ ಇದು, ಆ ದಿನಗಳು ಮಾಡಿದೊಳಗೆ ಏನಪ್ಪಾ ಅಂತಂದ್ರು. ಸರಿ ಅಂತ ಹೇಳ್ಬಿಟ್ಟು ಅದನ್ನ ಒಪ್ಕೊಂಡೆ. ಸೊ ಹಾಗಾಗಿ ಸ್ಲಂಬಾಲ ಅನ್ನೋ ಒಂದು ಸಿನಿಮಾ ಅಫಿಷಿಯಲಿ ಹೌದು ಡೆಬ್ಯೂ ಮಾಡಿದಂತ. ಹೌದು ಹೌದು ಹೌದು, ಸರ್ ಡೆಬ್ಯೂ ಮಾಡಿಸಿದ್ರು. ಬಟ್ ಒಂದೇ ಒಂದು ಅದರಲ್ಲಿ ಇವತ್ತಿಗೂ ನಮಗೆ ಬೇಜಾರಿನ ಒಂದು ಸಂಗತಿ ಏನು ಅಂತ ಹೇಳಿದ್ರೆ, ದುನಿಯಾದಲ್ಲಿ ತುಂಬಾ ಆಕ್ಷನ್ ಹೀರೋ ಆಗಿ ಕಾಣಿಸ್ಕೊಂಡಿದ್ರು ವಿಜಯ್. ಬಟ್ ಇಲ್ಲಿ
ನಾವು ತುಂಬಾ ಸಾಕಷ್ಟು ಬಾರಿ ಪಾಪ ವಿಜಯ್ ಅವರು ಕೇಳಿದ್ರು ಒಂದೇ ಒಂದು ಫೈಟಿಂಗ್ ಹಾಕ್ಬಿಡೋಣ ಅಂತ. ಬಟ್ ರಿಯಲಿಸ್ಟಿಕ್ ಇಂದ ಹೊರಗಡೆ ಬರೋದಕ್ಕೆ ಸರ್ಗೆ ಇಷ್ಟ ಇರ್ಲಿಲ್ಲ, ಅವ್ರ ವಿರುದ್ಧ ಹೋಗೋದಕ್ಕೆ ನಮಗೂ ಇಷ್ಟ ಇರಲಿಲ್ಲ. ಹಾಗಾಗಿ ಅದೊಂದು ಮಿಸ್ ಆಯ್ತು ಅಂತ ನಾನು ಅನ್ಕೊಳ್ತೀನಿ. ನೀವು ನಂಬಲ್ಲ ಶ್ಯಾಮ್, ಆಕ್ಚುಲಿ ಮೈಸೂರು ರೋಡು ವಿನಾಯಕ ಥಿಯೇಟರ್ ಹತ್ರ ಲಾಠಿ ಚಾರ್ಜ್ ಆಗುತ್ತೆ ಟಿಕೆಟ್ಗೆ, ಸ್ಲಂಬಲ್ಗೆ ರಿಲೀಸ್ ಆದಾಗ. ಎಷ್ಟು ದೊಡ್ಡ ಕ್ಯೂ ಅಂತ ಹೇಳಿದ್ರೆ 1 ಕಿಲೋಮೀಟರ್ ಕ್ಯೂ ಇದೆ. ಫಸ್ಟ್ ಶೋ ನಡೀತಾ ಇದೆ, ಫಸ್ಟ್ ಶೋ ನೋಡ್ಕೊಂಡು ಹೊರಗಡೆ ಜನ ಬರ್ತಾರೆ. ಬಂದ ತಕ್ಷಣ ಹೇಳ್ತಾರೆ ಸಿನಿಮಾ ತುಂಬಾ ಚೆನ್ನಾಗಿದೆ, ಆಕ್ಷನ್ ಇಲ್ಲ, ಫೈಟಿಂಗ್ ಇಲ್ಲ ಅಂದ್ಬಿಡ್ತಾರೆ. ಹಂಗೆ ಚಲಪಿಲಿ ಆಗೋಗ್ಬಿಡುತ್ತೆ ಜನ. ಸೊ ಯಾಕಂದ್ರೆ ನಮ್ಮ ನಂಬಿಕೆಗಳು ಮತ್ತೆ ಸರ್ ಅವರ ನಂಬಿಕೆಗಳು, ಯಾರು ಶ್ರೀಧರ್ ಸರ್ ಅವರ ನಂಬಿಕೆಗಳು, ನಾವು ಯಾವುದೇ ಕಾರಣಕ್ಕೂ ಒಂದು ರಿಯಲಿಸ್ಟಿಕ್ ಬಿಟ್ಟು ಹೊರಗಡೆ ಹೋಗ್ಬಾರ್ದು. ಅದು ಒಂದು ಜಾನ್ರು ನಾವು ಸೃಷ್ಟಿ ಮಾಡ್ಕೊಂಡಿದೀವಿ, ಆ ದಾರಿಲಿ ನಾವು ಸಾಕ್ಬೇಕು. ಅದು ತಪ್ಪೋ ಸರಿನೋ ಅಥವಾ ಅದು ಲಾಭನ ನಷ್ಟನೋ ಹೋಗ್ಬೇಕು ಅನ್ನೋದೊಂದಿತ್ತಲ್ಲ. ಹಾಗಾಗಿ ನಾವು ಅದಕ್ಕೆ ನೀವು ಅದಕ್ಕೆ ಸ್ಟಿಕಾನ್ ಆದ್ರಿ. ಆದ್ರೆ ಪ್ರೇಕ್ಷಕರು ದುನಿಯಾ ವಿಜಯ್ ಅವ್ರನ್ನ ಒಂದು ಆಕ್ಷನ್ ಸ್ಟಾರ್ ಅನ್ನೋ ಬ್ರ್ಯಾಂಡ್ ಇಮೇಜ್ ಅಲ್ಲಿ ನೋಡ್ಬಿಟ್ಟಿದ್ದಾರೆ. ಹೌದು ಹೌದು ಹೌದು, ಅದೊಂದು ಇದೆ. ಬಟ್ ಆದ್ರೆ ಸಿನಿಮಾ ಚೆನ್ನಾಗಿ ಹೋಯ್ತು. ಬಟ್ ನನಗೆ ಎಲ್ಲರಿಗೂ ಒಂದು ಆಶ್ಚರ್ಯ ಆಯ್ತು, ಹೆಣ್ಮಗಳು ಇದನ್ನ ಮಾಡಿದ್ಲ ಅಂತ. ಸೊ ಬಹುಶಃ ಅದು ಬಂದ ನಂತರ ಓಕೆ, ನನ್ನ ಆ ದಿನಗಳು ಕೂಡ ನನ್ನ ಬೆನ್ನಿಗಿದೆ ಅಂತ ಹೇಳಿ ಗೊತ್ತಾಯ್ತು. ಓ, ಈ ಹುಡುಗಿ ಆ ದಿನದಲ್ಲಿ ಇದ್ದವಳು, ತಪ್ಪು ಮಾಡ್ಕೊಂಡ್ಬಿಟ್ವಿ ಅನ್ನೋ ಥರದ್ದು ಬಂತು. ಬಟ್ ಸಂಪೂರ್ಣವಾಗಿ ಆ ದಿನಗಳು ನಂದೇ ಅಂತ ಆಗಿದ್ದು ಎಲ್ಲಿ ಅಂತ ಹೇಳಿದ್ರೆ ಎದೆಗಾರಿಕೆ ಟೈಮಲ್ಲಿ. ಎದೆಗಾರಿಕೆ ಟೈಮಲ್ಲಿ ಆ ದಿನಗಳು ಇಲ್ಲ, ಈ ಹೆಣ್ಮಗು ಕೂತಿತ್ತು ಇದು. ಸೊ ಒಂದೊಂದ್ಸರ್ತಿ ಏನಾಗುತ್ತೆ, ನಮ್ಮ ಬದುಕಿನ ಹಾದಿಗಳಲ್ಲಿ ಸವಾಲುಗಳು ಬರ್ತವೆ. ಸವಾಲುಗಳ ಜೊತೆಗೆ ನಮಗೂ ಕೂಡ ಒಂದಷ್ಟು ಏನ್ ಹೇಳ್ತಾರೆ ಕಲಿಕೆ ಅನ್ನೋದಿರುತ್ತೆ. ಆ ಕಲಿಕೆಗಳು ಏನಾಗಿರುತ್ತೆ ಅಂದ್ರೆ ನಮ್ಮ ತ್ಯಾಗನೂ ಬಯಸುತ್ತೆ ಕಲಿಕೆಗಳು. ಆ ತ್ಯಾಗಗಳನ್ನ ಕೊಟ್ಟು ನಾವು ನಮ್ಮ ಕಲಿಕೆ ಹಾದಿಲಿ ಹೋದಾಗ ಅದು ನಮ್ಮನ್ನೆಲ್ಲ ಹೋಗಿ ಒಂದು ಸೇರಿಸುತ್ತೆ, ಕೂರ್ಸುತ್ತೆ ಅನ್ನೋದಕ್ಕೆ ಬಹುಶಃ ಶ್ರೀಧರ್ ಸರ್ ಅವರು ನನಗೆ ಕಲಿಸಿದ ಪಾಠ ಇರ್ಬೋದು, ಅಥವಾ ನನ್ನ ತಂದೆ ಹೋದ ನಂತರ ಅವರು ಬೆಳೆಸಿದ ಬೆಳವಣಿಗೆ ಇರ್ಬೋದು. ಅದೆಲ್ಲವೂ ಕೂಡ ಸೇರ್ಕೊಂಡು ಎಲ್ಲೋ ಒಂದ್ ಕಡೆ ಒಂದಷ್ಟು ಅಂದ್ರೆ ಕನ್ನಡ ಚಿತ್ರರಂಗ ಅಂತ ಬಂದಾಗ ಹೆಣ್ಮಕ್ಳುಗಳು ಕಮ್ಮಿ ಇದ್ದಾಗ ಅಂದ್ರೆ ಶ್ರೀಧರ್ ಸರ್ ಅವ್ರದ ಕೊಡುಗೆ ಮತ್ತೆ ಕೊಡುಗೆ ಅವ್ರದ್ದು. ಸಿನಿಮಾ ಇನ್ನೊಂದು ಸುಮನ. ಕಳ್ಳರ ಸಂತೆ ಒಂದು ಅಂಡರ್ವರ್ಲ್ಡ್ ಫಿಲ್ಮ್ ಅನ್ನೋದಕ್ಕಿಂತ ಅದು ಒಂದು ಸಟೈರಿಕಲ್, ಒಂದು ರಾಜಕೀಯ ವಿಡಂಬನೆಯನ್ನ ಹೌದು ಮಾಡುವಂತ ಸಿನಿಮಾ ಏನಂದ್ರೆ ಆಗಿತ್ತು. ನಿಮ್ಗೆ ಗೊತ್ತಿರ್ಬೋದು ಆ ಸಂದರ್ಭದಲ್ಲಿ ಕಳ್ಳರ ಸಂತೆ ಅಂತ ಸಿನಿಮಾ ಬಂದಾಗ ನಿಮಗೆ ರಾಜಕೀಯ ನಿಜವಾದ ರಾಜಕೀಯ ಕರ್ನಾಟಕದಲ್ಲಿ ಹೇಗಿತ್ತು ಅನ್ನೋದು ನಿಮಗೂ ಗೊತ್ತಿದೆ. ಅದು ಸಡನ್ ಆಗಿ ಆಗಿದ್ದದು. ಸರ್ ಹೇಳಿದ್ರು ಒಂದು ವಿಡಂಬನಾತ್ಮಕ ಚಿತ್ರ ಮಾಡೋಣ, ಅದು ಸಟೈರು, ಏನಂದ್ರೆ ಪೊಲಿಟಿಕಲ್ ಸಟೈರು. ಸರಿ ಮಾತಾಡ್ತಾ ಇರ್ಬೇಕಾದ್ರೆ ಸುಮನ್ ಪೊಲಿಟಿಕಲ್ ಸಟೈರು ಇದನ್ನ ನೀನ್ ಮಾಡಪ್ಪ, ನೀನಿದು ಯಾಕಂದ್ರೆ ನಾವ್ ಏನಾದ್ರೂ ಹೇಳ್ಬೇಕು, ನೀನೇ ಹೇಳಿದ್ರೆ ತಾನೇ ವಿಜುವಲ್ ಮುಖಾಂತರ ಎಲ್ಲ ಹೇಳ್ಬೋದು ಅಂತ. ಬಾ, ಏನ್ ನಡೀತಾ ಇದೆ ಅದು ನಾವ್ ಎಷ್ಟು ಬರೆದ್ರು ಎಷ್ಟು ಇದಾಗ್ಲ ಹೇಳೋಣ, ನಾವು ವಿಜುವಲ್ ಮುಖಾಂತರ ಹೇಳೋಣ ಏನ್ ನಡೀತಾ ಇದೆ, ಏನ್ ಬೇಕಾಗುತ್ತೆ, ಸಮ ಪ್ರಮಾಣದಲ್ಲಿ ಹೇಳೋಣ. ಅವ್ರು ಸರ್ ಒಂದು 15 days ಅಲ್ಲಿ ರೆಡಿ ಮಾಡಿದ ಕತೆ ಅದು. 15 days ಅಲ್ಲಿ ಸ್ಕ್ರಿಪ್ಟೇ ಕೊಟ್ಬಿಟ್ರು. ಸ್ಕ್ರಿಪ್ಟ್ ಕೊಟ್ಬಿಟ್ಟು ತಗೋಪ್ಪ ಏನ್ ಚೇಂಜಸ್ ಇದೆ ನೋಡಪ್ಪ ಅಂತ ಹೇಳಿದ್ರು. ಅವಾಗ ಸರಿ ಸಿನಿಮಾ ಶುರು ಮಾಡ್ಕೋಬೇಕಲ್ಲ, ಆದ್ರೆ ಕನ್ನಡ ಸ್ಪಷ್ಟ ಮಾತಾಡುವಂತಹ ಮತ್ತೆ ಕನ್ನಡ ಓದಿರುವಂತಹ ಕನ್ನಡತನದ ಒಂದು ಹುಡುಗ ಬೇಕಾಗಿತ್ತು. ಆಗ ನಮ್ಮ ಅಗ್ನಿ ಬಳಗಕ್ಕೆ ಬಂದವರು ಯಶ್ ಅವರು. ಅವರಿಗೆ ಬಹುಶಃ 2ನೇ ಸಿನಿಮಾ ಅಂತ ಅನ್ಕೊಳ್ತೀನಿ ಇದು. ಯಶ್ ಅವ್ರು ಬಂದ್ರು, ಯಶ್ಗೆ ನಾಯಕಿಯಾಗಿ ಹರಿಪ್ರಿಯಾ ಬಂದ್ರು. ಸೊ ಅದು ಒಂದು ತುಂಬಾ ಚಂದದ ಅನುಭವ. ಅದು ಕಳ್ಳರ ಸಂತೆ ಅನ್ನೋದು ಒಂದು ಚಂದದ ಅನುಭವ. ಪೊಲಿಟಿಕಲ್ ಸೆಟೈರು, ರಂಗಣ್ಣ ರಘು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ರು ಅದರಲ್ಲಿ. ಈಗಲೂ ನಾವು ನೋಡಿದಾಗ ಅದು ಅವತ್ತು ನಾವೇನ್ ಮಾಡಿದ್ವಿ, ಇವಾಗ ಬೇಕಾದಷ್ಟು ಸಿನಿಮಾಗಳು ಅದರಿಂದ ಒಂಥರ ಪ್ರೇರಿತ ಆದಂಗೆ ವಾಸ್ಟ್ ಅಂದ್ರೆ ತುಂಬಾ ದೊಡ್ಡ ಮಟ್ಟದಲ್ಲಿ ಬರ್ತಾ ಇದ್ದಾವೆ. ನಾವು ಅವಾಗ್ಲೇ ಮಾಡಿ ಇಟ್ಬಿಟ್ವಿ ಅದನ್ನ. ಆ ದಿನಗಳು ನೋಡಿದವರಿಗೆ ಹೌದು ಆ ರೀತಿಯ ಒಂದು ಸಿನಿಮಾದ ಒಂದು ಅನುಭವ ಕೊಟ್ಟಿದ್ದು ಎದೆಗಾರಿಕೆ. ನನಗೂ ನೀವು ನಂಬೋದಿಲ್ಲ, ಆ ದಿನಗಳು ಓಕೆ, ಯಾಕಂದ್ರೆ ಪಾತ್ರಗಳನ್ನ ನೋಡಿದ್ದೆ. ಸರ್ ಮಾತಾಡಿ ಅದ್ರ ಬಗ್ಗೆ ಓಕೆ ಒಂದು ಈಸಿ ಒಂದು, ಯಾಕಂದ್ರೆ ಅದ್ರಲ್ಲಿ ಒಂದು ಲವ್ ಸ್ಟೋರಿ ಇತ್ತು. ಒಂದು ಭೂಗತ ಜಗತ್ತೊಳಗಡೆ ನಡೆಯುವಂತಹ ಒಂದು ಕಟ್ಟಕಡೆಯ ಒಂದು ಇದ್ರಲ್ಲಿ ಒಳಗಡೆನೂ ಕೂಡ ಒಂದು ಪ್ರೇಮ ಕಥನ ಓಡ್ತಾ ಇತ್ತು ಅದರಲ್ಲಿ. ಬಹುಶಃ ನನಗೆ ಅದು ಒಂದ್ ಸ್ವಲ್ಪ ಈಸಿ ಆಗ್ತಾ ಇತ್ತು ಅಂತ. ಬಟ್ ಎದೆಗಾರಿಕೆ ಹಾಗಲ್ಲ, ಅದು ತುಂಬಾ ಭಾರವಾದ ಸಬ್ಜೆಕ್ಟ್. ಅದು ಎಷ್ಟು ಭಾರವಾದ ಸಬ್ಜೆಕ್ಟ್ ಅಂತ ಹೇಳಿದ್ರೆ, ಸರ್ ನನಗೆ ಇಲ್ಲ ನೀನ್ ಇದನ್ನ ಮಾಡು ಅಂತ ಹೇಳಿದಾಗ ನನಗೆ ನಂಬಕ್ಕಾಗ್ಲಿಲ್ಲ, ಒಂಥರ ಹೌದಾ ಅಂತ. ನಾನು ಪ್ರತಿ ಸರಿ ಅನ್ಕೊಳ್ತಾ ಇದ್ದೆ ಆ ಸಿನಿಮಾ ಮಾಡ್ಬೇಕಾದ್ರೆ ಇದೇ ನನ್ನ ಕಟ್ಟ ಕಡೆಯ ಸಿನಿಮಾ, ನಾನು ಹೋಗ್ಬಿಡ್ತೀನಿ ಅಂತ. ಅಂದ್ರೆ ಅಷ್ಟು ಪ್ರೆಷರ್, ಅದಕ್ಕೆ ಅಷ್ಟು ಪ್ರೆಷರ್. ಯಾಕಂದ್ರೆ ನೀವು ಅರ್ಥ ಮಾಡ್ಕೋಬೇಕು ಅದು ಹೇಗೆ ಅಂತ ಹೇಳಿದ್ರೆ, ಅಂಡರ್ ಪ್ಲೇ ಎಲ್ಲವೂ ಅಂಡರ್ ಪ್ಲೇ. ಯಾವ್ದನ್ನು ನೀವು ಓವರ್ ಎಕ್ಸಾಗರೇಷನ್ ಮಾಡಕ್ ಆಗಲ್ಲ ಅದ್ರಲ್ಲಿ.
ಬಟ್ ಆದ್ರೆ ಆಮೇಲೆ ಪಾತ್ರಗಳಿದಾವೆ. ನಮ್ದು ಪ್ರಾಬ್ಲಮ್ ಏನಾಗುತ್ತೆ, ಅಂದ್ರೆ ನಮ್ಮ ಸಬ್ಜೆಕ್ಟ್ಗಳಲ್ಲಿ ಪಾತ್ರಗಳು ಸುತ್ತಮುತ್ತ ಓಡಾಡ್ಕೊಂಡಿದಾವೆ, ಹೇಗೆಗೋ ತೋರ್ಸಕ್ ಆಗಲ್ಲ ಅದು. ಅಥವಾ ಅದನ್ನ ಪಾತ್ರ ಇಲ್ದೇ ಇರೋದು ಅದನ್ನ ನೋಡಿರುವಂತಹ ಜನಗಳು ಹತ್ರದಲ್ಲಿ ಇರ್ತಾರೆ. ಸೊ ಯಾವ್ದನ್ನು ಹಾಕ್ಲಿಕ್ಕೆ ಆಗಲ್ಲ. ಅದು ಹೆಂಗಿತ್ತು ಅಂತ ಹೇಳಿದ್ರೆ ಅದ್ರ ಆ ಪ್ರೆಷರು. ಬಟ್ ಅದ್ಭುತ ಅದು ಮೇಕಿಂಗೇ ನನಗೆ ನನ್ನ ಇಡೀ ಜರ್ನಿಲಿ ಅದ್ರ ಮೇಕಿಂಗ್ ಇದೆ ಅಲ್ಲ, ಎದೆಗಾರಿಕೆ ಮೇಕಿಂಗ್, ಫ್ಯಾಂಟಾಸ್ಟಿಕ್ ಮೇಕಿಂಗು. ಮತ್ತೆ ನನ್ನನ್ನು ತುಂಬಾ ಪ್ರೌಢ ಮಾಡ್ತದ್ದು, ತುಂಬಾ ಪ್ರೌಢ ಮಾಡ್ತು. ಆಮೇಲೆ ಸರ್ ಕೂಡ ಎಷ್ಟು ಅದ್ಭುತವಾಗಿ ಅದ್ರದ್ದು ಆ ಕಡೆ ಒಂದು ಪದ ಈ ಕಡೆಗೆ ಬೇಡ, ಈ ಕಡೆಗೆ ಒಂದು ಪದ ಬೇಡ, ಅಷ್ಟು ಅದ್ಭುತವಾಗಿ ಬರುತ್ತೆ. ನೀವು ಮೊದಲನೇ ಸರಿ ಕೊಲೆ ಮಾಡಿದಾಗ ಹೇಗನ್ನಿಸ್ತು ಶ್ರೀಧರ್? ನಾನು ಮಾಡಿದ ಕೊಲೆಗೆ ಒಂದು ಉದ್ದೇಶ ಇತ್ತು, ಸಿಟ್ಟಿತ್ತು, ಮಾರಲಿ ನಾನು ಕರೆಕ್ಟ್ ಅಂತ ನಂಬಿಕೆ ಇತ್ತು. ಹಾಗಾಗಿ ಅದ್ರ ಬಗ್ಗೆ ನಂಗೆ ಅಂಥದ್ದು ಏನೂ ಅನ್ನಿಸ್ಲಿಲ್ಲ. ಆದರೆ ಇವತ್ತಿನವರೆಗೂ ಹಣಕ್ಕೋಸ್ಕರ ನಾನು ಯಾರನ್ನೂ ಕೊಲೆ ಮಾಡಲಿಲ್ಲ. ನಂದೇನಿದ್ರು ಪರ್ಸ್ನಲ್. ನಾವು ಸ್ಕ್ರಿಪ್ಟನ್ನ ಹೇಗೆ ಬರಿಬೇಕು, ಆ ಸ್ಕ್ರಿಪ್ಟದು ಒಳ ಹೇಗೆ ಏನೋ ಅಂತರಂಗ ಹೇಗಿರುತ್ತೆ, ಮತ್ತೆ ನಮಗೆ ಸ್ಕ್ರಿಪ್ಟ್ ಬೇರೆ, ಸಂಗೀತ ಬೇರೆ, ನಡೆಯುವಂಥ ದೃಶ್ಯಗಳು ಬೇರೆ, ಮತ್ತೆ ಸೀನಲ್ಲಿ ನಾವು ಹೇಳ್ತಾ ಇರೋದು ಏನು ಹೇಳ್ತಾ ಇದ್ದೀವಿ, ಯಾವುದಕ್ಕಾಗಿ ಹೇಳ್ತಾ ಇದ್ದೀವಿ, ನಾವು ಹೇಳ್ತಾ ಇದ್ದೀವಿ ನಿಜ, ಯಾವುದು ಸತ್ಯ ಮತ್ತು ಯಾವುದು ಮಿಥ್ಯ, ಸತ್ಯ ಮಿಥ್ಯಗಳ ನಡುವೆ ನಾವು ಕಟ್ಕೊಂಡು ಹೋಗುವಂಥ ಸನ್ನಿವೇಶ ಇದೆ ಅಲ್ಲ, ಸೀನ್ಗಳನ್ನ ಒಂದೊಂದೇ ಹೆಕ್ಕಿ ತೆಗೆಯೋದು. ಇದೆಲ್ಲವೂ ನನಗೆ ಅರ್ಥ ಆಗಿದ್ದು ಎದೆಗಾರಿಕೆಯಲ್ಲಿ ಬಿಕಾಸ್ ಆಫ್ ಶ್ರೀಧರ್ ಸರ್. ಅಂದರೆ ಆ ಲೆವೆಲ್ಗೆ ಅವರ ಸ್ಕ್ರಿಪ್ಟೇ ಏನು ಬೇಡ, ಸರ್ದು ಒಂದು ಸ್ಕ್ರಿಪ್ಟ್ ಇದ್ರೆ ನಾಳೆ ಬೆಳಗ್ಗೆ ಶೂಟಿಂಗ್ ಹೋಗ್ಬಿಡ್ಬೋದು. ಎಷ್ಟು ಡೀಟೈಲ್ಡ್ ಆಗಿರುತ್ತೆ ಅಂದ್ರೆ ಡೀಟೈಲ್ಡ್. ನೀವು ಇಲ್ಲಿ ಕೂತಿರುವಂತಹ ಒಂದ್ ಕಾಲ್ ಮುಂದೆ ಇರುತ್ತೆ, ಒಂದ್ ಕಾಲ್ ಹಿಂದೆ ಇರುತ್ತೆ, ಕೂತ್ಕೊಂಡಿರ್ತಾರೆ. ನಮ್ಗೆ ಇನ್ನೇನ್ ಬೇಕು ಡೈರೆಕ್ಟರ್ಗಳಿಗೆ? ಒಳ್ಳೆ ನಮ್ಗೆ ಜಾಮೂನ್ ತಿಂದಂಗ ಅದು. ಆ ಸ್ಕ್ರಿಪ್ಟ್ ತಗೊಂಡ್ ಬಾ, ನೋಡ್ಕೊ, ಲೈಕ್ ದಿಸ್ ಅಷ್ಟೇ. ಆಮೇಲೆ ಅವ್ರದ್ದು ಪವರ್ಫುಲ್ ಡೈಲಾಗ್, ಯಾವ್ದನ್ನು ಶಿಲ್ಲೆಗೋಸ್ಕರ ಮತ್ತೆ ಇದಕ್ಕೋಸ್ಕರ ಬರೆದಿದ್ದ ಡೈಲಾಗ್ಗಳಲ್ಲ, ಅಂತರಂಗದ ಡೈಲಾಗ್ಗಳು, ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನಿಗೆ ಏನು ಹೇಳ್ಬೋದು ಅನ್ನೋ ಡೈಲಾಗ್ಗಳು. ಇದೆಲ್ಲವೂ ಕೇಳಿ ನಾನು ಅದೇ ಹೇಳ್ತೀನಲ್ಲ, ಸರ್ ನನಗೆ ಹೇಳ್ತಾರೆ, ಬಟ್ ಹೌದು ನಾನು ಸಿನಿಮಾ ಡೈರೆಕ್ಟರ್ ಆಗಿರ್ಬೋದು, ಬಟ್ ಆದ್ರೆ ಆ ಕಟ್ಕೊಡುವ ಕಲೆ ಇದೆ ಅಲ್ಲ, ಆ ಸ್ಕ್ರಿಪ್ಟ್ ಇದ್ದಿದ್ದಕ್ಕೇನೆ ಆ ದಿನಗಳಿರ್ಬೋದು, ಸ್ಲಂಬಾಲ ಇರ್ಬೋದು, ಎದೆಗಾರಿಕೆ ಇರ್ಬೋದು, ನಮಗೆ ಸ್ಕ್ರಿಪ್ಟ್ ಇದ್ದಿದ್ರೆ, ಅಗ್ನಿ ಶ್ರೀಧರ್ ಸರ್ ಅವರ ಸ್ಕ್ರಿಪ್ಟ್ ಇದ್ದಿದ್ರಿಂದ ನಮಗೆ ಮಾಡ್ಲಿಕ್ಕೆ ಸಾಧ್ಯ ಆಯ್ತು ಹೊರತು, ಯಾವಾಗಲೂ ನಾವು ಹೇಳ್ತಾ ಇರ್ತೀವಿ ಸ್ಕ್ರಿಪ್ಟ್ ಒಂದು ಚೆನ್ನಾಗಿದ್ರೆ ಯಾರು ಬೇಕಾದ್ರೂ ಡೈರೆಕ್ಷನ್ ಮಾಡ್ಬೋದು ಅಂತ. ಅದೊಂದೇ ಅವರ ಸ್ಕ್ರಿಪ್ಟ್ ಇಂದ ನಮಗೆ ಇಷ್ಟು ಇದನ್ನ ಕಟ್ಕೊಡಕ್ ಸಾಕಾಯ್ತು. ಅದು ಮೂಲ ಕಾರಣ ಸ್ಕ್ರಿಪ್ಟ್, ಅದ್ಭುತವಾದ ಸ್ಕ್ರಿಪ್ಟ್. ಆಮೇಲೆ ಎಲ್ಲೂ ಬೇಜಾರು ಮಾಡ್ಕೊಳ್ಳಲ್ಲ. ನೈಟ್ ಬಂದ್ಬಿಟ್ಟು ಸರ್ ಈ 20 ಪೇಜನ್ನ ಚೇಂಜ್ ಮಾಡ್ಕೊಡ್ಬೇಕು ಅಂದ್ರೆ ಬೆಳಿಗ್ಗೆ ರೆಡಿ ಇರುತ್ತದೆ. 3 ವರ್ಷನಲ್ಲಿ ಬರ್ಕೊಡ್ತಾರೆ ನಮ್ಗೆ. ನಿಮಗೆ ಯಾವ ವರ್ಷನ್ನು ನಿಮ್ಮ ಪರಿಸ್ಥಿತಿಗೆ, ನಿಮ್ಮ ಏನೋ ನೀವು ಹೋದಾಗ ಒಂದು ಶೂಟಿಂಗ್ ಅಲ್ಲಿ ಅಡಚಣೆ ಆಗ್ಬೋದು, ನಿಮ್ಮನ್ನ ಚೇಂಜ್ ಮಾಡ್ಕೋಬೇಕು ಅಂತ ಇರುತ್ತೆ, ಓಕೆ ಇದು ತಗೊಳ್ಳಿ, ಅಷ್ಟು ಬ್ಯೂಟಿಫುಲ್ ಆಗಿರುತ್ತೆ. ಸೊ ನನ್ನ ಸೀಕ್ರೆಟ್ ಏನಪ್ಪಾ ಅಂದ್ರೆ ಸಿನಿಮಾ ಮಾಡೋದಕ್ಕೆ ಸರ್ ಸ್ಕ್ರಿಪ್ಟ್. ಓಕೆ, ಗೊತ್ತಾಯ್ತು. ಈಗ ಮತ್ತೊಂದು ಮಹತ್ವಾಕಾಂಕ್ಷೆಯ ಚಿತ್ರ ನಂತರ ಮಾಡಿದ್ದು ತೇಜಸ್ವಿ ಅವರ ಕಥೆಯನ್ನ ತಗೊಂಡು ಕಿರುಗೂರಿನ ಗಯ್ಯಾಳಿಗಳು. ಓಕೆ, ಇಷ್ಟು ದಿನ ನೀವು ಶ್ರೀಧರ್ ಅವರ ಅನುಭವಗಳನ್ನ, ಸಾಕಷ್ಟು ಅನುಭವಗಳನ್ನ ತಗೊಂಡು ಸಿನಿಮಾಗಳನ್ನ ಮಾಡ್ಕೊಂಡು ಬಂದ್ರಿ, ಆ ದಿನಗಳಿಂದ ಹಿಡಿದು ಎದೆಗಾರಿಕೆವರೆಗೂ. ಇಲ್ಲಿ ಕಾಸರವಳ್ಳಿಯವರ ಆದಿಯಾಗಿ ಸಾಕಷ್ಟು ಜನ ಅದನ್ನ ಮಾಡಿದ್ದಾರೆ ಮತ್ತು ಸಾಧ್ಯ ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ. ಆದರೆ ಅದು ಸುಲಭದ ಕೆಲಸ ಅಲ್ಲ. ಇವಾಗ ಅಗ್ನಿಶ್ರೀಧರ್ ಅವರ ಅನುಭವಗಳನ್ನ ಅಗ್ನಿಶ್ರೀಧರ್ ಅವರೇನೇನೆ ನಿಮಗೆ ಸ್ಕ್ರಿಪ್ಟ್ ಮಾಡಿ ಕೊಟ್ಬಿಡ್ತಾರೆ, ಆದರೆ ತೇಜಸ್ವಿ ಅವರು ಮಾಡಿಕೊಡುವಂಥದ್ದಲ್ಲ. ಮತ್ತು ಅದನ್ನ ಚಿತ್ರರೂಪಕ್ಕೆ ಅದನ್ನ ಓದ್ತಾ ಇದ್ರೇನೆ ಒಂದು ದೃಶ್ಯ ಕಾವ್ಯದ ತರ ಇರುತ್ತೆ. ಆ ರೈಟ್ಸ್ ತಗೊಳ್ಳೋದ್ರಿಂದ ಹಿಡಿದು ಇದರ ಅನುಭವಗಳು ತುಂಬಾ ಚೆನ್ನಾಗಿದೆ. ನಾನು ಆಕ್ಚುಲಿ ನನ್ಗೆ ಯಾವಾಗ್ಲೂ ಅನ್ಕೊಳ್ತೀನಿ, ನಂಗೆ ತೇಜಸ್ವಿಗಳು ಮತ್ತೆ ಶ್ರೀಧರ್ ಸರ್ ಅವ್ರ ಬರವಣಿಗೆ ಇದೆ ಅಲ್ಲ, ನಮ್ಗೆ ಸ್ಕ್ರಿಪ್ಟ್ ಇದ್ದಂಗೆ ಇರುತ್ತದೆ. ಹೌದು, ಅವ್ರ ಬರವಣಿಗೆನೇ ಸ್ಕ್ರಿಪ್ಟ್ ಇದ್ದಂಗೆ ಇದೆ, ಅಷ್ಟು ಡೀಟೈಲ್ಡ್ ಆಗಿರುತ್ತೆ. ನನಗೆ ಇದು ಕೂಡ ಹಾಗೆ ಆಗಿದ್ದು. ತೇಜಸ್ವಿಗಳು ಇಲ್ಲದೆ ಇದ್ರು ಕೂಡ ತೇಜಸ್ವಿಗಳು ಬರ್ದಿರೋದೇ ಒಂದು ಸ್ಕ್ರಿಪ್ಟ್ ತರ. ಅದು ನಿಮ್ಗೆ ಗೊತ್ತಿರ್ಬೋದು, ಹಾರ್ಡ್ಲಿ 70 ಪೇಜ್ ಕತೆ. ಆದ್ರೆ ನನಗೆ ಕಿರುಗೂರಿನ ಗಯ್ಯಾಳಿಗಳು ಶ್ರೀಧರ್ ಸರ್ ಅವರು ನಮ್ದು ಎದೆಗಾರಿಕೆ ಆದ್ಮೇಲೆ ಏನಾಯ್ತು ಅಂತ ಹೇಳಿದ್ರೆ, ನನಗೇನಾಯ್ತು, ಮಧ್ಯದಲ್ಲಿ ನೋಡಿ ನಾನು ಆ ದಿನಗಳಾಯ್ತು, ಸ್ಲಂಬಾಲ ಬಂತು. ಸ್ಲಂಬಾಲನೇ ಬೇರೆ ಕತೆ, ಅದು ಬಹಳ ವಿಪರೀತ ಬೇರೆ ತರದ್ದು. ಕಳ್ಳರ ಸಂತೆ ಬರುತ್ತೆ, ಪೊಲಿಟಿಕಲ್ ಸೆಟ್. ಎದೆಗಾರಿಕೆ ಬರುತ್ತೆ, ಮತ್ತೆ ಅದು ಬಹುಶಃ ಶ್ರೀಧರ್ ಸರ್ ಅವ್ರ ಕ್ಯಾರೆಕ್ಟರ್ ಅದ್ರಲ್ಲಿ ಇದ್ದಿದ್ರಿಂದ ಮತ್ತೆ ಅಂಡರ್ವರ್ಲ್ಡ್ ಅನ್ನೋದು ಬಂತು.
ಅಯ್ಯೋ ನೀವೇನು ಇದನ್ನೇ ಮಾಡ್ತಾ ಇದ್ದೀರಾ ಇದನ್ನೇ. ಸರಿ, ನನಗೂ ಅನ್ನಿಸ್ತು ಓಕೆ ಬೇರೆ ಯಾವ್ದಾದ್ರು ಒಂದು ಸಬ್ಜೆಕ್ಟ್ ತೊಗೊಂಡು ಮಾಡ್ಬೇಕು. ಯಾಕಂದ್ರೆ ನಮಗೆ ಡೈರೆಕ್ಟರ್ಗಳಿಗೆ ಏನಿರುತ್ತೆ ಎಲ್ಲವನ್ನು ಕೂಡ ನಾವು ನಮಗೂ ಆಸೆ ಇರುತ್ತೆ ಆಕ್ಟರ್ಗಳ ಥರ ಬೇರೆ 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 ಸಬ್ಜೆಕ್ಟ್ಗಳನ್ನ ತೊಗೊಂಡು ಮಾಡಬೇಕು, ಒಂದು ಕಲರ್ ಬೇರೆ ಇರಬೇಕು, ಅಭಿರುಚಿ ಬೇರೆ ಇರಬೇಕು ಅಂತ ಹೇಳಿ ಅಂತ. ಆ ಟೈಮಲ್ಲಿ ಒಬ್ಬರು ಪ್ರೊಡ್ಯೂಸರ್ ಬರ್ತಾರೆ, ಮೇಡಮ್ ಒಂದು ಒಂದು ಯಾವುದಾದ್ರೂ ಕತೆ ಇದ್ರೆ ಸಿನಿಮಾ ಮಾಡೋಣ ಅಂತ, ಹೊರಗಡೆಯಿಂದ ಬಂದಂಥ ಒಂದು ಆಫರ್ ನನಗದು. ಸರಿ ಅಂತ ಹೇಳ್ಬಿಟ್ಟು ನಾನೇನು ಮಾಡ್ತೀನಿ, ನನಗೆ ತುಂಬ ಇಷ್ಟ ಏನು ಅಂದರೆ ಕೃಷ್ಣೇಗೌಡನ ಆನೆ, ತೇಜಸ್ವಿ, ಅದು ನನಗೆ ತುಂಬಾ ಇಷ್ಟ ಇರುತ್ತೆ. ಆ ಪ್ರೊಡ್ಯೂಸರ್ಗೆ ನಾನು ಹೇಳ್ತೀನಿ, ಸರ್ ಕೃಷ್ಣೇಗೌಡನ ಆನೆ ಇದೆ, ಬಟ್ ಸ್ವಲ್ಪ ಬಡ್ಜೆಟ್ ಜಾಸ್ತಿ ಆಗುತ್ತೆ ಆನೆ ಮತ್ತೆ ಇತರ ಪರಿಕರಗಳನ್ನ ಸೇರಿಸ್ಕೊಳ್ಳೋದ್ರಿಂದ. ಸೊ ಕೃಷ್ಣೇಗೌಡನ ಆನೆ ಸಿನಿಮಾ ಮಾಡೋಣ ಅಂತ ಅವರು ಪ್ರೊಡ್ಯೂಸರ್ ಬರ್ತಾರೆ, ನಾನು ಮಾತಾಡ್ತೀನಿ, ಎಲ್ಲ ಆಗುತ್ತೆ. ನೋಡಿದ್ರೆ ಮೇಡಮ್ ಸ್ವಲ್ಪ ಬಡ್ಜೆಟ್ದು ಆಚೆ ಈಚೆ ಆಗ್ಬಿಡುತ್ತಲ್ಲ. ಸರಿ ಪರವಾಗಿಲ್ಲ ಅಂತ ಹೇಳಿ ನಾನು ಹೇಳ್ತೀನಿ ಅವ್ರಿಗೆ, ನನಗೆ ತೀರಾ ಇಷ್ಟ ಆಗಿರೋದು ಕಿರಗೂರಿನ ಕೈಯಾಳಿಗಳು. ಯಾಕೆ ಅಂದ್ರೆ ನಾನು ಎಷ್ಟೋ ಸರ್ತಿ ಓದಿದ್ದೀನಿ ಅದನ್ನ, ಬಿದ್ದು ಬಿದ್ದು ನಕ್ಕಿದ್ದೀನಿ ನಾನು ಒಬ್ಳೆ ಇದ್ದಾಗ ಜರ್ನಿ ಮಾಡ್ತಾ ಇರ್ಬೇಕಾದ್ರೆಲ್ಲ. ನನಗೆ ಆ ಕಿರಗೂರಿನ ಗಯ್ಯಾಳಿಗಳಿಗೂ ನಮ್ಮ ಕಿತ್ತೂರಿಗೂ ಏನು ವ್ಯತ್ಯಾಸ ಇರಲಿಲ್ಲ. ಹೆಸರುಗಳಷ್ಟೇನೆ, ನನ್ ದೊಡ್ಡಮ್ಮಂದ್ರು, ಚಿಕ್ಕಮ್ಮಂದ್ರು, ಅತ್ತೆದೀರು, ಚಿಕ್ಕಪ್ಪಂದ್ರು, ದೊಡ್ಡಪ್ಪಂದ್ರು, ಅಲ್ಲಿರುವ ಕೇರಿಗಳು ಇಲ್ಲ. ಆಕ್ಚುಲಿ ಅಲ್ಲಿರೋ ನನಗೆ ತೇಜಸ್ವಿಗಳು ಯಾವ ಹೆಣ್ಮಕ್ಳುಗಳನ್ನ ಕಟ್ಕೊಟ್ರೋ ಗೊತ್ತಿಲ್ಲ. ನನಗೆ ಕಿರ್ಗೂರಲ್ಲಿ ಕಟ್ಟಿರೋದು ಎಲ್ಲರೂ ನನ್ನ ದೊಡ್ಡಮ್ಮ ಚಿಕ್ಕಮ್ಮಂದ್ರು, ಅವರು ಇವರು. ಈಗ ಊರಿಗೆ ಹೋದ್ರು ನನ್ನನ್ನು ಹಂಗ್ ತೋರಿಸಿದ್ಯಾ ನೀನು. ಸೊ ಇವೆಲ್ಲವನ್ನು ನಾನು ನೋಡಿದ್ದೆ. ಅಲ್ಲಿ ಬರುವಂತಹ ಜಾತಿ ಸಮಸ್ಯೆ ನೋಡಿದ್ದೆ, ಮಕ್ಕಳಿಲ್ದಿರೋ ಹೆಣ್ಣು ಮಕ್ಕಳಿಗೆ ಆಗುವಂತಹ ಅವಮಾನಗಳು, ಆಘಾತಗಳು ಹಳ್ಳಿಗಳಲ್ಲಿ, ಅದನ್ನು ಕೂಡ ನಾನು ಕಣ್ಣಾರೆ ನಾನು ನೋಡಿದ್ದೆ. ಇವೆಲ್ಲವೂ ಕೂಡ ನಾನು ನೋಡಿದ್ದಂಥದ್ದೇ, ಹೊಸದಾಗಿ ಏನು ಇರಲಿಲ್ಲ ಅದರಲ್ಲಿ, ಎಲ್ಲವೂ ಇದ್ದಂಥದ್ದೇ. ಆದರೆ ಅದನ್ನ ಯಾವುದೇ ಊರಿಗೆ ಭಾಷೆ ಚೇಂಜ್ ಮಾಡಿ ಯಾವುದೇ ಊರಿಗೆ ಯಾವುದೇ ಇದು ಹಾಕಿದ್ರು ಕೂಡ ಆ ಚೌಕಟ್ಟು ಹೋಗಿ ಒಪ್ಕೊಳ್ಳುತ್ತದೆ. ಹಾಗಾಗಿ ನನಗೇನಾಯ್ತು, ಇಲ್ಲ ಕಿರುಗುರೆ ಮಾಡೋಣ ಅಂತ ಹೇಳಿ ಶುರು ಮಾಡ್ಕೊಂಡಿದ್ದು. ಶುರು ಮಾಡಿದಾಗ ಇನ್ನು ಹೋದೆ, ಅವ್ರು ಹೇಳಿದ್ರು ಮೇಡಮ್ ರೈಟ್ಸ್ ಎಲ್ಲ ತಂದ್ಬಿಡಿ ಅಂತ ಹೇಳಿದ್ರು. ರೈಟ್ಸ್ ಎಲ್ಲ ತರಲಿಕ್ಕೆ ಅಂತ ಹೋದಾಗ ತೇಜಸ್ವಿಗಳ ಧರ್ಮಪತ್ನಿಯವರು ರಾಜೇಶ್ವರಿ ಅಮ್ಮ ತುಂಬ ಪ್ರೀತಿಯಿಂದ ಅದನ್ನ ರೈಟ್ಸ್ ಕೊಟ್ಟರು. ಅವ್ರು ಕೊಟ್ಬಿಟ್ಟು ಒಂದೇ ಹೇಳಿದ್ದು, ಆರ್ಟ್ ಮೂವಿ ಮಾತ್ರ ಮಾಡಬಾರ್ದು. ನಾನು ಹೇಳಿದೆ, ನನಗೆ ತುಂಬ ಖುಷಿ ಆಗೋಯ್ತು. ಅಲ್ಲ ಹಾಗಂದ್ರೆ ಏನು ಅಂತ, ಅದೇ ಹತ್ಕೊಂಡು ಹೋಗೋದು, 5 ನಿಮಿಷ ಆದ್ಮೇಲೆ ತಿರುಗಿ ನೋಡೋದು, ಅವೆಲ್ಲ ಇಲ್ಲ. ತೇಜಸ್ವಿಗೆ ಸಿಟ್ಟು ಬರುತ್ತೆ. ಒಂದು ಲೆಟರ್ ಕೊಟ್ಟರು ತೇಜಸ್ವಿ ಬರೆದಿಟ್ಟಿರೋದು, ತುಂಬಾ ಆಗಿನ ಕಾಲದಲ್ಲಿ ವೈರಲ್ ಆಗಿತ್ತಲ್ಲ, ತುಂಬಾ ಸಂತೋಷ ಆಗೋಯ್ತು. ಹೌದಾ, ಹಾಗಿದ್ರೆ ನಾನು ಹೇಳ್ದೆ, ಇದು ತೇಜಸ್ವಿಗಳು ಬರ್ದಿದ್ದಾರೆ, ಮಲೆನಾಡಲ್ಲೇ ನಡೆಯುತ್ತಾ ಇದ್ರಲ್ಲೇ ನಡೆಯುತ್ತಾ ಅಂತಿಲ್ಲ. ಈಗ ನಾನು ತುಂಬಾ ಒಗ್ಗಿರೋದು ನನ್ನ ಬಯಲು ಸೀಮೆಗೆ, ನಾನು ಬಯಲು ಸೀಮೆಗೆ ಒಗ್ಗಿಸ್ಕೋಬೋದು, ಎಲ್ಲೂ ಬೇಕಾದ್ರೂ ಒಗ್ಗಿಸ್ಕೊಳ್ರಿ, ಕತೆ ರೀ ಅಷ್ಟೇ ಅಂತಂದ್ರು ಅವರು. ತುಂಬಾ ಅದ್ಭುತವಾದ ವ್ಯಕ್ತಿತ್ವ ಅವರು, ರಾಜೇಶ್ವರಿ ಅಮ್ಮ ಅವ್ರದ್ದು. ಅವರೇ ತುಂಬಾ ಸಪೋರ್ಟ್ ಮಾಡಿದ್ರು ನನಗೆ, ಅವರು ಮಾಡ್ಕೊಡಿ ಅಂತ ಹೇಳಿದ್ರು. ರೈಟ್, ತೇಜಸ್ವಿ ಅವರ ಲೆಟರ್ ಕೂಡ ಬಿಟ್ಟೋಗಿದ್ದ ಲೆಟರ್, ನನ್ನ ಕಥೆಗಳನ್ನ ಸಿನಿಮಾ ಮಾಡೋದಾದ್ರೆ ಅದೇ ರೀತಿ ಮಾಡಕ್ ಹೋಗ್ಬೇಡಿ, ಸಿನಿಮಾಗೆ ಏನ್ ಬೇಕೋ ಅದನ್ನ ಮಾಡಿ ಅನ್ನೋದು. ಅದು ನೋಡಿ ಎಷ್ಟು ಒಬ್ಬ ಸಿನಿಮಾ ಗೊತ್ತಿರೋ ವ್ಯಕ್ತಿಗೆ ಮಾತ್ರ ಆತರ ಬರಲಿಕ್ಕೆ ಸಾಧ್ಯ ಇರೋದು. ಅವ್ರಿಗೆ ಸಿನಿಮಾ ಗೊತ್ತಿತ್ತು, ಯಾರಿಗೆ ತೇಜಸ್ವಿಗಳಿಗೆ ಸಿನಿಮಾ ತುಂಬಾ ಚೆನ್ನಾಗಿ ಗೊತ್ತಿತ್ತು. ಬರವಣಿಗೆ ಮಾಧ್ಯಮ ಯಾವುದು, ಸಿನಿಮಾ ಮಾಧ್ಯಮ ಯಾವುದು ಅಂತ ಗೊತ್ತಿರುವಂತ ಏಕೈಕ ವ್ಯಕ್ತಿ ಹಾಗೆ ಬರ್ದಿರಕ್ಕೆ ಸಾಧ್ಯ ಆಗಿತ್ತು. ಬರ್ದಿಟ್ಟಿದ್ರು ನೋಡಿ ಅವರು. ಸೊ ಅವಾಗ ಓಕೆ ನಾವೇನ್ ಮಾಡಿದ್ವಿ, ಇದು ತುಂಬಾ ಸಂತೋಷ ಆಯ್ತು, ಓಕೆ ಮಾಡೋಣ ಅಂತ ಹೇಳಿ. ಹೋಯ್ತೀನಿ ಈಗ ಮಾತಾಡು. ಏನಯ್ಯ ನಿಂದು? ಏನಂತ ನಮ್ ದಾನ ಮಕ್ಕಳಿಗೆ ಇನ್ನೊಂದಪ್ಪ ಹೇಳು. ಇದು ಸರ್ಕಾರಿ ನೀನು ಅದ್ ನೀನ್ ಹಾಕೊಂಡಿರೋ ಚಂದುಳಿ ಕನ್ನಡಕ ವಸಿ ತಗ್ಬಿಟ್ ಮಾತಾಡು ನೋಡುವ. ಯಾಕವ? ಓ ನಾನು ಅವಾಗ್ನಿಂದ ನೋಡ್ತಾನೆ ಇವನಿ, ಅದ್ನ ಹಾಕೊಂಡು ಅದ್ ಎಲ್ ನೋಡಿಯೋ ಅದ್ ಎಲ್ ಮಾತಾಡಿಯೋ ಒಂದು ಗೊತ್ತಾಗಿಲ್ಲ. ಏನ್ರಮ್ಮ ಇದು ಬಾಯಿಗೆ ಬಂದಿದ್ದೆ ಮಾತಾಡ್ತೀರಾ? ಕಣ್ಣ ಓದ್ತಾ ಆಪರೇಷನ್ ಮಾಡಿ ಮೋದಿ ಡಾಕ್ಟರ್ ಕೊಟ್ರೆ ಕನ್ನಡಕ ಇದು. ಓ ಅದೇನು ಆಪರೇಷನ್ ಏನೋ, ನಿನ್ ದೃಷ್ಟಿನೇ ಸರಿಗಿಲ್ಲ. ನೀವೇನ್ರಮ್ಮ ನೀವು? ನಾನ್ ಗ್ರಾಮ ಸೇವಕ, 10 ಹಳ್ಳಿ ಗ್ರಾಮದ ಸೇವೆ ಮಾಡ್ತಿರೋನು. ದಿನ ಬೆಳಗಾದ್ರೆ ನಿಮ್ ಕಷ್ಟ ಸುಖದ ಬಗ್ಗೆ ಯೋಚನೆ ಮಾಡ್ತೀನಿ, ನನ್ ಬಗ್ಗೆನೇ ಕೆಟ್ಟ ಮಾತಾಡ್ತೀರಲ್ಲ ನೀವು. ಮತ್ತಿದೇನಿದು? 100 ರೂಪಾಯಿ ಸಾಯ್ತು ಬೋರ್ಡು, ಸರ್ಕಾರಿ ಯೋಜನೆ ಇಲ್ಲಿ ನಡ್ತೀನಿ ಅಂತ ನೀವೇನ್ ಹಿಂಗಾಡ್ತಿರಲ್ಲ? ಓ ಸರ್ಕಾರದ ಬೋರ್ಡ್ ಅಂತ ಎಲ್ ಬಂದಲ್ಲಿ ಚುಚ್ಬಿಡುವೆ. ಅದೇಯಪ್ಪ ನಾಟ್ ಓನ್ಲಿ ಇದು ಪಾತ್ರಗಳಲ್ಲ, ಭಾಷೆಗೂ ಸೂಕ್ಷ್ಮ ಇರುತ್ತೆ. ಯಾವ ಪಾತ್ರ ಎಲ್ಲಿಂದ ಬರುತ್ತೆ, ಯಾಕಂದ್ರೆ ನನಗೆ ತುಂಬಾ ಚೆನ್ನಾಗಿ ಗೊತ್ತಾಗಿದ್ದು, ಶ್ರೀಧರ್ ಸರ್ ಯಾವಾಗ್ಲೂ ಸ್ಕ್ರಿಪ್ಟ್ ಬರಿಬೇಕಾದ್ರೆ ಪಾತ್ರಗಳು ಎಲ್ಲಿಂದ ಬಂದಿದಾವೆ, ಅವ ಹಿನ್ನೆಲೆ ಏನು, ಮುನ್ನೆಲೆ ಏನು, ಇದನ್ನ ಸ್ಟಡಿ ಮಾಡಕ್ ಬಿಡ್ತಾರೆ. ಆ ಸ್ಟಡಿ ಮಾಡಿದ್ಮೇಲೆ ಇಂಥ ಕಡೆಯಿಂದ ಇಂಥ ಪಾತ್ರ ಬಂದಿದೆ ಅಂದಾಗ್ಲೇನೆ ಅವ್ರು ಡೈಲಾಗ್ ಬರೆಯೋದವ್ರು. ಆದ್ರೂ ತೇಜಸ್ವಿ ಅವರ ಬರವಣಿಗೆಗೆ ತಕ್ಕಂತ ಸಿನಿಮಾ ಅಂತೂ ಆಯ್ತು. ತುಂಬಾ ಯಾವಾಗ್ಲೂ ಸರ್ ತುಂಬಾ ಅಪ್ರಿಶಿಯೇಟ್ ಮಾಡ್ತಾ ಇರ್ತಾರೆ. ಅದು ಇದು ಅವ್ರಿಗೆ ತುಂಬಾ ಇಷ್ಟ ಆಗದೆ. ಅದು ಅವ್ರು ಯಾವುದೇ ಕೆಲಸ ಕೊಟ್ಟರು, ನಾನು ಕಸ ಕುಡ್ಸೋ ಕೆಲಸ ಕೊಟ್ಟರು ಶ್ರದ್ಧೆಯಿಂದ ಮಾಡೋದು ಬರ್ತೀನಿ.
ಆ ಶ್ರದ್ಧೆನೇ ಅವ್ರಿಗೆ ತುಂಬ ಇಷ್ಟ ಆಗಿದ್ದು. Yes. ಅವ್ರು ಇಲ್ಲಿ ತನಕ ನನ್ನನ್ನು ಕರ್ಕೊಂಬಂದಿದ್ದಾರೆ ಅಂದರೆ ಅದೇ ಕಾರಣ. ರೈಟ್. ಸೊ ಈ ಇದರಲ್ಲಿ ನೋಡಿ, ಅಲ್ಲಿಂದ ಬೆಂಗಳೂರಿಗೆ ಬರ್ತೀನಿ. ನನಗೆ ಕಿರುಗೂರಿನ ಗಯ್ಯಾಳಿ ಆದಮೇಲೆ ಏನಾಗುತ್ತೆ, ನನಗೆ ಸ್ವಲ್ಪ ಆಧ್ಯಾತ್ಮಿಕದ್ದು ಒಂದು ಹಾದಿ. ಆಲ್ಮೋಸ್ಟ್ ನಾನು ನನಗೆ ಅದನ್ನು ತಿರುವಣ್ಣಾಮಲೆ ಪರಿಚಯ ಮಾಡಿಕೊಟ್ಟಿದ್ದೆ ಅಗ್ನಿಶ್ರೀಧರ್ ಸರ್ ಅವರು. ನಾನು ಊರಿಗೆ ಹೋಗ್ತಾ ಇರಲಿಲ್ಲ, ತಂದೆಯವ್ರು ತೀರ್ಕೊಂಡ ನಂತರ ಊರಿಗೆ ಹೋಗೋದು ತುಂಬ ಕಮ್ಮಿ. ನಾನು ನನಗೆ ಅಂತ ಎಲ್ಲಾದರೂ ಹೋಗ್ಬೇಕಲ್ವಾ, ಯಾಕಪ್ಪ ಇಲ್ಲೇ ಇರ್ತೀಯ, ಹೋಗಿ ಒಂದು ಕೆಲಸ ಮಾಡು, ತಿರುವಣ್ಣಾಮಲೆಗೆ ಹೋಗು. ನಾನು ರಮಣ ಮಹರ್ಷಿ ಆಶ್ರಮಕ್ಕೆ ಹೋಗಕ್ಕೆ ಶುರು ಮಾಡ್ತೀನಿ. ನಾನು ಆಲ್ಮೋಸ್ಟ್ ಇಲ್ಲಿ ಬೆಂಗಳೂರಲ್ಲಿ ಇಲ್ಲ ಅಂದರೆ ರಮಣ ಮಹರ್ಷಿ ಆಶ್ರಮದಲ್ಲೇ ಇರ್ತಾ ಇದ್ದಿದ್ದು. ಅದನ್ನು ನನ್ನ ತಾತನ ಮನೆ ಅಂತ ಕರಿತೀನಿ. ಸೊ ಅಲ್ಲಿಗೆ ಹೋಗ್ತಾ 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 ನನಗೆ ಅದು ಇನ್ನೊಂದು ದಾರಿ, ಸರೇ ತೋರಿಸಿದ ಇನ್ನೊಂದು ದಾರಿ ಅದು. ಸರಿ ಹೋದಾಗ ಏನಾಗುತ್ತೆ, ಅಲ್ಲಿಂದ ನನಗೆ ಪಾಂಡಿಚೇರಿದೊಂದು ಇದು ಬರುತ್ತೆ. ಆಮೇಲೆ ನಾವಲ್ಲೊಂದಷ್ಟು ಫಾರಿನರ್ಸ್ ಎಲ್ಲ ಬರ್ತಾರೆ, ನಾವೆಲ್ಲ ಸೇರಿಕೊಂಡು ಒಂದು ನಮ್ಮನ್ನು ನಾವು ಓದ್ಕೊಳ್ಳೋಂಥ ಒಂದು ಕ್ರಿಯೆ, ಎಲ್ಲ ಬೇರೆ ಬೇರೆ ಕಂಟ್ರಿ ಹೆಣ್ಮಕ್ಳುಗಳು ನಾವು ಎಲ್ಲ ಸೇರಿಕೊಂಡು ಅದೊಂದು ಅನುಭವ ಎಲ್ಲ ಆಗಬೇಕಾದ್ರೆ ನನಗೆ ಪಾಂಡಿಚೇರಿಲಿ ಶ್ರೀ ಅರವಿಂದ ಸೊಸೈಟಿಲಿ ಒಂದು ಫಿಲ್ಮ್ ಫೆಸ್ಟಿವಲ್ ಮಾಡಿಕೊಡಿ ಅಂತ ಕರೀತಾರೆ. ನಾನು ಅದಕ್ಕೆ ಹೋಗ್ತೀನಿ. ಅದು ಕಂಪ್ಲೀಟ್ ಮಾಡಬೇಕಾದ್ರೆ ಏನಾಗುತ್ತೆ, ನನಗೊಂದು ಡಾಕ್ಯುಮೆಂಟ್ರಿ ಸಿಗುತ್ತೆ, ಯಾವುದು ಫ್ರೆಂಚ್ ಕಂಪ್ನಿ. ಸರಿ, ಡಾಕ್ಯುಮೆಂಟ್ರಿ ಮಾಡ್ತಾ ಇರಬೇಕಾದ್ರೆ ಏನಾಗುತ್ತೆ, ನನಗೆ ತುಂಬ ಇಷ್ಟ ಆಗುತ್ತೆ ಆ ಪಾಂಡಿಚೇರಿ ವಾತಾವರಣ, ಎಸ್ಪೆಷಲಿ ಆರೋವಿಲ್. ನಾನು ಆರೋವಿಲ್ಲಲ್ಲಿ ಹೋಗಿರ್ತೀನಿ, ತುಂಬ ಅದ್ಭುತವಾದ ಒಂದು ಸ್ಥಳ ಅದು. ತುಂಬ ಖುಷಿಯಾಗಿ ಅಲ್ಲಿರೋಂಥ ಸಂದರ್ಭದಲ್ಲಿ ಒಂದು ಡಾಕ್ಯುಮೆಂಟ್ರಿ ಮಾಡ್ತಾ ಇದ್ದೀನಿ. ಆವತ್ತು ಇದೇ ಥರ ನಾವು ಶೂಟ್ ಮಾಡ್ತಾ ಇದ್ದೀವಲ್ಲ, ಹೀಗೆ ಶೂಟ್ ಮಾಡಬೇಕಾದ್ರೆ ಒಬ್ಬರು ಸ್ಟಿಲ್ ಫೋಟೋಗ್ರಾಫರ್ ಬೇಕಾಗುತ್ತೆ ನನಗೆ. ಆ ಸ್ಟಿಲ್ ಫೋಟೋಗ್ರಾಫರ್ ಆಗಿ ನಮ್ಮ ಒಂದು ಕನ್ನಡದ ಹುಡುಗ ಬಂದಿದ್ದು. ಅವರು ಅಷ್ಟು ದೂರ ಹೋಗ್ಬಿಟ್ಟು ಅವರ ತಾಯಿ ಹತ್ರ ತುಂಬ ಹರಕ್ಲು ಮುರ್ಕ್ಲು ಕನ್ನಡ, ಒಗಾಯ್ಸ್ ಅಂತ ಏನೇನೋ ಮಾತಾಡ್ತಾ ಇದ್ದಾರೆ ಅವರು. ಇದು ಯಾವ ಕಡೆ ಲ್ಯಾಂಗ್ವೇಜ್, ಕನ್ನಡನೂ ಮಾತಾಡ್ತಾ ಇದ್ದಾರೆ, ಇದು ಮಾತಾಡ್ತಾ ಇದ್ದಾರೆ. ಸೊ ಎಲ್ಲ ಮುಗಿದ್ಮೇಲೆ ನಾನು ಅವರು ಭೇಟಿ ಆಗ್ತೀನಿ. ನೀವೆಲ್ಲಿ ಅವರು, ಅವರಿಗೆ ಶ್ರೀನಿವಾಸ್ ಅವ್ರಿಗೆ ನಾನು ಯಾರು ಅಂತಲೂ ಗೊತ್ತಿಲ್ಲ, ಯಾಕಂದ್ರೆ ಅವ್ರು ಮೂಲ ಶಿವಮೊಗ್ಗದವರು, ಆದ್ರೆ ಅವರ ತಂದೆ ಮೆಡಿಕಲ್ ಇದ್ರಲ್ಲಿ ಇದ್ದಿದ್ರಿಂದ ಅಲ್ಲೇ ಹುಟ್ಟಿ ಬೆಳೆದಿರುವಂತ ಹುಡುಗ. ಸೊ ಹಾಗಾಗಿ ಪಾಂಡಿಚೇರಿಯಲ್ಲಿ. ಸೊ ಹಾಗಾಗಿ ಏನು ಗೊತ್ತಿಲ್ಲ ಆ ಕನ್ನಡದ್ದು. ನೀವ್ಯಾರು, ಓಕೆ, ನಾನು ಡಾಕ್ಯುಮೆಂಟ್ರಿ ಫಿಲ್ಮ್ ಮೇಕರ್ ಅಂದ್ಕೊಂಡು ಸುಮ್ಮನೆ ಆಗೋಗಿದೆ. ಸೊ ನಮಗೆ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಶ್ರೀನಿವಾಸ್ ಅವ್ರನ್ನ ನಾನು ಅಲ್ಲಿ ಭೇಟಿಯಾಗಿದ್ದು ಭಾಷೆಯ ಕಾರಣಕ್ಕಾಗಿ, ಕನ್ನಡ ಕೇಳಿಸಿದ್ದಕ್ಕೆ. ಮದುವೆ ಆಗಿದ್ದು ಭಾಷೆ ಕಾರಣಕ್ಕಾಗಿ. ಸೊ ಒಂದು ಭಾಷೆ ಅನ್ನೋದು ಅದು ತೀರಾ ಅದು ಫ್ರೆಂಚ್ ಏರಿಯಾ, ತಮಿಳ್ ಏರಿಯಾ, ಪಾಂಡಿಚೇರಿ ಅನ್ನೋದು. ನಾನು ಸತತವಾಗಿ ಒಂದೂವರೆ ವರ್ಷಗಳ ಕಾಲ ಅಲ್ಲಿರ್ತೀನಿ. ಆ ಸಡನ್ ಆಗಿ ನನ್ನ ಭಾಷೆ ಕೇಳಿದ ತಕ್ಷಣನೇ ಅದು ಒಂದು ಹೋಗಿ ಒಂದು ಮಾತಾಡಿ ಒಂದು ಇಬ್ರು ಕೂತು ಅದು ಒಂದು ಪ್ರೀತಿ ವಿಶ್ವಾಸಕ್ಕೆ ತಿರುಗಿ ಮದುವೆಗೆ ಬಂದು ನಿಂತ್ಕೊಳ್ಳುತ್ತದು. ಸೊ ಭಾಷೆಗಿರೋ ಒಂದು ಗಟ್ಟಿತನ ಮತ್ತೆ ಮಹತ್ವ ನನಗೆ ನಿಜವಾಗ್ಲೂ ಗೊತ್ತಾಗಿದೆ ಅಲ್ಲೇ. ನಾವು ನಿಜವಾಗ್ಲೂ ನಮ್ಮ ಭಾಷೆ ಅಲ್ದಿರೋ ಒಂದು ಪ್ಲೇಸ್ಗೆ ಹೋದಾಗ್ಲೇ ಗೊತ್ತಾಗೋದು ನಮ್ಮ ಭಾಷೆ ಏನು, ನಮ್ದೇನು ಅಂತ ಹೇಳ್ಬಿಟ್ಟು ಅಂತ. ನಿಜವಾಗ್ಲೂ ಅದೊಂದು ಇದು ಪ್ಲಾನ್ ಮಾಡಿದ್ದಲ್ಲ ಇದು. ಅದು ಬಹುಶಃ ನಾನು ಅದೇ ಅನ್ಕೋತೀನಿ, ಎಲ್ಲಾ ಬಿಟ್ಟು ನಾನು ಪಾಂಡಿಚೇರಿಗೆ ಯಾಕೆ ಹೋಗ್ಬೇಕು, ಅದು ಶ್ರೀನಿವಾಸೇ ಅವ್ರಿಗೆ ಯಾಕೆ ಸಿಗ್ಬೇಕು ಅಂತ ಹೇಳಿ. ಸೊ ಆ ಸಂದರ್ಭದಲ್ಲಿ ಶ್ರೀನಿವಾಸ್ ಅವ್ರು ಸಿಗ್ತಾರೆ. ಶ್ರೀನಿವಾಸಿಗೆ ಸುತಾರಾಮ್ ಗೊತ್ತಿಲ್ಲ, ನಾನು ಡೈರೆಕ್ಟ್ರು. ಅವ್ರು ಅಲ್ಲಿ ಯಾಕಂದ್ರೆ ಪಾಂಡಿಚೇರಿ ತುಂಬಾ ಜನ ಡಾಕ್ಯುಮೆಂಟ್ರಿ ಫಿಲ್ಮ್ ಮೇಕರ್ಸ್ ಬರ್ತಾರೆ. ಅವ್ರು ಅನ್ಕೊಂಡು ಓಕೆ ಇದ್ದಿದ್ದು. ಆಮೇಲೆ ಶ್ರೀನಿವಾಸ್ ಒಂದಿನ ಬಂದ್ಬಿಟ್ಟು ಮದ್ವೆ ಆಗೋಣವಾ ಹಾಗೆ ಕ್ಯಾಶುಯಲ್ ಆಗಿ ಮದ್ವೆ ಆಗೋಣವಾ ಅಂತ ಹೇಳಿದ್ರು. ಸೊ ನಾನು ಚಿಕ್ಕ ವಯಸ್ಸಿಂದ ಮದ್ವೆಯಿಂದ ವಿಮುಖಳಾಗಿ ಓಡಾಡ್ತಾ ಇದ್ದಂತ ವ್ಯಕ್ತಿತ್ವ. ಸೊ ಆ ಸಂದರ್ಭದಲ್ಲಿ ಓಕೆ, ಆ ಒಂದು ಪ್ರಕ್ರಿಯೆ ಅಲ್ವಾ ಅದು. ಓಕೆ, ನಾನು ನಮ್ಮ ಗುರುಗಳಿಗೆ ಫೋನ್ ಮಾಡಿದೆ, ಗುರುಗಳು ಸಂತೋಷ ಪಟ್ರು, ಆ ಹುಡುಗನ ಕರೆದು ಮಾತಾಡ್ಸಿದ್ರು. ನನಗೇನ ಹೆಚ್ಚಾಗಿ ಶ್ರೀನಿವಾಸ್ ಅವ್ರಿಗೆ ತುಂಬಾ ಇಷ್ಟ ಆಗೋಗ್ಬಿಟ್ರು. ಸೊ ಹೇಳಿದ್ರು, ಬಟ್ ಒಂದೇನು ಅಂತ ಹೇಳಿದ್ರೆ, ನಿನ್ ಸಿನಿಮಾ ನೋಡಿದಾನಪ್ಪ ಅವನು ಅಂತ ಹೇಳಿದ್ರು. ಸಿನಿಮಾ ತೋರಿಸಿಲ್ಲ ಅವಾಗ ಇಲ್ಲ ಸರ್ ಯಾವ್ದಕ್ಕೂ ತೋರಿಸ್ತೀನಿ ಅಂತ ಫಸ್ಟ್ ಅವ್ರಿಗೆ ಸಿನಿಮಾ ತೋರಿಸಿದೆ ಎದೆಗಾರಿಕೆ. ಶ್ರೀನಿವಾಸಿಗೆ ಕೇಳಿದ್ವಿ, ನೀವು ಎದೆಗಾರಿಕೆ ನೋಡಾದ್ಮೇಲೆ ನಿಮ್ಗೆ ಮದುವೆ ಆಗ್ಬೇಕು ಅಂತಾನು ಅನ್ಸಿದ್ರೆ ವಾಪಸ್ ಬಂದು ಹೇಳಿ ಅಂತ. ಅವ್ರು ಹೋಗೆಲ್ಲ ನೋಡಿ ಆದ್ಮೇಲೆ ಪುನಃ ವಾಪಸ್ ಬಂದ್ರು. ಆದ್ರೂ ನಾನು ಮದುವೆ ಆಗ್ತೀನಿ, ನಾನು ನಿಮ್ಮನ್ನ ಡೈರೆಕ್ಟರ್ ಆಗಿ ನೋಡ್ಲಿಲ್ಲ. ಸೊ ನಾನು ನೋಡಿದ್ದು ನಿಮ್ಮನ್ನ ಸುಮನ್ ಅವರಾಗಿ. ಸೊ ಹಾಗಾಗಿ ನಾನು ಮದುವೆ ಆಗ್ಲೇಬೇಕು, ಮದುವೆ ಆದ್ರೆ ನಿಮ್ಮನ್ನೇ ಆಗೋದು. ಅವಾಗ ನಾನು ಸರ್ ಅವ್ರಿಗೆ ಹೇಳಿದೆ, ಸರ್ ಧೈರ್ಯ ಇದೆ ಸರ್ ಹುಡುಗನಿಗೆ, ಹಂಗಿದ್ರೆ ಮದುವೆ ಫಿಕ್ಸ್ ಮಾಡೋಣಪ್ಪ ಅಂತ ಹೇಳಿದ್ರು. ಸೊ ಮದುವೆ ಆದ್ಮೇಲೆ ಮಿಕ್ಕಿದೆಲ್ಲ ಸಿನಿಮಾ ನೋಡಿದ್ರೆ ಇಲ್ಲ ಮುಂಚೆನೆ ನೋಡಿದ್ರ? ಇಲ್ಲ, ಆಮೇಲೆಲ್ಲ ನೋಡಿ ಎದೆಗಾರಿಕೆ ಇದೆ ಹಾಗಾದ್ರೆ ಇವ್ರಿಗೆ. ಬಟ್ ನನಗೆ ವಿರುದ್ಧ ಆಕ್ಚುಲಿ. ನಮ್ಮ ವೃತ್ತಿ ಬದುಕಿಗೆ ನಮ್ಗೆ ಏನ್ ಬೇಕೋ, ಎಷ್ಟು ಘಾಟಿ ಇದೀವೋ ನಾವು, ಅವ್ರ ಪಾಪ ಅದಕ್ಕೆ ವಿರುದ್ಧ. ಆಕ್ಚುಲಿ ಯಾವಾಗ್ಲೂ ಶ್ರೀಧರ್ ಸರ್ ಅವ್ರು ಹೇಳ್ತಾ ಇರ್ತಾರೆ, ಆ ವಿರುದ್ಧ ಇದ್ದಾಗ್ಲೇನೆ ಬದುಕು ತುಂಬಾ ಸೊಗಸಾಗಿರುತ್ತೆ ಅಂತ ಹೇಳಿ. ಸೊ ಹಾಗಾಗಿ ಅವ್ರ ಹಾರೈಕೆ ಅಂತ ತುಂಬಾ ಸೊಗಸಾಗಿದೆ. ಮತ್ತೆ ನಿಮ್ಮ ಕಾಫಿ ಬೆಳೆ ಬಗ್ಗೆ ಕೇಳಬೇಕು. ಆದ್ರೆ ಅದಕ್ಕಿಂತ ಮುಂಚೆ ನಿಮ್ಮ ಸ್ನೇಹಿತರೊಬ್ರು
ನಿಮ್ಮ ಜೊತೆ ಕೆಲಸ ಮಾಡಿರುವ ನಟಿ ನಿಮ್ಮ ಬಗ್ಗೆ ಮಾತಾಡಿದ್ದಾರೆ, ನಿಮ್ಮ ಕೆಲಸಗಳ ಬಗ್ಗೆ ಮಾತಾಡಿದ್ದಾರೆ. ಆ ವಿಡಿಯೋನ ನೋಡಿಬಿಟ್ಟು ನಾವು ಕಾಫಿ ಕುಡಿಯೋಕೆ ಹೋಗೋಣ. ನೋಡಿ. ಹಾಯ್ ಅಕ್ಕ, ಹೇಗಿದ್ದೀರಾ? ಸುಮನ ಕಿತ್ತೂರು ಮೇಡಮ್ ಬಗ್ಗೆ ನಾನು ಎಷ್ಟು ಹೇಳಿದ್ರೂ ಕಡಿಮೆ. ಯಾಕಂದರೆ ಅವ್ರನ್ನ ಫಸ್ಟ್ ನಾನು ಮೀಟ್ ಮಾಡಿದ್ದು 2008 ಸ್ಲಂಬಾಲಾಗೆ ಅವ್ರು ಡೈರೆಕ್ಟ್ ಮಾಡ್ತಾಯಿದ್ರು. ಸೊ ಅವ್ರ ಜೊತೆ ಕೆಲಸ ಮಾಡೋ ನನಗೆ ಅವಕಾಶ ಸಿಕ್ತು. ಸೊ ಒಂದು ಡೈರೆಕ್ಟರ್ ಆಗಿ ನಾನು ಅವ್ರನ್ನ ಮೀಟ್ ಮಾಡಿದೆ. ಬಟ್ ಅದಾದಮೇಲೆ ಅವರು ನನ್ನ ಫ್ರೆಂಡ್ ಆಗಿ ಇವತ್ತುವರೆಗೂ ಫ್ರೆಂಡ್ಗಿಂತ ಹೆಚ್ಚಾಗಿ ಅವರ ನನ್ನ ಅಕ್ಕ, ನನ್ನ ಸ್ವಂತ ಅಕ್ಕ ಥರನೇ ಅವರು. ಯಾಕಂದರೆ ನನಗೆ ಒಂದು ಸ್ವಂತ ಅಕ್ಕ ಇದ್ದರೆ ಹೇಗೆ ನೋಡ್ಕೋತಾ ಇದ್ರೋ, ಹೇಗೆ ನನ್ನ ಜೊತೆ ಇರ್ತಾಯಿದ್ರೋ, ಅದಕ್ಕಿಂತ ಹೆಚ್ಚಾಗಿ ಸುಮನ ಮೇಡಮ್ ನನ್ನ ಜೊತೆ ಇದ್ದಾರೆ. ಅದು ಬಿಟ್ಟು ಒಂದು ಹೆಣ್ಣಾಗಿ ನಾನು ಸುಮನ ಅವ್ರ ಬಗ್ಗೆ ಹೇಳಬೇಕು ಅಂತಂದರೆ ಎಕ್ಸ್ಟ್ರೀಮ್ಲಿ ಇನ್ಸ್ಪಿರೇಷ್ನಲ್. ನನಗೆ ಸುಮನ ಮೇಡಮ್ ಅವರು ಒಂದು ದೊಡ್ಡ ಇನ್ಸ್ಪಿರೇಷನ್. ಅವರ ಜರ್ನಿ ಫ್ರಮ್ ಕಿತ್ತೂರು, ಅವರ ಊರಿಂದ ಬ್ಯಾಂಗ್ಳೂರ್ಗೆ ಆ್ಯಸ್ ಅ ಜರ್ನಲಿಸ್ಟ್, ಆ್ಯಸ್ ಅ ರೈಟರ್, ಹಾಗೂ ಇವತ್ತು ಒಂದು ನಮ್ಮ ಕರ್ನಾಟಕದ ತುಂಬ ದೊಡ್ಡ ಫೇಮಸ್ ವುಮನ್ ಡೈರೆಕ್ಟ್ರಲ್ಲಿ ಅವರೊಬ್ಬರು. ಆ್ಯಂಡ್ ಅವರ ಎಲ್ಲ ಒಂದು ಪ್ರಾಬ್ಲಮ್ಸ್ನ ತುಂಬ ಧೈರ್ಯವಾಗಿ ಫೇಸ್ ಮಾಡ್ತಾರೆ, ಅದನ್ನು ಎದುರಿಸ್ತಾರೆ, ಅದರಿಂದ ಆಚೆ ಬರ್ತಾರೆ. ಸೊ ಹರ್ ಫೈಟಿಂಗ್ ಸ್ಪಿರಿಟ್ ಇದೆಯಲ್ಲ, ಹ್ಯಾಟ್ಸ್ ಆಫ್ ಟು ಹರ್. ಆ ಒಂದು ಫೈಟಿಂಗ್ ಸ್ಪಿರಿಟ್ನ ನಾನು ಯಾವಾಗಲೂ ಯೋಚನೆ ಮಾಡಿ ನನ್ನ ಲೈಫ್ನ ಅದನ್ನು ನಾನು ಅಳವಡಿಸ್ಕೊಡ್ತೀನಿ. ಸೊ ದ್ಯಾಟ್ ಈಸ್ ಸುಮನ ಕಿತ್ತೂರು ಮೇಡಮ್ ಫಾರ್ ಮಿ. ಆ್ಯಂಡ್ ನನಗೆ ದ್ಯಾಟ್ ಈಸ್ ಅದೆಲ್ಲಕ್ಕಿಂತ ಹೆಚ್ಚು ಶಿ ಈಸ್ ಅ ವೆರಿ ಲವಿಂಗ್ ಸಿಸ್ಟರ್. ನನ್ನ ತುಂಬಾ ಪ್ರೀತಿ ಮಾಡ್ತಾರೆ ಆ್ಯಂಡ್ ನಾನು ಕೂಡ ಅವ್ರನ್ನ ತುಂಬಾ ಇಷ್ಟಪಡ್ತೀನಿ. ನನಗೆ ಒಂದು ಆಸೆ ಇದೆ, ಸುಮನ ಮೇಡಮ್ ಮತ್ತೆ ನಮ್ಮ ಇಂಡಸ್ಟ್ರಿಗೆ ವಾಪಸ್ ಬಂದು ತುಂಬ ಸಿನಿಮಾಗಳು ಮಾಡಬೇಕು ಅಂತ. ಆ್ಯಂಡ್ ಅವ್ರು ಇವಾಗ ಮಾಡ್ತಾ ಇರೋ ಎಲ್ಲ ವೆಂಚರ್ಸ್ ಕೂಡ ತುಂಬಾ ಸಕ್ಸಸ್ಫುಲ್ ಆಗಬೇಕು ಅಂತ. ಲವ್ ಯು ಅಕ್ಕ, ಆಲ್ವೇಸ್. ಸೊ ಯಾರೇ ಬಂದ್ರೂ ನಿಮ್ಮ ಜೊತೆ ಕೆಲಸ ಮಾಡಿರೋರು ಬಹುತೇಕ ಎಲ್ಲರನ್ನು ಮಾತಾಡಿಸಿದಾಗ ಇದೇ ರೀತಿಯ ಅಭಿಪ್ರಾಯ ಬರುತ್ತೆ. ಸುಮನ ಅವರು ನಮ್ಮ ಅಕ್ಕ ಈ ರೀತಿ ಒಂದು ಆತ್ಮೀಯವಾಗಿ ಒಂದು ಸಂಬಂಧಗಳನ್ನ ಉಳಿಸ್ಕೊಂಡಿದ್ದೀರಾ? ಇಲ್ಲ, ಶುಭನ್, ಎಸ್ಪೆಷಲಿ ಶುಭನ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ನನಗೆ ನಿಜವಾಗ್ಲೂ ನನಗೊಂದು ಪುಟ್ಟ ತಂಗಿ ಇದ್ರೆ, ನನಗೆ ಇದ್ದಾರೆ ಅಂದರೆ ಶುಭ, ಮೇಘ್ನ, ತುಂಬ ಹೆಣ್ಮಕ್ಳುಗಳು ನನ್ನ ಜೊತೆ ಕೆಲಸ ಮಾಡಿದ್ದು. ಕಾರುಣ್ಯರಾಮ್ ಇರ್ಬೋದು, ಆಮೇಲೆ ಸುಕೃತ ಇರ್ಬೋದು, ಎಲ್ಲರೂ ಕೂಡ ನನಗೆ ಆತ್ಮೀಯವಾದ ಹೆಣ್ಮಕ್ಳುಗಳೇ. ಆದರೆ ಒಂದು ಶುಭಂದು ಫಸ್ಟ್ ಸಿನಿಮಾದೊಂದು ಜರ್ನಿ ಇದೆ ಅಲ್ಲ, ಅದು ಹೆಂಗೆ ಅಂತ ಹೇಳಿದ್ರೆ ಇಬ್ರು ಜೊತೆಗೆ ಬಂದ್ಬಿಟ್ವೇನೋ ಅನ್ನೋ ಒಂದು ಫೀಲಿಂಗ್, ಒಂದೇ ತಾಯಿ ಮಕ್ಳ ಥರ ಇದ್ದೀವೇನೋ ಅಂತ ಹೇಳಿ ಅಂತ. ನನ್ನ ಜರ್ನಿಲಿ ಆ ಹೆಣ್ಮಗುದು ಕುಡುಕೆ ತುಂಬ ಇದೆ. ಯಾರ್ದು? ಶುಭಂದು. ತುಂಬ ಡೌನ್ ಆದಾಗ ಜೊತೆಗಿದ್ದಂಥ ಸಂದರ್ಭ, ಅಥವಾ ನಾನು ಒಬ್ಳೇ ಹೆಣ್ಮಕ್ಳು ಅಂದಾಗ ಗೊತ್ತಿರುತ್ತಲ್ವ, ತುಂಬ ಅಂದರೆ ತುಂಬ. ಎಲ್ಲಕ್ಕಿಂತ ಹೆಚ್ಚಾಗಿ ನಾನು ಇಲ್ಲಿ ಹೇಳಬೇಕು ಅಂತ ಹೇಳಿದ್ರೆ, ಶುಭ ಸ್ಲಂಬಾಲ ಚಿತ್ರದ ನಾಯಕಿಯಾಗಿ ಸಿನಿಮಾಗೆ ಬಂದರು. ಆದರೆ ನನ್ನ ಜೀವನದಲ್ಲಿ ಆಕೆ ನನ್ನ ಪುಟ್ಟ ತಂಗಿಯಾಗಿ ಇವತ್ತಿಗೂ ಇದ್ದಾರೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ಶುಭಂಗಿಂತನೂ ಶುಭ ಅವರ ತಾಯಿಯವರು ಯೋಗಿನಿ ಅಂತೇಳಿ, ಅವರಂತೂ ನನಗೆ ಸದಾಕಾಲ ನೆನಪವರು. ಯಾಕಂದರೆ ಶುಭಂಗಿನ್ನ ಹೆಚ್ಚು ಅಮ್ಮ ಕ್ಲೋಸ್ ಇದ್ರು ನನಗೆ. ಎಷ್ಟು ಅಂದರೆ ನನಗೆ ಯಾವತ್ತೂ ಹಸುವೆ ಆಗಲಿಕ್ಕೆ ಬಿಡಲಿಲ್ಲ ಅವರು, ಅಮ್ಮ, ಯಾವುದೇ ಸಂದರ್ಭದಲ್ಲೂ. ಆಮೇಲೆ ನಾನು ನನ್ನ ಕುಟುಂಬವನ್ನು ನಾನು ಮಿಸ್ ಮಾಡ್ಕೋತಾ ಇದ್ದೀನಿ ಅನ್ನೋದಕ್ಕೆ ಬಿಡಲಿಲ್ಲ. ಅದು ದ ಹೋಲ್ ಫ್ಯಾಮಿಲಿ. ಶುಭ, ನೀವು ಏನು ಆ್ಯಕ್ಟ್ರಾಗಿ ನೋಡಿದಿರೋ, ಆಕೆ ಎಷ್ಟು ಆಳವಾದ ಒಂದು ಜ್ಞಾನ ಇದೆ ಅವಳಿಗೆ ಅಂತಂದರೆ, ಜ್ಞಾನ ಇರ್ಬೋದು, ಓದುವಿಕೆ ತುಂಬ ಇದೆ ಆಕೆಗೆ. ಸೊ ನನಗೆ ಶುಭ ಅಂತ ಹೇಳಿದ್ರೆ ಪ್ರತ್ಯೇಕವಾಗಿ ಒಂದು ಏನು ಹೇಳ್ತಾರೆ, ಅದು ಈಗ ತಾನೇ ಒಂದು ಮಗು ಬಂದಿರುತ್ತಲ್ಲ, ಕೈಗೆ ಕೊಡ್ತಾರಲ್ಲ, ಒಂದು ಮಗು ಇದೆ ನೋಡಿ ಅಂತ ಹೇಳ್ಬಿಟ್ಟು ಅಂತ, ಆ ಫೀಲಿಂಗ್ ಏನಿರುತ್ತೋ ಅದೇ ಫೀಲಿಂಗು ನನಗೆ ಈ ಹೆಣ್ಮಗು ಬೇಕು. ತುಂಬ ಅಪರೂಪದ ವ್ಯಕ್ತಿತ್ವ. ಪ್ರೇಕ್ಷಕನಾಗಿ ನನಗೆ ಅಥವಾ ನಮ್ಮ ಕನ್ನಡ ಚಿತ್ರರಂಗಕ್ಕಿರೋದ ಆಸೆ ಏನು? ನಿಮ್ಮ ಆಸೆಗಳು, ನಿಮ್ಮ ಟ್ಯಾಲೆಂಟು, ನಿಮ್ಮ ಅನುಭವಗಳು, ನಿಮ್ಮ ಐಡಿಯಾಸ್ ಮತ್ತೆ ಸಿನಿಮಾ ಆಗಬೇಕು ಇಲ್ಲ. ನಮಗೆ ಏನು ಗೊತ್ತುಂಟಾ, ಯಾವುದೇ AI ಬರಲಿ, ಜಗತ್ತು ಏನು ಬೇಕಾದ್ರೂ ಫಾಸ್ಟಾಗಿ ಹೋಗಲಿ, ಇವತ್ತಿಗೂ ರಿಲೆವೆಂಟ್ ಆಗಿರುವಂತಹ ಬೇಕಾದಷ್ಟು ಸಬ್ಜೆಕ್ಟ್ಗಳು ನಮ್ಮ ಸಾಹಿತ್ಯದಲ್ಲೇ ಇದ್ದಾವೆ, ನಮ್ಮ ಬರವಣಿಗೆಗಳಲ್ಲಿದ್ದಾವೆ, ದೈನಂದಿನ ಬದುಕುಗಳಲ್ಲಿದ್ದಾವೆ. ಸುಮ್ಮನೆ ಇಲ್ಲಿಂದ ಒಂದು ಬಸ್ ಹತ್ಕೊಂಡು ಮೈಸೂರು ತನಕ ಹೋದರೆ ಆ ಬಸ್ಸಲ್ಲಿ ನಡೆಯುವಂಥ ಅನುಭವಗಳೇ ಸಾಕು ಹೇಳ್ಕೊಡೋದಕ್ಕೆ. ಬೇಕಾದಷ್ಟು ಇದ್ದಾವೆ, ಎಲ್ಲವನ್ನು ಕಟ್ಕೊಡ್ಬೇಕು ಅಂತ ಆಸೆ ಇದೆ. ಆದರೆ ಕಟ್ಕೊಡುವಿಕೆಯಲ್ಲಿ ನಮಗೆ ಅದೇ ಹೇಳೋದು, ವ್ಯವಹಾರ ಅಂತ ಬಂದಾಗ ಅದು ಇಲ್ಲ, ಅದು ಆ ಕಾಲದಿಂದನೂ ನೀವು ಮೊದಲನೇ ಸಿನಿಮಾ ಬಗ್ಗೆ ಮಾತಾಡಿದಾಗ್ಲೂ ಅಲ್ಲೂ ಕೂಡ ವ್ಯವಹಾರದ ಇತಿಮಿತಿಗಳು ಅಡ್ಡ ಬಂದು, ಹೌದು, ಅದನ್ನು ಮೆಟ್ಟಿ
ನಿಂತು ನೀನ್ ಮಾಡಪ್ಪ ಅಂತ ಶ್ರೀಧರ್ ಸರ್ ಹೇಳಿದ್ರಲ್ಲ, ಆ ತರ ಅಗ್ನಿ ಶ್ರೀಧರ್ ಸರ್ ತರದವರು ಸಾವಿರಾರು ಜನ ಇಲ್ಲಿ ಬರ್ಬೇಕು. ಸಾವಿರಾರು ಬೇಡ ಸರ್, ಒಂದು 10 ಬಂದ್ರು ಕನ್ನಡ ಚಿತ್ರರಂಗ ಪ್ರಮುಖವಾಗಿ ವಿಮೆನ್ ಡೈರೆಕ್ಟರ್ಗಳಿಗೆ ಒಂದು ಆಶಾ ಕಿರಣ. ರೈಟ್ ಸುಮನ್ ಅವರೇ, ಆದಷ್ಟು ಬೇಗ ಆ ಕಾಲ ಕೂಡ ಬರಲಿ, ಆದಷ್ಟು ಬೇಗ ನಿಮ್ಮ ನಿರ್ದೇಶನದ ಚಿತ್ರ ಮತ್ತೊಮ್ಮೆ ಕನ್ನಡ ಪ್ರೇಕ್ಷಕರಿಗೆ ಸಿಗಲಿ ಅಂತ ಕೇಳ್ಕೊಳ್ತೀನಿ. 1 ಗಂಟೆನಲ್ಲಿ ಒಂದು ಇಡೀ ಜೀವನದ ಜರ್ನಿ, ನಿಮ್ಮ ಸಿನಿಮಾ ಕರಿಯರ್ನ ಜರ್ನಿಯನ್ನು ಮಾತಾಡೋದು ತುಂಬ ಕಷ್ಟ. ಒಂದೊಂದು ಸಿನಿಮಾಗೂ ನಾವು ಒಂದೊಂದು ದಿನ ಮಾತಾಡ್ಬೋದು, ಆದರೆ ಈ ಇತಿಮಿತಿಯಲ್ಲೇ ನೀವು ಸಾಕಷ್ಟು ವಿಷಯಗಳನ್ನು ನಮ್ಮ ಚಂದನ ಪ್ರೇಕ್ಷಕರಿಗೆ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಮತ್ತೊಮ್ಮೆ ಸಮಸ್ತ ಪ್ರೇಕ್ಷಕರ ಪರವಾಗಿ, ದೂರದರ್ಶನದ ಪರವಾಗಿ ನಿಮಗೆ ಧನ್ಯವಾದಗಳನ್ನ ತಿಳಿಸ್ತೀನಿ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ನಮಗೆ ಏನಾಗುತ್ತೆ, ಮಾತುಗಳು ಅಂತ ಬಂದಾಗ ಆ್ಯಕ್ಚುಲಿ ಆಳವಾದ ಒಂದು ಮಾತುಗಳು ಬರ್ತಾವಲ್ಲ ಇಲ್ಲಿ, ಅಂದರೆ ಸಿನಿಮಾ ಇರ್ಬೋದು ಅಥವಾ ನಮ್ಮ ಜೊತೆಗಿನ ಪಯಣಗಳಿರ್ಬೋದು, ಅವೆಲ್ಲವೂ ಮತ್ತೆ ಮೆಲ್ಕು ಹಾಕೊಂಡಾಗ ನಮಗೇನಾಗುತ್ತೆ ಅಂತ ಹೇಳಿದ್ರೆ, ಹೌದಲ್ವಾ ನಾವು ಇಷ್ಟೆಲ್ಲ ಮಾಡಿದ್ವಿ, ಇನ್ನೂ ಏನೋ ಮಾಡಬೇಕು ಅನ್ನೋದನ್ನು, ಈ ಥರದ್ದು ಮಾತುಕತೆಗಳು ನಮ್ಮನ್ನು ಮತ್ತೆ ಹುರಿದುಂಬಿಸ್ತವೆ. ಆ ನಿಟ್ಟಲ್ಲಿ ನಾನು ನಿಮಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತೀನಿ, ಚಂದನ ವಾಹಿನಿಗೂ ಕೂಡ ಧನ್ಯವಾದ ಅರ್ಪಿಸ್ತೀನಿ. ಆತ್ಮೀಯ ವೀಕ್ಷಕರೇ, ಇಲ್ಲಿಯವರೆಗೂ ಕನ್ನಡ ಚಿತ್ರರಂಗದ ಖ್ಯಾತ ನಿರ್ದೇಶಕಿ ಸುಮನಾ ಕಿತ್ತೂರ್ ಅವರ ಜೊತೆ ಸಂದರ್ಶನವನ್ನು ವೀಕ್ಷಿಸಿದಿರಿ. ಮುಂದಿನ ವಾರ ಮತ್ತೊಬ್ಬ ಸಾಧಕರೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ. ಗರಿ ಸರಿ ಸಾ ಮಗರಿ ಸರಿ ರಿ 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 ಪ ಮಗರಿ ಗ 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 ಮ ಗ